सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। श्रीविष्णुविश्वादिमूलमायालोल देवसर्वेश परबೊಮ್ಮನೆಂದು ಜನಂ ಆವುದನು ಕಾಣದೊಡಮಳ್ತಿಯಿನ್ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದುಮಿಹುದಂತೆ ಭಾವಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ನಮಿಸೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂಬುದು ನಿಸದವಾದೊಡ ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ಯಸ್ಯಾಂತಾನಾದಿಮದ್ಯಂ ನ ಹಿ ಕರಚರಣಂ ನಾಮ ಗೋತ್ರಂ ನ ಸೂತ್ರಂ ನೋ ಜಾತಿರ್ನೈವ ವರ್ಣಾನುಭವತಿ ಪುರುಷೋ ನಾನುಪಂಸಂ ನ ಚ ಸ್ತ್ರೀನಾಕಾರಂ ನ ವಿಕಾರಂ ನ ಹಿ ಜನನಿ ಮರಣಂ ನಾಸ್ತಿ ಪುಣ್ಯಂ ನ ಪಾಪಂ ನೋ ತತ್ವಂ ತತ್ವಮೇಕಂ ಸಹಜ ಸಮರಸಂ ಸದ್ಗುರುಂ ತ್ವಂ ನಮಾಮಿ ಸದ್ಗುರುಂ ತ್ವಂ ನಮಾಮಿ. ಸನಾತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನ ಎಲ್ಲಾ ಗುರುಗಳಿಗೂ ನಮಸ್ಕಾರ ಮಾಡ್ತಾ, ಇವತ್ತಿನ ಈ ಮಂಕುತಿಮ್ಮನ ಕಗ್ಗದ 3ನೇ ಉಪನ್ಯಾಸ ಮಾಲಿಕೆ, ಈ ಮಾಲಿಕೆಯಲ್ಲಿ 3ನೇ ದಿನದ ಉಪನ್ಯಾಸ, ಇದನ್ನ ಮುಂದುವರ್ಸೋಣ. ಮಂಕುತಿಮ್ಮನ ಕಗ್ಗ ಶ್ರೀಮಾನ್ ಡಿ.ವಿ. ಗುಂಡಪ್ಪನವರು ಬರೆದಿರೋದ ಅತ್ಯಂತ ಉತ್ಕೃಷ್ಟವಾದ ಕೃತಿ. ಅವರು ತುಂಬಾ ಗ್ರಂಥಗಳನ್ನು ಬರೆದಿದ್ದಾರೆ, ತುಂಬಾ ಪುಸ್ತಕಗಳನ್ನು ಬರೆದಿದ್ದಾರೆ, ಇಂಗ್ಲಿಷಲ್ಲೂ ಬರೆದಿದ್ದಾರೆ, ಕನ್ನಡದಲ್ಲೂ ಬರೆದಿದ್ದಾರೆ. ಸೊ ಹಾಗಾಗಿ ಅವರಿಗೆ ಅಗಾಧವಾದ ಪಾಂಡಿತ್ಯ ಇತ್ತು. ಅವರು ಈಗಿನ ಸಮಾಜದಲ್ಲೂ ಒಬ್ಬ ಯೋಗಿ ತರ ನಿರ್ಲಿಪ್ತವಾಗಿ ಯಾವುದಕ್ಕೂ ಅಂಟ್ಕೊಳ್ದಲ್ನೆ, ಯಾವ ದುಡ್ಡಿನ ಆಸೆಗೂ ಹೋಗ್ದಲೇನೆ, ಅವ್ರು ಯಾವುದೇ ಅವಾರ್ಡ್ ಪ್ರಶಸ್ತಿ ಕೊಡ್ತೀವಿ ಅಂತಂದ್ರೆ ಬೇಡ ಅಂತ ಇದ್ರು. ಅವರನ್ನ ಯಾರಾದ್ರೂ ಪ್ರಶಸ್ತಿ ಕೊಡ್ತೀವಿ ಅಂತ ಕೇಳೋದಕ್ಕೇನೆ ಹೆದರ್ಕೊಳ್ಳುವಂತ ಸ್ಥಿತಿ. ಯಾಕೆಂದ್ರೆ ಬೇಡ ಅಂತ. ಅವ್ರನ್ನ ಒಪ್ಸೋದು ಹೇಗೆ ಅನ್ನೋದೇ ಎಲ್ರಿಗೂ ತೊಂದರೆ, ಎಲ್ರಿಗೂ ತುಂಬಾ ಇದಾಗಿದ್ದು. ಯಾಕೆಂದ್ರೆ ಅವ್ರಿಗೇನು ಬೇಡ, ಹಾಗೆ ಇದ್ದವ್ರು ಬಂದವ್ರು. ಬಟ್ ಹಾಗಂತ ಅವ್ರಿಗೆ ಪ್ರಭಾವಿ ವಲಯದಲ್ಲಿ ಎಲ್ಲಾರು ಪರಿಚಯದಲ್ಲಿ ತುಂಬಾ ಕ್ಲೋಸ್ ಆಗಿದ್ದವರು. ಮೈಸೂರು ಮಹಾರಾಜರ ಆಸ್ಥಾನದಲ್ಲಿದ್ದ ಎಲ್ಲಾ ದಿವಾನರುಗಳು ಎಲ್ರೂ, ರಂಗಾಚಾರ್ಲು, ಪೂರ್ಣಯ್ಯ ಎಲ್ಲಾರು, ಆಮೇಲೆ ವಿಶ್ವೇಶ್ವರಯ್ಯ, ಎವ್ರಿಬಡಿ ವಾಸ್ ದೇರ್ ಕ್ಲೋಸ್ ಫ್ರೆಂಡ್ ಅವ್ರಿಗೆ. ಸೊ ತುಂಬಾ ದೊಡ್ಡ ಎಲ್ಲ ಖ್ಯಾತಿವೆತ್ತ ಯಾರ್ಯಾರಿದ್ರು ರಾಜಕಾರಣದಲ್ಲಿ ಎಲ್ರೂ ತುಂಬಾ
ಬೇಕಾದವರಾಗಿದ್ರು. ಆದ್ರೆ ಯಾರನ್ನೂ ಉಪಯೋಗಿಸ್ಕೊಳ್ಳಿಲ್ಲ ಅವರು. ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿರೋದಕ್ಕಿಂತ ಹೆಚ್ಚಾಗಿ ಜೀವನ ಮಾಡಿದವರು. ಅವರು ಇಲ್ಲಿ ಬರೆಯೋದಕ್ಕೊಂದು, ಅವ್ರ ಜೀವನ ಮಾಡೋದಕ್ಕೊಂದು ಆ ಥರ ಇಲ್ಲ. ಇಲ್ಲಿ ಬರೆದಿರೋದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಥರದ ವೈರಾಗ್ಯ ಜೀವನ ಅದನ್ನ ಮಾಡಬಹುದು. ವೈರಾಗ್ಯ ಜೀವನ ಮಾಡ್ಕೊಳ್ಳೋದು ಅಂದ್ರೆ ಸನ್ಯಾಸ ಆಗಿ ಹೋಗ್ಲಿಲ್ಲ. ಅವರು ಹೆಂಡತಿ ಮಕ್ಕಳು ಇದ್ದಿದ್ರೊಳಗೆ ಸಂತೋಷ ಪಡೋದು ಹೇಗೆ, ಇದ್ದಿದ್ರೊಳಗೆ ಜೀವನ ಮಾಡೋದು ಹೇಗೆ ಅನ್ನೋ ಒಂದು ಪರಿಭಾಷೆನಲ್ಲಿ ಇದ್ದವರು. ಅವರಿಗೆ ಎಷ್ಟೋ ಸಲ ವಿಶ್ವೇಶ್ವರಯ್ಯನವರು ಚೆಕ್ ಕಳಿಸಿದ್ದು, ಅವ್ರಿಗೆ ಕಷ್ಟ ಇದೆ, ಫ್ಯಾಮಿಲಿನಲ್ಲಿ ತೊಂದರೆ ಇದೆ, ಹಾಗೆ ಹೀಗೆ ಅಂತ. ಆ ಚೆಕ್ಗಳೆಲ್ಲದೂ ಅವ್ರ ಟ್ರಂಕ್ ಅಲ್ಲಿ ಕೆಳಗಡೆ ಹಾಗೆ ಇತ್ತು. ಯಾರುವೆ ಅವ್ರು ಸತ್ತಾಗ ಗೊತ್ತಾಯ್ತು, ಯಾರು ಯಾವ ಚೆಕ್ಗಳನ್ನು ಅವರು ಈ ತರ ಯಾರಾದ್ರೂ ನಿಮ್ಗೆ ಅನುಕೂಲ ಆಗ್ಲಿ ದುಡ್ಡು ಕೊಟ್ರೆ, ಕಷ್ಟ ಇದ್ರು ಆ ಚೆಕ್ನ ಕ್ಯಾಶ್ ಮಾಡಿಸ್ಕೋಬೋದಾಯ್ತು. ಅಷ್ಟಷ್ಟು ಲಕ್ಷಾಂತರ ರೂಪಾಯಿ ಚೆಕ್ಗಳು ಅವ್ರು ಕ್ಯಾಶ್ ಮಾಡಿಸ್ಕೊಳ್ಳೋದಲ್ಲೇ ಹಾಗೆ ಇಟ್ಟಿದ್ರು. ಸೊ ಅದೆಲ್ಲ ಬೆಳಕಿಗೆ ಬಂದಿದ್ದು ಅವ್ರ ಸತ್ತ ನಂತರ ಗೊತ್ತಾಗುತ್ತೆ. ಆಮೇಲೆ ಕೊಟ್ಟವ್ರಿಗೆ ಗೊತ್ತಾಗ್ತಾ ಇತ್ತು ನಮ್ ಚೆಕ್ ಇನ್ನೂ ಅವ್ರು ಎನ್ಕ್ಯಾಶ್ ಮಾಡ್ಕೊಂಡಿಲ್ಲ ಅಂತ. ಸೊ ಅಷ್ಟು ಉದಾತ್ತವಾದ ಧ್ಯೇಯವತ್ತಾದ ಪರ್ಸನ್. ಎಸ್ಪೆಷಲಿ ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆ ಅಂತ ಹೇಳ್ಬೋದು. ಭಗವದ್ಗೀತೆ ಕೃಷ್ಣ ಏನೇನು ಹೇಳಿದಾನೆ, ಮನಸ್ಸಿನ ಶಾಸ್ತ್ರ, ಅದಕ್ಕೆ ಏನೇನು ಉಪಾಯಗಳು, ಆ ಮನಸ್ಸನ್ನ ಗೆದ್ದು ಮುಂದೆ ಹೋಗೋದಕ್ಕೆ ಬೇಕಾಗೋ ಎಲ್ಲ ಉಪಾಯಗಳು ಏನೇನು ಹೇಳಿದಾನೆ, ಅದೇ ರೀತಿ ಇವರುವೆ ಮನಸ್ಸಿನ ಶಾಸ್ತ್ರ, ಮನಸ್ಸಿನಲ್ಲಿ ಆಗೋ ಹೊಯ್ದಾಟ, ಒಬ್ಬ ಕಾಮನ್ ಮ್ಯಾನ್, ನಾನು ನೀವು ಎಲ್ಲರಿಗೂ ಆಗುವಂತ ದಿನನಿತ್ಯದ ಜಂಜಾಟಗಳು ಏನು, ಸೊ ಮನಸ್ಸಿನಲ್ಲಿ ಏನೆಲ್ಲ ಭಾವನೆಗಳು ಬರ್ತಾ ಇದೆ, ಯಾತಕ್ ಬರ್ತಾ ಇದೆ, ಯಾಕೆ ಹೀಗಾಗ್ತಾ ಇದೆ ಅಂತೆಲ್ಲ ಡೀಟೈಲ್ ಆಗಿ ಅನಲೈಸ್ ಮಾಡಿ ಇದನ್ನ ಅನುಭವಿಸಿ ನಾವು ಮುಂದೆ ಜೀವನದಲ್ಲಿ ಸಂತೋಷ ಪಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳೋದಕ್ಕೆ ಈ 945 ಶ್ಲೋಕಗಳಿರೋ ಮಂಕುತಿಮ್ಮನ ಕಗ್ಗ ಬರೆದ್ರು. ಅವ್ರಿಗೆ ಅದು ಸಾಲದು ಅಂತ ಅನಿಸ್ತೇನೋ. ಆಮೇಲೆ ಅವರು ಮರಳ ಮುನಿಯನ ಕಗ್ಗ ಅಂತ 825 ಶ್ಲೋಕ ಇರೋದನ್ನ ಇನ್ನೊಂದು ಪುಸ್ತಕನೂ ಬರೆದ್ರು. ಅದು ಇದಕ್ಕಿನ್ನ ಹೆಚ್ಚಿನ ಸಾರಾಂಶ ಜಾಸ್ತಿ ಇರೋವಂಥದ್ದು. ಅದು ಟೋಟಲಿ ವೈರಾಗ್ಯದ ಕಡೆಗೆ ಹೇಳುವಂತ ಜಾಸ್ತಿ ಇದಿದೆ. ಅದು ಮರಳ ಮುನಿಯನ ಕಗ್ಗ ಅಂತ. ಸೊ ಈ 2 ಗ್ರಂಥಗಳಿಗೇನೆ ಅವ್ರಿಗೆ ಸಾಮಾನ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬರಬೇಕಾಗಿತ್ತು. ಅವ್ರ ಜ್ಞಾನಪೀಠ ಪ್ರಶಸ್ತಿನ ಅರಸ್ಕೊಂಡು ಹೋದವರಲ್ಲ, ಯಾವ ಇನ್ಫ್ಲೂಯೆನ್ಸ್ ಮಾಡಿಸ್ಕೊಂಡು ಹೋದವರಲ್ಲ. ಕೊನೆಗೆ ಅವರು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಗೋಬೇಕಾದ್ರೇನೆ ಬೇಡ ಅಂತಂದ್ರು, ಬಲವಂತ ಮಾಡಿ ಎಲ್ಲಾರು ಕೊಟ್ಟಿದ್ದು. ಅವರು ಅದನ್ನು ಬೇಡ ಅಂತ ಹೇಳಿದವರು. ಆ ಥರದ ಒಂದು ವ್ಯಕ್ತಿತ್ವ ನಿಜವಾಗ್ಲೂ ಎಲ್ಲೂ ಕಂಡ ಕೇಳಿಯದ ವ್ಯಕ್ತಿತ್ವ. ಎಲ್ಲ ಜ್ಞಾನ ಸಂಪಾದನೆ ಮಾಡಿದವರು. ಪೊಲಿಟಿಕಲ್ ಸಂಪಾದಕರಾಗಿದ್ರು. ಅಂದ್ರೆ ಯಾವುದೋ ಒಂದು ನ್ಯೂಸ್ ಲೆಟರ್ಗೆ ಸಂಪಾದನೆ ಮಾಡೋದು, ರಾಜಕೀಯ ವಿದ್ಯಮಾನಗಳನ್ನ ಅನಲೈಸ್ ಮಾಡೋದು ಎಲ್ಲವೂ ಗೊತ್ತಿತ್ತು. ಅವರು ಮಾಡ್ತಾ ಇದ್ರು. ಎಲ್ಲ ಕ್ಷೇತ್ರಗಳಲ್ಲೂ ಅವರಿಗೆ ನಾಲೆಡ್ಜ್ ತುಂಬಾ ಇತ್ತು. ಎಲ್ಲ ತೊಡಗಿಸ್ಕೊತಾ ಇದ್ರು. ಆ ಥರದ ವ್ಯಕ್ತಿತ್ವ. ಸೊ ಅವ್ರು ಬರ್ದಿರೋ ಮಂಕುತಿಮ್ಮನ ಕಗ್ಗನ ನಾವು ನೋಡ್ತಾ ಇದ್ವಿ. ಸೊ ಈಗ ನಾವು ನೋಡ್ತಾ ಇರೋದೆಲ್ಲ ಮನಸ್ಸಿನಲ್ಲಿ ನಮ್ಮಲ್ಲಿ ಆಗ್ತಾ ಇರೋ ಬೈದಾಟಗಳು, ನಮ್ಮ ಮನಸ್ಸಿನಲ್ಲಿ ಆಗ್ತಾ ಇರೋ ಎಲ್ಲ ತೊಂದರೆಗಳು ಏನು, ಅದೆಲ್ಲ ಏನು, ಅದರ ಹಿನ್ನೆಲೆ ಏನು, ಅದು ಯಾಕಾಗ್ತಾ ಇದೆ ಅನ್ನೋದನ್ನೆಲ್ಲ ಅನಲೈಸ್ ಮಾಡುವಂತ ಕಗ್ಗಗಳನ್ನ ಆರಿಸ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಈ ಕಗ್ಗಗಳು ಸೀರಿಯಲ್ ಆಗಿ ಒಂದೇ ತರ ಇಲ್ಲ. ಅದು ಕೆಲವು ಒಂದು ಟಾಪಿಕ್ಗೆ ಸಂಬಂಧಪಟ್ಟಿರುವಂತದನ್ನೆಲ್ಲ ಒಂದು ಕಡೆ ಕಲೆ ಹಾಕಿ ನಾನು ಅದನ್ನ ಒಂದ್ ಕಡೆಯಿಂದ ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ಕೆಲವು ಸಲ ಈಗ ಮನಸ್ಸಿನ ಬಗ್ಗೆನೇ ಹೇಳ್ಬೇಕು ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಎಲ್ಲೆಲ್ಲಿ ಬರ್ದಿದ್ದಾರೆ ಆ ಕವನಗಳನ್ನೆಲ್ಲ ತಗೊಂಡು ಒಂದ್ ಕಡೆಯಿಂದ ಹೇಳ್ಕೊಂಡ್ ಬರೋದು. ಆಮೇಲೆ ಮನಸ್ಸಿನ ಆದ್ಮೇಲೆ ಸಮಾಜದ ಬಗ್ಗೆ ಅಥವಾ ನಮ್ಮ ಸಂಬಂಧಗಳ ಬಗ್ಗೆ ಎಲ್ಲಾದ್ರೂ ಬೇರೆ ಬೇರೆ ತರ ಹೇಳಿದ್ದಾರೆ. ಈಗ ಮನಸ್ಸಿನಲ್ಲಿ ಆಗೋ ಹೊಯ್ದಾಟಗಳ ಬಗ್ಗೆ ಅವ್ರು ಹೇಳಿರೋದನ್ನ ಒಂದ್ ಕಡೆ ಕಲೆ ಹಾಕಿ ಹೇಳ್ತಾ ಇದ್ದೀನಿ. ಹಾಗಾಗಿ ನಿಮ್ಗೆ ಇದಕ್ಕಿದ್ದಾಗೆ 5ನೇ ಶ್ಲೋಕ ಹೇಳ್ತಾ ಇದ್ದೀನಿ, ಇದಕ್ಕಿದ್ದಾಗೆ 900 ಶ್ಲೋಕ, ಆ ತರ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಎಲ್ಲ ಹೋಗ್ಬೋದು. ಪುಸ್ತಕ ಫಾಲೋ ಮಾಡಕ್ ಆಗಲ್ಲ. ಹಾಗಾಗಿ ನಾನು ಪ್ರತಿ ಒಂದು ದಿವಸ 15 ಶ್ಲೋಕ ಮಾಡಬಹುದು ಅನ್ನೋ ಒಂದು ಧ್ಯೇಯ ಇಟ್ಕೊಂಡು 15 ಶ್ಲೋಕ ಯಾವುದು ಮಾಡ್ತೀನಿ ಅಂತ ಅನ್ನೋದನ್ನ ನಿಮ್ಗೆ ಮುಂಚೆನೆ ಕಳಿಸಿರ್ತೀನಿ. ಯಾರಾದ್ರೂ ಅದನ್ನ ನೋಡ್ಕೋಬೇಕು ಅಂದ್ರೆ ಅದನ್ನ ನೋಡ್ಕೋಬಹುದು.
ಆ ಶ್ಲೋಕಗಳ ನಂಬರ್ ಪುಸ್ತಕದಲ್ಲಿ ಯಾವ ತರ ಪ್ರಿಂಟ್ ಆಗಿದೆಯೋ ಆ ನಂಬರ್ನ ಹಾಕಿ ಕಳ್ಸಿರ್ತೀನಿ. ಸೊ ಹಾಗಾಗಿ ಅದನ್ನ ನೀವು ನಿಮ್ಮ ಅನುಕೂಲಕ್ಕೆ ಬಳಸ್ಕೋಬಹುದು. ಸೊ ಲಾಸ್ಟ್ ತರಗತಿನಲ್ಲಿ ನಾವು ಅದಕ್ಕೆ ಮುಂಚೆ ಇದಕ್ಕೆ ವಂದನಾ ಶ್ಲೋಕ ಇದೆ, ಇದಕ್ಕೆ ಏನ್ ಹೇಳ್ತಾರೆ ವಂದನಾ ಶ್ಲೋಕಕ್ಕೆ ಅದನ್ನ ನೋಡಿ ಮುಂದೆ ಹೋಗೋಣ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಮಳ್ತಿಯಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸ ಮಂಕುತಿಮ್ಮ. ಸೊ ಇದು ಮಂಗಳಾಚರಣೆ ಶ್ಲೋಕ. ಮೊದಲನೇ ಶ್ಲೋಕ ನಾವು ಪ್ರತಿ ಸಲ ಹೇಳಿ ಅವರಿಗೆ ವಂದನೆ ಸಲ್ಲಿಸೋ ತರ ಗುಂಡಪ್ಪನವ್ರಿಗೆ ಈ ಮೊದಲನೇ ಶ್ಲೋಕ ಹೇಳಿ ಮುಂದಿನ ಶ್ಲೋಕಗಳ ಇದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಲಾಸ್ಟ್ ತರಗತಿನಲ್ಲಿ, ಕೊನೆ ತರಗತಿನಲ್ಲಿ, ಹಿಂದಿನ ತರಗತಿನಲ್ಲಿ ಆನೆಗಾರ್, ಇರುವೆಗಾರ್, ಕಾಗೆಗಾರ್, ಕಪ್ಪೆಗಾರ್, ಕಾಣಿಸುವರಣ್ಣವನು ಹಸಿವವರ ಗುರು, ಮಾನವನು ಅಂತೂ ಉದರ ಶಿಷ್ಯನ ಅವನ ರಸನೆ, ನಾನಾ ಅವಯವಗಳಲ್ಲಿ ಮಂಕುತಿಮ್ಮ ಅಂತ. ಸೊ ಪ್ರಪಂಚದಲ್ಲಿ ಒಂದು 84 ಲಕ್ಷ ಜೀವರಾಶಿಗಳಿದೆ. ಒಂದು ಪ್ರಭೇದ ಬರೀ ಫಾರ್ ಎಕ್ಸಾಂಪಲ್ ಮನುಷ್ಯ ಅನ್ನೋದು ಒಂದು ಜೀವ ಜಾತಿ. ಮನುಷ್ಯ ಜೀವ ಜಾತಿನಲ್ಲ 850 ಕೋಟಿ ಜನಸಂಖ್ಯೆ ಇದೆ ಇವತ್ತು. ಹಾಗೆ ಇದು ಒಂದು ಜೀವ ಜಾತಿ ಆದ್ರೆ ಈ ತರದ್ದು 84 ಲಕ್ಷ ಜೀವರಾಶಿಗಳಿದೆ. ಇರುವೆ, ಆನೆ, ಮೀನು, ಚೇಳು, ಹಲ್ಲಿ, ಕಪ್ಪೆ, ಈ ತರದ್ದು ಎಲ್ಲವೂ ಸೇರಿಸಿದ್ರೆ ಎಷ್ಟು 84 ಲಕ್ಷ ಜೀವರಾಶಿಗಳಿದೆ. 84 ಲಕ್ಷ ಜೀವರಾಶಿಗಳನ್ನ ದಾಟಿ ಮನುಷ್ಯ ಜನ್ಮ ಪ್ರಾಪ್ತಿಯಾಗಿರೋದು. ಮನುಷ್ಯ ಜನ್ಮ ತುಂಬಾ ಅತ್ಯುತ್ಕೃಷ್ಟವಾದ ಜನ್ಮ ಇವತ್ತಿಗೆ. ಯಾಕೆಂದ್ರೆ ಬೇರೆ ಎಲ್ಲಾ ಪ್ರಾಣಿಗಳಿಗೂ ನಾಳೆ ನಾನು ಅದು ಮಾಡ್ತೀನಿ, ನಾಡಿದ್ದು ಅದು ಮಾಡ್ತೀನಿ, ಇನ್ನು 10 ವರ್ಷ ಆದ್ಮೇಲೆ ಇನ್ನೇನಾದ್ರು ಮಾಡ್ತೀನಿ ಅನ್ನೋ ಒಂದು ಯಾವ ಒಂದು ಯೋಚನೆನೂ ಇಲ್ಲ. ಸೊ ಮನುಷ್ಯನಿಗೆ ಮಾತ್ರ ಈ ಒಂದು ಇರೋದು ಏನು, ವಿಲ್ ಪವರ್. ಸೊ ಹಾಗೆ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನಿಗೆ ಮಾತ್ರ ಈ ಒಂದು ಶಕ್ತಿ ಕೊಟ್ಟಿದ್ದಾರೆ, ಯೋಚನೆ ಮಾಡೋ ಶಕ್ತಿ, ಯೋಚನೆ ಮಾಡಿದ್ದನ್ನು ಕಾರ್ಯಗತ ಮಾಡಿಸ್ಕೊಳ್ಳುವಂತ ಶಕ್ತಿ. ಬೇರೆ ಎಲ್ಲ ಪ್ರಾಣಿಗಳಿಗೂ ಹೊಟ್ಟೆಗೆ ಏನಾದ್ರು ಒಂದು ಬೇಕು, ಅದನ್ನ ಬೇಟೆಯಾಡುವಂತ ಶಕ್ತಿ ಅಥವಾ ಅದನ್ನು ಗಳಿಸ್ಕೊಳ್ಳುವಂತ ಶಕ್ತಿ ಕೊಟ್ಟಿದ್ದಾರೆ. ಹೊಟ್ಟೆ ತುಂಬ್ತಿದ್ದಾಗೆ ಆರಾಮಾಗಿ ನಿದ್ದೆ ಮಾಡುತ್ತೆ. ಅವಕ್ಕೆ ಯಾವುದು ನಾಳೆ ಮನೆ ಕಟ್ಕೋಬೇಕು, ಕಾರ್ ತಗೋಬೇಕು, ಬಂಗ್ಲೆ ತಗೋಬೇಕು, ಇಲ್ಲಿಂದ ಅಮೆರಿಕಾಕ್ಕೆ ಹೋಗ್ಬೇಕು, ಅಮೆರಿಕಾದವ್ರು ಚಂದ್ರಲೋಕಕ್ಕೆ ಹೋಗ್ಬೇಕು, ಚಂದ್ರಲೋಕದವ್ರು ಮಂಗಳ ಗ್ರಹಕ್ಕೆ ಹೋಗ್ಬೇಕು, ಈ ತರ ಯಾವ ಯೋಚನೆಗಳು ಇಲ್ಲ, ಯಾವ ಪ್ರಾಣಿಗಳಿಗೂ ಇಲ್ಲ. ಆಮೇಲೆ ಬೇರೆ ಎಲ್ಲ ಆನೆಗಾರ್, ಕಪ್ಪೆಗಾರ್ ಅಂತಂದ್ರೆ ಆನೆಗೆ ಕಪ್ಪೆಗೆ ಅಂತ ಸುಮ್ಮನೆ ಎಕ್ಸಾಂಪಲ್. ಆನೆಗಾರ್, ಇರವೆಗಾರ್, ಕಾಗೆಗಾರ್, ಕಪ್ಪೆಗಾರ್ ಅಂತ ಅಂದ್ರೆ ಯಾವ ಪ್ರಾಣಿಗಳಿಗೂ ಈ ತರದ ಯಾವ ಯೋಚನೆಗಳು ಇಲ್ಲ. ಅವಕ್ಕಿರೋದು ಬರೀ ಹೊಟ್ಟೆ ಹಸಿವು ಮಾತ್ರ. ಬೇರೆ ಯಾವ ಹಸಿವು ಇಲ್ಲ. ಅವಕ್ಕಿರೋದು ಆಹಾರ, ನಿದ್ರಾ, ಭಯ, ಮೈಥುನ ಅಂತ ಈ 4 ಏನಿದೆ ಅದು ಪ್ರೈಮರಿ ನೀಡ್ಸ್. ಅಷ್ಟು ಮಾತ್ರ ಕೊಟ್ಟಿದ್ದಾನೆ ದೇವರು. ಅದು ಬಿಟ್ಟು ಬೇರೆ ಯಾವ ಹಸಿವು ಇಲ್ಲ. ಅಂದ್ರೆ ಹೊಟ್ಟೆ ಹಸಿವು ಒಂದೇ. ಅದಕ್ಕೆ ಹೊಟ್ಟೆ ತುಂಬಿತು ಅಂತಂದ್ರೆ ಆಟೋಮೆಟಿಕ್ ಆಗಿ ಅದಕ್ಕೆ ಬೇರೆ ಇನ್ಯಾವುದು ಬೇಕೇ ಇಲ್ಲ, ಸಂತೋಷವಾಗಿ ನೆಮ್ಮದಿಯಾಗಿ ಇರುತ್ತೆ. ನಮಗೂ ಹಾಗೆ ಮಾಡಿದ್ರೆ ಸಾಕಾಗಿತ್ತು, ನಾವು ಪ್ರಾಣಿಗಳ ತರ ಇದ್ದು ಬಿಡ್ಬೋದಾಗಿತ್ತೆ, ನಾವು ಸಂತೋಷವಾಗಿ ನೆಮ್ಮದಿಯಾಗಿ. ಹಾಗಾದ್ರೆ ನಮ್ಗೆ ಯಾಕೆ ಇದು ಕೊಟ್ಟ ಅಂದ್ರೆ ನಮ್ಮ ಈ ವಿವೇಚನಾ ಶಕ್ತಿ, ಯೋಚನಾ ಲಹರಿ, ಇದು ಯಾತಕ್ಕೆ ಕೊಟ್ಟಿದ್ದಾನೆ ಅಂದ್ರೆ ಬರೀ ಪ್ರಾಣಿಗಳ ತರ ಜೀವನ ಮಾಡೋದಕ್ಕಲ್ಲ. ನಾವು ಇದನ್ನ ಉಪಯೋಗಿಸ್ಕೊಂಡು ಮೋಕ್ಷ ಅಂತಂದ್ರೆ ನಮಗೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ನಾವು ಪುನಃ ಪುನಃ ಹುಟ್ಟುತ್ತಾ ಇದೀವಿ. ನಮ್ಮ ಕರ್ಮಗಳಿಂದ ನಾವು ಹುಟ್ಟುತ್ತಾ ಇದೀವಿ. ಹಾಗಾಗಿ ಯೋಚನಾ ಲಹರಿನ ಬಳಸ್ಕೊಂಡು ನಾವು ನಮ್ಮ ಅಭ್ಯುದಯ ಮಾಡಿಕೊಂಡು ದೇವರಲ್ಲಿ ಐಕ್ಯ ಆಗಿ ತಿರ್ಗಾ ಹುಟ್ಟದಲ್ಲೇ ಇರೋ ತರ ನಾವೇ ದೇವರಾಗೋದಕ್ಕೆ ಏನಾಗ್ಬೇಕೋ ಅದನ್ನ ತಿಳ್ಕೊಳ್ಳಿ ಅನ್ನೋಕ್ಕೋಸ್ಕರ ಈ ಒಂದು ಬುದ್ಧಿಶಕ್ತಿನ ಕೊಟ್ಟಿದ್ದಾನೆ. ನಾವು ಈ ಬುದ್ಧಿಶಕ್ತಿನ ಬರೀ ನಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊತಾ ಇದ್ದೀವಿ.
ನಮಗೆ ಬರೀ ಹೊಟ್ಟೆ ಹಸಿವೆ ಇಲ್ಲ, ಎಲ್ಲ ಇಂದ್ರಿಯಗಳ ಹಸಿವಿದೆ. ಕಣ್ಣಿಗೆ ಹಸಿವಿದೆ, ಕಿವಿಗೆ ಹಸಿವಿದೆ, ನಾನಾ ಅವಯವಗಳಲ್ಲಿ ಮಂಕುತಿಮ್ಮ. ಸೊ ನಾವು ಬರೀ ಹೊಟ್ಟೆ ಒಂದಾಗಿದ್ರೆ ಸಾಕಾಗ್ಲಿಲ್ಲ, ಪರವಾಗಿರ್ಲಿಲ್ಲ. ಹೊಟ್ಟೆ ತುಂಬ್ತು ಅಂತಂದ್ರೆ ನಮ್ಗೆ ಬೇರೆ ಬೇರೆ ಇಂದ್ರಿಯಗಳಲ್ಲೆಲ್ಲ ಹಸಿವಿದೆ. ಆ ಹಸಿವುಗಳನ್ನೆಲ್ಲ ತೀರಿಸ್ಕೊಳಕ್ಕೆ ಓಡಾಡ್ತಾ ಇದೀವಿ. ಮನಸ್ಸಿಗೆ ಬೇರೆ ಬೇರೆ ಹಸಿವಿದೆ. ಯಾವ ಪ್ರಾಣಿಗೂ ಇಲ್ದಲೇ ಇರೋದು ಈ ಹಸಿವಿರೋದ್ರಿಂದಲೇ ನಮಗೆ ಇದು. ಬರೀ ನಮ್ಗೆ ಆಹಾರದ ಹಸಿವೆ ಆಗಿದ್ರೆ ಏನೋ ಮಾಡ್ಬೋದಾಗಿತ್ತು. ನಮ್ಗೆ ದುಡ್ಡಿನ ಹಸಿವು ಇದೆ, ಕೀರ್ತಿಯ ಹಸಿವು, ಕುರ್ಚಿ ಹಸಿವು, ಆಮೇಲೆ ದೈಹಿಕವಾಗಿ ಹಸಿವು, ಕೆಲವರಿಗೆ ಜ್ಞಾನದ ಹಸಿವು, ಇನ್ನೊಬ್ರಿಗೆ ದೇಶ ಸುತ್ತೋ ಹಸಿವು, ಇನ್ನೊಬ್ರಿಗೆ ಹಿಂಗೆ ಏನ್ ಬೇಕಾದ್ರೂ ಬರಿತಾ ಹೋಗ್ಬೋದು. ಇದೆಲ್ಲ ಮನುಷ್ಯನಿಗೆ ಮಾತ್ರ ಇದೆ. ಹಾಗಾಗಿ ಈ ಹಸಿವಿನಿಂದ ಮೀರು ಬಂದು ನಾವು ನಮ್ಮ ಈ ಇಂದ್ರಿಯಗಳನ್ನ ಹತೋಟಿಗೆ ತಗೊಂಡ್ಬಂದು ನಾವು ಮಾಡಿದ್ರೆ ನಮ್ಗೆ ತೃಪ್ತಿ ಸಿಗುತ್ತೆ, ಅದೇ ಹಿತ, ಅದರಿಂದ ಮೋಕ್ಷ ಪಡ್ಕೋಬಹುದು ಅಂತ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಇವತ್ತು ಅದಕ್ಕೆ ಕಂಟಿನ್ಯೂ ಆಗಿ ಅದಕ್ಕೆ ಸಂಬಂಧಪಟ್ಟಿರುವಂತ ಕಗ್ಗಗಳನ್ನೇ ಆಯ್ಕೊಂಡಿರ್ತೀನಿ, ಮತ್ತೆ ತಿರ್ಗಾ ಅದನ್ನು ಹೇಳಲ್ಲ ನಾನು, ಹಾಗೆ ಅದಕ್ಕೆ ಸಂಬಂಧ. ಸೊ ಇವತ್ತಿನ ಕಗ್ಗ ಮೊದಲನೇದು 375ನೇ ಕಗ್ಗ. ಮನವನಾಳ್ಪುದು ಹಠದ ಮಗುವನಾಳುವ ನಯದಿ, ಇನಿತಿನಿತು ಸವಿಯೊಳಿಸು ಸವಿ ಕಥೆಗಳಿಂದೆ ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು ಇನಿತಿತ್ತು ಮರಸಿನಿತ ಮಂಕುತಿಮ್ಮ ಅಂತ. ಮನವನಾಳ್ಪುದು ಹಠದ ಮಗುವನಾಳುವ ನಯದಿ, ಇನಿತಿನಿತು ಸವಿಯೊಳಿಸು ಸವಿ ಕಥೆಗಳಿಂದೆ ಅನುಕೂಲಿಸದು ಬರಿಯ ಕೂಗು ಬಡಿತಗಳೆನಿದು ಇನಿತಿತ್ತು ಮರಸಿನಿತ ಮಂಕುತಿಮ್ಮ. ಅಂದ್ರೆ ಎಷ್ಟು ಜನ ಬರ್ದಿದ್ದಾರೆ ಅಂದ್ರೆ, ನಮ್ಮ ಮನಸ್ಸು ಏನು, ನಮ್ಮ ಮನಸ್ಸನ್ನ ಹಾಗೆ ಹತೋಟಿಗೆ ತಗೊಂಡ್ಬಿಡ್ಬೋದು, ಹಾಗೆ ಹಿಂಗೆ ಅಂತ ಅನ್ಕೊಂಡ್ರೆ ಅಷ್ಟು ಸುಲಭ ಅಲ್ಲ. ಮನವನಾಳ್ಪುದು ಹಠದ ಮಗುವನಾಳುವ ನಯದಿ ಅಂದ್ರೆ ತಾಯಿರಿಗೆ ಗೊತ್ತು, ಮಗು ಹಠ ಮಾಡ್ತಾ ಇದ್ರೆ, ಸಣ್ಣ ಮಗು ಯಾಕೆ ಹಠ ಮಾಡ್ತಾ ಇದೆ ಅಂತನೂ ಗೊತ್ತಿಲ್ಲ. ಸೊ ಬರೀ ಹೊಟ್ಟೆಗೆ ಅಪ್ಪಾಡಿಗೆ ಏನಾದ್ರು ಆಗ್ತಾ ಇದ್ರೆ, ಏನೋ ಹೊಟ್ಟೆಗೆ ಊಟ ಹಾಕ್ಬಿಟ್ರೆ ಹಠ ಮಾಡೋದು ನಿಂತ್ಕೋಬಹುದು ಅಂತ. ಇದಕ್ಕಿದ್ದಾಗೆ ಹಾಸಿಗೆನಲ್ಲಿ ಒದ್ದೆ ಆಗ್ಬಿಟ್ರೆ ಸರಿ, ಅದಕ್ಕೆ ಹಠ ಮಾಡೋದಕ್ಕೆ ಶುರು ಆಗುತ್ತೆ. ಅಥವಾ ಇನ್ನೇನೋ ಮೈಗೆ ಇರಿಸುಮುರ್ಸಾದ್ರೆ ಹಠ ಮಾಡುತ್ತೆ. ಅದಲ್ದಾಗೆ 1-2 ತಿಂಗಳು 3 ತಿಂಗಳು ಆದ್ಮೇಲೆ ಅದಕ್ಕೆ ಯಾವ್ದೋ ಒಂದು ಟಾಯೋ, ಯಾವ್ದೋ ಮ್ಯೂಸಿಕ್ಕೋ ಯಾವ್ದಾದ್ರೂ ಅದನ್ನ ನೋಡಿದ ಮೇಲೆ ಅದೇ ಬೇಕು ಅನ್ನೋ ತರ ಹಠ ಮಾಡುತ್ತೆ. ಸೊ ಹೀಗೆ ಮನವನಾಳ್ಪುದು ಹಠದ ಮಗುವನಾಳುವ ನಯದಿ, ಊಟ ಮಾಡಲ್ಲ ಅಂತ ಹಠ ಮಾಡುತ್ತೆ. ಊಟ ಮಾಡಲ್ಲ ಅಂತಂದ್ರೆ ಅಮ್ಮ ಸುಮ್ನೆ ಬಿಟ್ಬಿಡ್ತಾಳ? ಏನ್ ಮಾಡ್ತಾಳೆ? ಮನವನಾಳ್ಪುದು ಹಠದ ಮಗುವನಾಳುವ ನಯದಿ. ನಮ್ಮ ಮನಸ್ಸನ್ನ ನಾವು ಮಾಡ್ಬೇಕಾದ್ರೂ ಈ ತಾಯಿ ಮಗುನ ಹೇಗೆ ನೋಡ್ಕೊತಾಳೆ ಹಾಗೆ ನಮ್ಮ ಮನಸ್ಸನ್ನೂ ನಾವು ನೋಡ್ಕೋಬೇಕು. ತಾಯಿ ಮಗುನ ನೋಡ್ಕೊಂಡು ಮಗುನ ಹೇಗೆ ಸಂತೋಷ ಪಡಿಸಿ ಸಮಾಧಾನ ಮಾಡಿ ಅದಕ್ಕೆ ಬೇಕಾಗೋದನ್ನೆಲ್ಲ ಕೊಡ್ತಾಳೆ ಅಂತಂದ್ರೆ, ಮನವನಾಳ್ಪುದು ಹಠದ ಮಗುವನಾಳುವ ನಯದಿ. ಊಟ ಮಾಡಲ್ಲ ಅಂತ ಹೇಳುತ್ತೆ, ರಚನೆ ಮಾಡುತ್ತೆ. ಯಾವ ಮಗು ತಾನೇ ಸಲೀಸಾಗಿ ಊಟ ಮಾಡುತ್ತೆ? ಆದ್ರೆ ತಾಯಿ ಬಿಡಲ್ವೇ? ಇನಿತಿನಿತು ಸವಿಯೊಳಿಸು ಸವಿ ಕಥೆಗಳಿಂದ. ಅವಾಗ ಏನ್ ಹೇಳ್ತಾಳೆ? ಸ್ವಲ್ಪನೇ ಸಣ್ಣ ತುತ್ತು ಮಾಡಿ, ಇಷ್ಟಿರೋದು, ಇಷ್ಟು ತಿಂದು ಬಿಡು ಅಂತ ಹೇಳೋದು. ಸೊ ಅದನ್ನ ಕಥೆಗಳೆಲ್ಲ ಹೇಳಿ ಮಗುನ ಅಲ್ಲೆಲ್ಲೋ ತೋರಿಸಿ, ನೋಡಲ್ಲಿ ಚಂದ್ರಮಾಮ ನೋಡು, ಅಲ್ಲಿ ನೋಡು ಹಕ್ಕಿ ನೋಡು, ಇಲ್ಲಿ ನೋಡು, ಇದ್ ನೋಡು, ಅಲ್ಲಿ ಯಾರೋ ಬರ್ತಾ ಇದಾರೆ ನೋಡು ಅಂತ ಹೇಳಿ ಅವಾಗ ಬಾಯಿಗೆ ತುತ್ತನ್ನ ಮಗು ಗೊತ್ತಿಲ್ದನೆ ಇರೋ ತರ ಒಳಗ್ ಹಾಕಿ. ಯಾಕೆಂದ್ರೆ ಮಗುನ ಆರೋಗ್ಯ ಮಗುಗೆ ಇಂಪಾರ್ಟೆಂಟ್, ಮಗುನ ಬೆಳವಣಿಗೆ ಬಹಳ ಇಂಪಾರ್ಟೆಂಟ್. ತಾಯಿ ನನಗೆ ಎಷ್ಟೇ ಕಷ್ಟ ಆದ್ರೂ, ಆ ಮಗುಗೆ ಊಟ ಮಾಡ್ಸೋದಕ್ಕೆ ಎಷ್ಟೇ ಕಷ್ಟ ಆದ್ರೂ ಏನ್ ಮಾಡ್ಬೇಕು, ಈ ತರ ಎಲ್ಲ ಮಾಡ್ತಾಳೆ. ಮಗುನ ಬೇರೆ ಬೇರೆ ಕಡೆಗೆ ಮನಸ್ಸು ಯೋಚನೆ ಮಾಡೋದಕ್ಕೆ ಮಾಡಿ ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು. ಸರಿ ಇಲ್ಲ ಅಂತ ಅಂದ್ಬಿಟ್ಟು ಆ ಮಗುಗೆ ಊಟ ಮಾಡಲ್ವಾ, ಹೊಡಿತೀನಿ ನಿನ್ಗೆ ಅಂತ ದೊಡ್ಡ ಮಗು ಆದ್ಮೇಲೆ ಹೊಡೆದ್ರೆ ಊಟ ಮಾಡತ್ವಾ? ಇಲ್ಲ, ನಾವೇ ಬಗ್ಬೇಕಾಗತ್ತೆ. ಮಕ್ಕಳನ್ನ ಸಾಕ್ಬೇಕಾದ್ರೆ ದೊಡ್ಡವರು ನಾವು ಹೇಳ್ದಾಗ ಕೇಳಬೇಕು ಅನ್ನೋದೆಲ್ಲ ನಡೆಯಲ್ಲ. ನಾವೇ ಬಗ್ಗಬೇಕು, ನಾವೇ ಬಗ್ಗಿ ಆ ಮಕ್ಕಳನ್ನ ನಾವು ರಮಿಸ್ಬೇಕು. ಏನ್ ಮಾಡ್ಬೇಕು? ಇನಿತಿತ್ತು ಮರಸಿನಿತ ಮಂಕುತಿಮ್ಮ. ಈ ತರ ಒಂದೊಂದೇ ಸ್ವಲ್ಪ ಮನಸ್ಸನ್ನ ಆ ಮಕ್ಕಳದ ಇದನ್ನ ಹೇಗೆ ಮರ್ಸಿ ಮಗುವಿನ ಅಭ್ಯುದಯಕ್ಕೆ ಬೇಕಾಗುವಂತ, ಬೆಳವಣಿಗೆಗೆ ಬೇಕಾಗುವಂತ
ಎಲ್ಲ ವಿಚಾರಗಳಿಂದ ನಾವು ಮಗುನ ಹೇಗೆ ಹಠ ಮಾಡೋ ಮಗುನ ಒಲಿಸ್ಕೊಳ್ತೀವೋ ಹಾಗೆ ನಮ್ಮ ಮನಸ್ಸು ಹಠ ಮಾಡುತ್ತೆ. ಹಠ ಮಾಡ್ತಿದ್ದಾಗೆ ನಾವು ಹಠ ಮಾಡಿದ ತಕ್ಷಣ ಕೇಳದ್ದೆಲ್ಲ ಕೊಟ್ಬಿಡಕ್ಕಾಗುತ್ತೋ? ಆಗಲ್ಲ. ಮಗು ಸ್ವಲ್ಪ ದೊಡ್ಡದಾದ್ಮೇಲೆ ನಂಗೆ ಬ್ಲೇಡ್ ಬೇಕು ಅಂತ ಹಠ ಮಾಡುತ್ತೆ. ಬ್ಲೇಡ್ ಕೊಟ್ಬಿಡಕ್ಕಾಗತ್ತ ಅಮ್ಮ? ಬ್ಲೇಡ್ ಕೊಡಕ್ಕಾಗಲ್ಲ. ಯಾಕೆಂದ್ರೆ ಅದಕ್ಕೆ ಗೊತ್ತಿಲ್ಲ, ಬ್ಲೇಡು ಕೈ ಕೊಯ್ಕೊಳ್ಳುತ್ತೆ, ರಕ್ತ ಬರುತ್ತೆ, ಆಮೇಲೆ ಎಲ್ಲ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಿಲ್ಲ. ಆದ್ರೆ ಅದು ಹಠ ಮಾಡುತ್ತೆ. ಆದ್ರೆ ಅವಳು ಅದನ್ನ ತಪ್ಪಿಸ್ಬೇಕು. ಅದಕ್ಕೆ ನೋಡು, ಇದು ಗಿಲ್ಕಿ ನೋಡು, ಇದ್ ನೋಡು ಆಟದ ಸಾಮಾನು ನೋಡು, ಅಲ್ಲಿ ನೋಡು ಚಂದ್ರಮಾಮ, ಇಲ್ಲಿ ನೋಡು ಏರೋಪ್ಲೇನು, ಅದು ಇದು ಅಂತ ಅಂದ್ಬಿಟ್ಟು ಏನೋ ಮಗುನ ಮನಸ್ಸನ್ನ ಆ ಬ್ಲೇಡ್ ಬೇಕು ಅನ್ನೋದನ್ನ ಬಿಡಿಸಿ ಅದನ್ನ ಬ್ಲೇಡನ್ನ ಕೈಯಿಂದ ಬಿಡಿಸ್ಕೊತಾಳೆ, ಹೇಗೆ ಮಾಡ್ತಾಳೆ. ಆ ಥರ ನಾವೇ ನಮ್ಮ ಮನಸ್ಸು ಹಠ ಮಾಡಿದ್ದನ್ನೆಲ್ಲ ಕೊಟ್ಬಿಡಕ್ಕಾಗಲ್ಲ. ನಮ್ಮ ಮನಸ್ಸು ಹಠ ಮಾಡ್ತಾನೆ ಇರುತ್ತೆ. ನನಗೆ ದೊಡ್ಡ ಕಾರ್ ಬೇಕು, ದೊಡ್ಡ ಬಂಗ್ಲೆ ಬೇಕು, ಅದ್ ಬೇಕು, ಇದ್ ಬೇಕು, EMI ತಗೋ, ಬೇಕಾಷ್ಟು ಲೋನ್ ಸಿಗುತ್ತೆ, ಈ ಕೆಲಸ ಬಿಟ್ಬಿಡು, ಆ ಕೆಲ್ಸಕ್ಕೆ ಸೇರ್ಕೋ, ಈ ದೇಶ ಬಿಟ್ಬಿಟ್ಟು ಆ ದೇಶಕ್ಕೆ ಹೋಗು ಅಂತ. ಇದೆಲ್ಲಾವುದು ಕೇಳಿದ್ರೂ ನಾವು ಅದನ್ನೆಲ್ಲ ಮಾಡಕ್ ಹೊರಟ್ರೆ ಎಲ್ಲೋ ಒಂದ್ ಕಡೆ ಸಿಗಾಕೊಂಡು ಒದ್ದಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಾವು ಮಗುನ ಹೇಗೆ ಆ ಹಠ ಮಾಡೋ ಮಗುನ ಹೇಗೆ ಇನ್ನೆಲ್ಲ ಕಥೆಗಳನ್ನು ಹೇಳಿ ಅದನ್ನ ಹಠದಿಂದ ಆಚೆಗೆ ಕರ್ಕೊಂಡ್ಬರ್ತೀವಿ, ನಮ್ಮ ಮನಸ್ಸನ್ನು ಹಠನೂ ಹಾಗೇನೆ ಅದನ್ನ ಬೇರೆ ಕಡೆಗೆ ಒಲಿಸ್ಬೇಕು. ಬೇರೆ ಕಡೆಗೆ ಅಂತಂದ್ರೆ ನಮ್ಗೆ ಇದರಿಂದ ಅನುಕೂಲ ಇಲ್ಲ, ಇದರಿಂದ ಸದ್ಯಕ್ಕೆ ನನಗೆ ಖುಷಿ ಸಿಗ್ಬೋದು ಅಷ್ಟೇ ಹೊರತು ಈ ಖುಷಿಯಿಂದ ನನಗೆ ಪರ್ಮನೆಂಟ್ ಆಗಿರೋ ಖುಷಿ ಸಿಗ್ತಾ ಇಲ್ಲ, ಇದರಿಂದ ಸಾಕಷ್ಟು ತೊಂದರೆ ಸಿಗ್ತಾನೆ ಅನ್ನೋದು ನನಗೆ ಗೊತ್ತಿದ್ರೂ ನನ್ನ ಮನಸ್ಸು ಕೇಳಲ್ಲ. ಗೊತ್ತಿದ್ದು ಹಠ ಮಾಡುತ್ತೆ, ಗೊತ್ತಿದ್ದು ಹೇಳುತ್ತೆ, ಹಠ ಮಾಡ್ತಾನೆ ಇರುತ್ತೆ. ನಡೀರಿ ಚಿಕ್ಕಪೇಟೆಗೆ ಹೋಗೋಣ ಅಂತ ಅನ್ನತ್ತೆ. ಹೋಗ್ಬೇಕಾಗತ್ತೆ ಚಿಕ್ಕಪೇಟೆಗೆ. ಅಲ್ಲಿ ಬೇಕೋ ಬೇಡವೋ ಎಲ್ಲ ಸೇಲ್ ಹಾಕಿದ್ದಾರೆ ಅಂತ ಸೀರೆ ತಗೊಂಡ್ಬರೋದು, ಅಥವಾ ಬಟ್ಟೆ ತಗೊಂಡ್ಬರೋದು, ಅಥವಾ ಸಾಮಾನುಗಳು ತಗೊಂಡ್ಬರೋದು. ಮನೆ ತುಂಬಾ ಸಾಮಾನು ತುಂಬಿಕೊಂಡ್ರು ಮನೆಯಲ್ಲಿ ಎಲ್ಲ ವಸ್ತುಗಳು ಇದೆ, ಇನ್ನೇನು ಬೇಕಿಲ್ಲ, ಆದ್ರೂ ತಗೊಂಡ್ಬರ್ತಾ ಇರ್ತೀವಿ, ಆದ್ರೂ ತುಂಬ್ಕೋತಾ ಇರ್ತೀವಿ. ಯಾಕೆ? ಮನಸ್ಸು ಹಠ ಮಾಡ್ತಾ ಇದೆ. ಮನಸ್ಸು ಹಠ ಮಾಡೋದನ್ನ ನಾನು ತಪ್ಪಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನನಗೆ. ಅದಕ್ಕೆ ಏನ್ ಮಾಡ್ಬೇಕು? ಮನಸ್ಸು ನಾನು ಹೊಲಿಸ್ಕೊಳ್ಳೋದಕ್ಕೆ ಬರ್ಬೇಕು. ಸೊ ಅದನ್ನ ಹೇಳ್ತಾ ಇರೋದು, ಮನವನಾಳ್ಪುದು ಹಠದ ಮಗುವನಾಳ್. ಮನವ ಯಾವ್ದನ್ನ ಮಾಡೋದು? ನನ್ನ ಮನಸ್ಸನ್ನ ಬೇರೆಯವ್ರ ಮನಸ್ಸನ್ನ ಕಂಟ್ರೋಲ್ ಮಾಡೋದಿರ್ಲಿ, ನನ್ನ ಮನಸ್ಸನ್ನ ಕಂಟ್ರೋಲ್ ಮಾಡೋದೇ ಕಷ್ಟದ ಕೆಲಸ. ಮಗು ಹಠಮಾರಿತನ ಮಾಡೇ ಮಾಡುತ್ತೆ, ಅದೇ ಬೇಕು, ಏನ್ ಬೇಡ ಅಂತೀರೋ ಅದೇ ಬೇಕು ಅನ್ಸರುತ್ತೆ. ಆದ್ರೆ ಅಚ್ಚೆ ಹಿಡದೇ ಹಿಡಿಯುತ್ತೆ. ಅದಕ್ಕೆಲ್ಲ ಹೆದರ್ಸಿ ಬಡ್ದು ಎಲ್ಲ ಹೊಡೆದು ಮಾಡಕ್ಕಾಗಲ್ಲ. ಸೊ ಅದೇ ತರ ನಮ್ಮ ಮಗು ಮನಸ್ಸು ಹೇಗಿದೆಯೋ ಅದೇ ತರ ಮಗುಗೆ ಹೇಗ್ ಆಗ್ತಾ ಇದೆಯೋ ಅದೇ ತರ ನಾವು ದೊಡ್ಡವರಾದ್ರೂ ನಮ್ಮ ಮನಸ್ಸು ಹಠ ಮಾಡುತ್ತೆ. ಇಲ್ಲ ನಾನು ಸಿನಿಮಾಕ್ಕೆ ಹೋಗೇ ಹೋಗ್ತೀನಿ, ಇಲ್ಲ ಅಲ್ಲಿ ಹೋಗ್ಲೇಬೇಕು. ಸೊ ದೃಶ್ಯಮಾಣಿ ಭವೈ ಪ್ರೀತಿ ಅಂತ ಹೇಳಕ್ಕೆ ಒಂದು ಇದು ಬರುತ್ತೆ, ಒಂದು ಸಂಸ್ಕೃತದಲ್ಲಿ ಒಂದು ವಾಕ್ಯ. ಅಂದ್ರೆ ಯಾವುದನ್ನು ನೋಡಿದ್ರೆ ಅದನ್ನ ಪಡೆಯುವ ಆಸೆ. ಸೊ ಹಾಗೆ ನಮ್ಗೆ ಕಂಡದ್ದನ್ನೆಲ್ಲ ಬೇಕು ಅನ್ನೋ ಆಸೆ, ಕೇಳಿದ್ದೆಲ್ಲ ಬೇಕು ಅನ್ನೋದು ಆಸೆ, ನೋಡಿದ್ದೆಲ್ಲ ಬೇಕು ಅಂತ ಅನ್ನೋ ಆಸೆ. ಈ ಆಸೆಗಳಿಗೆ ನಮ್ಗೆ ಹಿತವಾಗಿದೆಯೋ ಅಹಿತವಾಗಿದೆಯೋ, ನಮ್ಗೆ ಬೇಕೋ ಬೇಡವೋ, ಅದು ಯಾವ ವಿವೇಚನೆಯೂ ಇಲ್ಲ. ಸೊ ನಾವು ಸುಮ್ಮನೆ ಎಷ್ಟೋ ಸಲ ಮಾಡಿ ಮನಸ್ಸಿಗೆ ಬುದ್ಧಿಗೆ ಹಿಂಸೆ ಮಾಡ್ಕೊಂಡಿರ್ತೀವಿ. ಈ ಸಾಮಾನು ಬೇಡ ಅಂತಂದ್ರು ತಗೊಂಬಂದು ಆಮೇಲೆ ಅಯ್ಯೋ ತರಬಾರ್ದಾಗಿತ್ತು ಅಂತ ಹೇಳಿ 1-3 ತಿಂಗಳಾದ್ಮೇಲೆ ಇನ್ನೊಂದು ಸಾಮಾನು ಯಾವ್ದೋ ತಗೊಂಬಂದು ಅದು ತಿರ್ಗಾ ಒದ್ದಾಡೋದು. ಈ ಹೋಟ್ಲಲ್ಲಿ ತಿಂದ್ರೆ ಆಗಲ್ಲ ಅನ್ನೋದು ಗೊತ್ತಿದ್ರು ಹೊಟ್ಟೆ ಮೀರಿ ತಿಂದು 3-4 ದಿವಸ ಅನಾರೋಗ್ಯ ಮಾಡ್ಕೊಂಡು ಅಯ್ಯೋ ಹೋಗ್ಬಾರ್ದಾಗಿತ್ತು ಅಂತ ಅನ್ಕೊಳ್ಳೋದು. ಯಾರ್ದೋ ಜೊತೆ ಹೋಗಿ ಸಿಗರೇಟು ಜೂಜು ಎಲ್ಲದನ್ನು ಕಲ್ತು ಸೊ ಹಾಗಾಗಿ ಅಯ್ಯೋ ಹೋಗ್ಬಾರ್ದಾಗಿತ್ತು ಅಂತ. ಈ ತರ ಹಠ ಮಾಡಿದ ಕಡೆಗೆಲ್ಲ ನಾನು ಹೋಗಿ ನನ್ನನ್ನು ತೊಡಗಿಸ್ಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನನ್ನೇ ನಾನು ಹಾಳು ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಮಗುವಿನ ಅಮ್ಮ ತಾಯಿ ಹೇಗೆ ಮಗುವನ್ನ ರಮಿಸಿ ಅದನ್ನ ಒಳ್ಳೆ ದಾರಿಗೆ ಕರ್ಕೊಂಡ್ಬರ್ತಾಳೋ ಆ ತರ ನಾವೇ ನಮ್ಮ ಮನಸ್ಸನ್ನ ರಮಿಸಿ ಒಳ್ಳೆ ದಾರಿಗೆ ಕರ್ಕೊಂಡ್ಬರ್ಬೇಕು. ಮನಸ್ಸು ಆಸೆ ಮಾಡೋದು ಸಹಜ, ಆದ್ರೆ ಅದಕ್ಕೆ ಶುದ್ಧವಾದ ವಾತಾವರಣ, ಒಳ್ಳೆ ಶುದ್ಧವಾದ ಜೀವನ ಶೈಲಿ, ಸತ್ಸಂಗ, ಆಮೇಲೆ ಮೆಡಿಟೇಷನ್ನು, ಈ ತರದ ಎಲ್ಲ ಸತ್ಸಂಗಕ್ಕೆ ಬಂದರೆ ನಮ್ಮ ಮನಸ್ಸನ್ನ ಹಿಡಿತಕ್ಕೆ ತರಬಹುದು. ಹಾಗಾಗಿ ವಿಚಿತ್ರವಾದ ಬಯಕೆಗಳು ಏನು ಮಾಡ್ತಾ ಇದೆ ಅದರಿಂದ ನಾವು ರಕ್ಷಿಸ್ಕೊಳ್ಬಹುದು.
ಇಲ್ಲದೆ ಇದ್ರೆ ಈ ಬದುಕಿನ ಜಂಜಾಟ ಮುಗಿಯದ ತರ ಜಂಜಾಟ ಅಂತ ಹೇಳೋದನ್ನ ಅವರು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಮನವನಾಳ್ಪುದು ಹಠದ ಮಗುವನಾಳುವ ನಯದೆ ಇನಿತಿನಿತು ಸವಿಯೊಳಿಸು ಸವಿಕಥೆಗಳಿಂದೆ ಅನುಕೂಲಿಸದು ಬರಿಯ ಕೂಗು ಬಡಿತಗಳೆನ್ನದು ಇನಿತಿತ್ತು ಮರಸ್ಸಿನಿತ ಮಂಕುತಿಮ್ಮ. ಮೊದಲು ಇದನ್ನ ನೋಡೋಣ. ಶ್ವಾನ ತಿಪ್ಪೆಯ ಮೇಲೆ ಮಲಗಿರಲು ಪೂರ್ವಿಕ ಜ್ಞಾನ ಪಶ್ಚಾತ್ತಾಪ ಶುಭ ಚಿಂತೆಯಂತೆ ಏನೋ ವಾಸನೆ ಬೀಸಲದು ಹಾರಿ ಧುಮುಕುವುದು ಮಾನವನ ಮನಸ್ಸಂತೂ ಮಂಕುತಿಮ್ಮ. ನೋಡಿ, ಇದು 905ನೇ ಶ್ಲೋಕ. ನಾನು ಹಳೆಯದು ಹೇಳಿದ್ದು 375ನೇ ಶ್ಲೋಕ. 375ನೇ ಶ್ಲೋಕದಿಂದ ಇಲ್ಲಿಗೆ ಯಾಕೆ ಬಂದೆ ನಾನು ಅಂತಂದ್ರೆ, ಇದು ಮನಸ್ಸಿನ ಬಗ್ಗೆ ಹೇಳಿರುವಂಥದ್ದು. ಶ್ವಾನ ತಿಪ್ಪೆಯ ಮೇಲೆ ಮಲಗಿರಲು ಪೂರ್ವಕ ಜ್ಞಾನ ಪಶ್ಚಾತ್ತಾಪ ಶುಭ ಚಿಂತೆಯಂತೆ ಏನೋ ವಾಸನೆ ಬೀಸಲದು ಹಾರಿ ಧುಮುಕುವುದು ಮಾನವನ ಮನಸ್ಸಂತೂ ಮಂಕುತಿಮ್ಮ. ಸಾಮಾನ್ಯ ನೀವು ನಾಯಿನ ನೋಡಿದಿರ ಅನ್ಸುತ್ತೆ. ನಾಯಿ ಒಂದ್ ಕಡೆ ಹೋಗಿ ಮಲಗ್ಬೇಕಾದ್ರೆ 3 ಸುತ್ತಬಿಟ್ಟು ಅಲ್ಲಿ ಮಲ್ಕೊಳ್ಳುತ್ತೆ. ಯಾವುದೋ ಒಂದ್ ನೆರಳಲ್ಲಿ ಎಲ್ಲೋ ಒಂದ್ ಕಡೆ ಮಲ್ಕೊಂಡಿರುತ್ತೆ. ಯಾರೋ ಒಬ್ಬ ನಡ್ಕೊಂಡು ಹೋಗ್ತಾ ಇದ್ದಾನೆ, ಅಥವಾ ಯಾರೋ ಒಬ್ಬ ಸೈಕಲ್ ಅಲ್ಲೋ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಆ ಮೂಗಿಗೆ, ಮಲಗಿದ ನಾಯಿ ಮೂಗಿಗೆ ಏನೋ ಇವನ್ ಬ್ಯಾಗಲ್ಲಿ ಏನೋ ವಾಸನೆ ಇರುವಂತ ಪದಾರ್ಥ ಇದೆ. ಮೇ ಬಿ ಅದಕ್ಕೆ ಇಷ್ಟ ಆಗುವಂಥದ್ದು ಮೇ ಬಿ ಫಿಶ್ ಇರ್ಬೋದು, ಅಥವಾ ಮಟನ್ನು, ಚಿಕನ್ನು, ಈ ತರದ್ ಯಾವ್ದಾರು ಇರ್ಬೋದೇನೋ. ಅವನ್ ಬ್ಯಾಗಲ್ಲಿ ತಗೊಂಡ್ ಹೋಗ್ತಾ ಇದ್ದಾನೆ ಅವನ್ ಮನೆಗೆ. ಆದ್ರೆ ಈ ನಾಯಿಗೆ ವಾಸನೆ ಬಂತು. ಸೊ ಅದನ್ನೇ ಹಿಂಬಾಲಿಸ್ಕೊಂಡು ಹೋಗುತ್ತೆ. ಸೊ ಅವನ್ ಪಾಡ್ಗೆ ಅವನ್ ಮನೆಗೆ ಹೋಗ್ತಾನೆ. ಸೊ ಅದಕ್ಕೆ ಸಿಕ್ತಾ, ನಾಯಿಗೆ ಏನಾದ್ರು ಸಿಕ್ತಾ? ಅದು ಸಿಕ್ಲಿಲ್ಲ. ಸೊ ಸಿಕ್ಲಿಲ್ಲ ಅಂತಂದ್ರೆ ಏನ್ ಮಾಡುತ್ತೆ? ಅಷ್ಟು ದೂರ ಹೋಗಿದ್ದಕ್ಕೆ ಏನೂ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ವಾಪಸ್ ಬಂದು ಮಲ್ಕೊಂಡು ತಿರ್ಗಾ 3 ಸುತ್ತ ಹಾಕಿ ಮಲ್ಕೊಳ್ಳೋದು. ಶ್ವಾನ ತಿಪ್ಪೆಯ ಮೇಲೆ ಮಲಗಿರಲು ಪೂರ್ವಿಕ ಜ್ಞಾನ ಪಶ್ಚಾತ್ತಾಪ ಶುಭ ಚಿಂತೆಯಂತೆ. ಅದ್ರ ಪಾಡ್ಗೆ ಅದೆಲ್ಲೋ ಒಂದ್ ಕಡೆ ತಿಪ್ಪೆ ಅಂತಂತ ಹೇಳಿದಾರೆ. ನಮ್ದು ತಿಪ್ಪೆ ಅಂತಂದ್ರೆ ನಮ್ಮ ಮನಸ್ಸು. ಈ ಮನಸ್ಸು ಅನ್ನೋದು ಶ್ವಾನ ಅಂತಂದ್ರೆ, ತಿಪ್ಪೆ ಅಂತಂದ್ರೆ ಮನಸ್ಸು ತಿಪ್ಪೆ ತರ ಇದೆ. ನಮ್ದು ತಿಪ್ಪೆ ಗುಂಡಿಗಿನ್ನ ಅಸಖ್ಯವಾಗಿರೋದು. ನಮ್ಮ ಮನಸ್ಸಿನಲ್ಲಿ ಏನೇನೆಲ್ಲ ಯೋಚನೆಗಳಿದೆ ಅನ್ನೋದು ಯಾರಿಗಾರು ಹೇಳ್ಬಿಟ್ರೆ, ಏನಪ್ಪಾ ನೀವು ಇಷ್ಟೊಂದು ಕೆಟ್ಟವರ, ಇಷ್ಟೊಂದು ದೂರ್ಸ್ಥಾನ, ಇಷ್ಟೊಂದು ನಿಮ್ಗೆ ಇದಿದ್ಯಾ, ನಿಮ್ ಮನಸ್ಸಿನಲ್ಲಿ ಮುಚ್ಚಿಟ್ಕೊಳ್ಳೋದ್ರಿಂದ ನಿಮ್ಗೆ ಬೇರೆಯವರೆಲ್ಲಾರು ಓಹೋ ಚೆನ್ನಾಗಿದ್ದಾರೆ ಅಂತ. ನಮ್ಮ ಮನಸ್ಸೇನೆ ಎಷ್ಟೊಂದು ಕೆಟ್ಟ ಕೆಟ್ಟ ವಿಚಾರಗಳನ್ನ ಮಾಡ್ತಾ ಇರುತ್ತೆ. ಅದನ್ನೆಲ್ಲದನ್ನು ಯೋಚನೆ ಮಾಡಿದ್ರೆ ನಾವೇನೇ ದಿವಸ ತಿಪ್ಪೆ ಮೇಲೆ ಮಲ್ಕೊಳ್ತಾ ಇದ್ವಿ. ನಮ್ಮ ಮನಸ್ಸಿನಲ್ಲಿರೋ ಕಸ ಕಡ್ಡಿಗಳು ತಿಪ್ಪೆಗಿನ್ನ ಅತಿಯಾಗಿದೆ. ಶ್ವಾನ ತಿಪ್ಪೆಯ ಮೇಲೆ ಮಲಗಿರಲು ಪೂರ್ವಿಕ ಜ್ಞಾನ ಪಶ್ಚಾತ್ತಾಪ ಶುಭ ಚಿಂತೆಯಂತೆ. ಅದು ಅದ್ರ ಪಾಡ್ಗೆ ಅದು ಮಲ್ಕೊಂಡಿದ್ರೆ ಅದಕ್ಕೇನು ಬೇರೆ ಯೋಚನೆ ಏನಿರಲ್ಲ. ಅದ್ರ ಪಾಡ್ಗೆ ಅದಿರತ್ತೆ. ಯಾರದ್ದೋ ಏನೋ ವಿಷಯ ಗೊತ್ತಾಯ್ತು ಅಂದ್ರೆ ಏನೋ ವಾಸನೆ ಬೀಸಲದು ಹಾರಿ ಧುಮುಕುವುದು. ಹಾಗೆ ನಮ್ಮ ಮನಸ್ಸು ಶಾಂತವಾಗಿರುತ್ತೆ, ಏನೂ ಆಗಿರಲ್ಲ. ಇದ್ದಕ್ಕಿದ್ದಾಗೆ ಪಕ್ಕದ ಮನೆಯವ್ರದ್ದು ಏನೋ, ಅವ್ರು ನಮ್ಗಿನ್ನ ದೊಡ್ಡದು ಏನೋ ಐಟಮ್ ತಗೊಂಡ್ರು, ಅಥವಾ ಅವ್ರ ಮಗನ್ಗೆ ಮಾರ್ಕ್ಸ್ ಜಾಸ್ತಿ ಬಂತು, ಸೊ ಇನ್ನೊಂದು ಏನೋ ಅವ್ರ ಮಕ್ಕಳಿಗೆ ಮದುವೆ ಸೆಟ್ಲ್ ಆಯ್ತು, ಅಥವಾ ಇನ್ನೇನೋ ಅವ್ರ ಮನೆಯವ್ರಿಗೆ ಎಲ್ಲಾರ್ಗು ಲಾಟ್ರಿ ಹೊಡಿತು ಅಂತಿದ್ದಾಗೆ ನನ್ನ ಮನಸ್ಸಿನಲ್ಲಿ ಶ್ವಾನ ತಿಪ್ಪೆಯ ಮೇಲೆ ಮಲಗಿರಲು ಪೂರ್ವ ಆತರ ಇದ್ರೆ ಏನೋ ವಾಸನೆ ಬೀಸಲದು ಹಾರಿ ಧುಮುಕುವುದು. ಸೊ ಅಲ್ಲಿ ತನಕ ಮನಸ್ಸು ಶಾಂತವಾಗೇ ಇತ್ತು. ಇದಕ್ಕಿದ್ದ ಹಾಗೇನೆ ಏನೋ ಬಂತು ಮನಸ್ಸಿನೊಳಗಡೆ. ಅಶಾಂತತೆ ಎಲ್ಲ ಏನಾಯ್ತು? ಎಲ್ಲ ಹಾರಿ ಹೋಯ್ತು. ಸೊ ಹಾರಿ ಧುಮುಕುವುದು ಮಾನವನ ಮನಸ್ಸಂತೂ ಮಂಕುತಿಮ್ಮ. ಮನುಷ್ಯನ ಮನಸ್ಸು ಹೀಗೆ ಆಗೋದು. ನಾಯಿ ತರ ಮೇಲೆ ಹೋಗುತ್ತೆ, ತಿರ್ಗಾ ವಾಪಸ್ ಬರುತ್ತೆ. ಅಲ್ಲಿ ಸಿಕ್ಕಿದ್ರು ಪ್ರಾಬ್ಲಮ್ಮೆ, ಸಿಗದಲೇ ಇದ್ರು ಪ್ರಾಬ್ಲಮ್ಮೆ. ನಮ್ಮ ಆಸೆಗಳೆಲ್ಲದಕ್ಕೂ ಕೇಳಿದ್ದೆಲ್ಲ ಮನಸ್ಸಿಗೆ ಕೊಟ್ರುವೆ ಇನ್ನೂ ಹಠ ಮಾಡ್ತಾ ಇವಿ. ಯಾಕೆ? ನೀವೇನ್ 5 ವರ್ಷದ ಕೆಳಗೆ ಕೇಳಿದ್ರಿ ಅದನ್ನೆಲ್ಲ ಕೊಟ್ಟಿದ್ದೀರಾ. ನೀವು 5 ವರ್ಷದ ಕೆಳಗೆ ನಿಮ್ಮ ಆಸೆಗಳು ಏನಿದೆ ಅದನ್ನೆಲ್ಲ ಈಗ ಪೂರೈಸಿದಿರ ಮನಸ್ಸಿಗೆ. ಆದ್ರೂ ಮನಸ್ಸು ಇನ್ನೊಂದು ಹೊಸ್ತು ಬೇಕು. ನೀವು 1 ಆಸೆ ಪೂರೈಸಿದ್ರೆ ಮನಸ್ಸಿನಲ್ಲಿ 10 ಆಸೆಗಳು ಹುಟ್ಕೊಳತ್ತೆ. 10 ಆಸೆಗಳನ್ನು ಪೂರೈಸಿದ್ರೆ 100 ಆಸೆಗಳು ಹುಟ್ಕೊಳತ್ತೆ. ಹಾಗಾಗಿ ಆ ಆಸೆಗಳನ್ನ ನಾವು ಬೆಳೆಸ್ತಾ ಹೋದ್ರೆ ಅದಕ್ಕೋಸ್ಕರ ಕಷ್ಟಪಡ್ಬೇಕಾಗತ್ತೆ. ಆಸೆಗಳನ್ನ ಪೂರೈಸ್ಕೊಳ್ಳೋದಕ್ಕೋಸ್ಕರ ಜೀವನ ಪೂರ್ತಿ ಕಷ್ಟಪಡ್ತಾ ಇದ್ರೆ ನಮಗೆ ಕೊಟ್ಟಿರೋ ಒಂದು ಮನುಷ್ಯನಿಗೆ ಕೊಟ್ಟಿರೋ ಒಂದು ಬುದ್ಧಿ ಶಕ್ತಿ, ಈ
ವಿಸ್ಡಮ್ ಅಂತ ಏನಿದೆ, ಆಲೋಚನಾ ಲಹರಿ, ಇದರಿಂದ ನಾವು ಮೋಕ್ಷ ಪಡ್ಕೊಳ್ಳೋದಕ್ಕೆ ಉಪಯೋಗಿಸ್ಬೇಕೇ ಹೊರತು ಈ ತರ ಯಾವ್ಯಾವ್ದೋ ಆಸೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ, ಅದಕ್ಕೇನು ಅರ್ಥವಿಲ್ಲದ ಆಸೆಗಳೆಲ್ಲ ಬರ್ತಾ ಇರುತ್ತೆ. ನಮ್ ಫ್ಯಾಷನ್ನೇ ಆಗ್ಲಿ, ಕೂದಲು ಇಷ್ಟು ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾರು ಚೆನ್ನಾಗಿರೋದಕ್ಕೆ ಏನಿದೆ, ಏನಾದ್ರು ಅಳತೆಗೋಲ್ ಇದೆಯಾ? ಯಾವ್ದೋ ಸೆಲೆಬ್ರಿಟಿ ಮಾಡ್ಬಿಟ್ರು ಅಂದ್ರೆ ಅವ್ರಿಗೆ 50 ಜನ ಮೇಕಪ್ ಮಾಡೋರು, 50 ಜನ ಫೋಟೋಗ್ರಾಫರು ಎಲ್ಲ ಸೇರಿ ಮಾಡಿ ಆಮೇಲೆ ಅದಕ್ಕೆ ಬರೆಯೋರು ಇರ್ತಾರೆ, ಇದು ತುಂಬಾ ಚೆನ್ನಾಗಿರೋದು, ಬ್ಯೂಟಿ ಆಗಿರೋದು ಅಂತ. ಅವ್ರು ಹೇಳಿದ ತಕ್ಷಣ ಅದು ವೇದವಾಕ್ಯ ಆಗ್ಬಿಡುತ್ತೆ. ಆದ್ರೆ ನಾವೆಲ್ಲ ಅದನ್ನ ಫಾಲೋ ಮಾಡ್ತಾ ಇದೀವಿ, ಸೆಲೆಬ್ರಿಟೀಸ್ನ ಫಾಲೋ ಮಾಡ್ತಾ ಇದೀವಿ. ಯಾರನ್ನೋ ಅವ್ರನ್ನ ಫಾಲೋ ಮಾಡೋದ್ರಿಂದ ನನ್ನ ಮನಸ್ಸಿನಲ್ಲಿ ಬುಗ್ಗೆಗಳ ತರ, ಫೌಂಟನ್ ತರ ಬರ್ತಾನೇ ಇರುತ್ತೆ. ಬೇಕಾದಷ್ಟು ಅದಾದ್ಮೇಲೆ ಇದು, ಇದಾದ್ಮೇಲೆ ಅದು, ಅಕಸ್ಮಾತ್ ಏನಾದ್ರು ಆದ್ರೆ ಹಾಗಾಗ್ಬಾರ್ದಾಗಿತ್ತು, ಅಯ್ಯೋ ಹೀಗಾಗೋಯ್ತಲ್ಲ ಅಂತ, ಎಂತ ತಪ್ಪು ಮಾಡ್ಬಿಟ್ಟೆ ಅಂತ ಯೋಚನೆ ಮಾಡೋದು, ಹೀಗ್ ಮಾಡೋದು, ಮೋಸ, ಮನಸ್ಸಿನಲ್ಲಿ ಬೇಕಾದಷ್ಟು ಅಸಹನೆ, ಹೀಗೆಲ್ಲ ಅದು ಆಗ್ತಾನೆ ಇರುತ್ತೆ. ಹಾಗಾಗಿ ನಮ್ಗೆ ಜೀವನದ ಪೂರ್ತಿ ಗೊತ್ತಿಲ್ಲ ನಮ್ಗೆ. ಹಾಗಾಗಿ ಏನಾಗುತ್ತೆ, ನಾವು ತಲೆ ಕೆಡಿಸ್ಕೊಳ್ಳೋದು, ಅವಾಗ ಏನೇನೋ ಹುಡುಕೊಂಡು ಹೋಗೋದು, ನಾಯಿ ತರ ನಾಯಿ ಬಾಲನ ರೈಟ್ ಮಾಡ್ತೀನಿ ಅಂತಂದ್ರೆ ದಬ್ಬೆ ಕಟ್ಟಿ ಅದ್ ನೆಟ್ಟಗಾಗಿಸ ಹಾಗೆ ನಮ್ಮ ಮನಸ್ಸು ಹಾಗೆ ದಬ್ಬೆ ಕಟ್ಟಿದ ನಾಯಿ ತರ ಸ್ವಲ್ಪ ಹೊತ್ತು ಸರಿಯಾಗಿರುತ್ತೆ. ಚಂಚಲತೆ ಇಲ್ದಲೇನೆ, ಇಲ್ಲಪ್ಪ ನಾನು ಇನ್ಮೇಲೆಲ್ಲ ನಾನು ಆತರ ಎಲ್ಲ ಸುಮ್ನೆ ಆಸೆ ಪಡೋದಿಲ್ಲ ಅಂತ ಮನಸ್ಸನ್ನ ಮಾಡಿದ್ರೆ, ಆ ದಬ್ಬೆ ಬಿಚ್ಚುತ್ತಿದ್ದಾಗೆ ತಿರ್ಗಾ ನಾಯಿ ಬಾಲ ಹೇಗೆ ಡೊಂಕಾಗುತ್ತೋ ಹಾಗೆ ನಮ್ಮ ಮನಸ್ಸು ಎಲ್ಲೋ ಹೋಗುತ್ತೆ. ಸೊ ಕರ್ಮಯೋಗದಲ್ಲಿ ಕೃಷ್ಣ ಹೇಳ್ತಾನೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟತ್ಯ ಕರ್ಮಕೃತು ಅಂತ. ಒಂದು ಕ್ಷಣವಾಗಿ ಕೂಡ ಸ್ಥಿರವಾಗಿ ನಿಲ್ಲಲು ನನ್ನ ಮನಸ್ಸಿಗೆ ಆಗಲ್ಲ. ಯಾವ ಕೆಲಸನೂ ಮಾಡ್ದಲೇ ಇರೋದಕ್ಕೂ ಈ ಮನಸ್ಸಿಗೆ ಸಾಧ್ಯವೇ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ನಿನಗಲ್ಲಪ್ಪ, ನನಗೂ ಸಾಧ್ಯ ಇಲ್ಲ. ಹಾಗಾದ್ರೆ ಯಾವ ಕೆಲಸನೂ ಮಾಡ್ದಲೇ ಇರೋದಕ್ಕೆ ಆದ್ರೆ ಯಾವ್ದಾದ್ರು ಒಳ್ಳೆ ಕೆಲಸನೇ ಮಾಡೋದಕ್ಕೆ ಯಾಕೆ ಚೂಸ್ ಮಾಡ್ಕೋಬಾರ್ದು ಅಂತ. ಅದು ಸಾಧನೆ. ನಮ್ಗೆ ಕೊಟ್ಟಿರೋ ಬುದ್ಧಿಶಕ್ತಿನಲ್ಲಿ ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಯಾವ್ದು ಪರ್ಮನೆಂಟು, ಯಾವ್ದು ಇಂಪರ್ಮನೆಂಟು, ಯಾವ್ದು ಶಾಶ್ವತ, ಯಾವ್ದು ಅಶಾಶ್ವತ, ಕ್ಷಣಿಕ ಸುಖ ಬೇಕೋ, ಶಾಶ್ವತವಾದ ಸುಖ ಬೇಕೋ, ಇದನ್ನೆಲ್ಲ ವಿವೇಚನೆ ಮಾಡಿಕೊಂಡು ವಿವೇಕದಿಂದ ನಾವು ನಮ್ಮ ಮನಸ್ಸನ್ನ ಹತೋಟಿಗೆ ತರಬೇಕು. ಹಾಗೆ ಹತೋಟಿಗೆ ತಗೊಂಬಂದ್ರೆ ನಮ್ಮ ಮನಸ್ಸಿನಲ್ಲಿ ಬೇಕಾದಷ್ಟು ಸುಖ ಶಾಂತಿ ಇರುತ್ತೆ. ಈಗ ಹೋದ್ರೆ ಆ ನಾಯಿ ತರ ಏನಾಗುತ್ತೆ, ಏನೇನೋ ಹುಡ್ಕೊಂಡು ಹೋಗೋದು, ಸಿಕ್ಕಲ್ಲ, ತಿರ್ಗಾ ಆಳೋದು, ತಿರ್ಗಾ ಇದ್ ಮಾಡೋದು, ಈ ತರನೇ ನಮ್ಮ ಮನಸ್ಸಿನ ಕದನ ನಡೀತಾನೇ ಇರುತ್ತೆ. ಸೊ ಹಾಗಾಗಿ ಅದು ಈಗ ಇನ್ನೊಂದು ಪದ್ಯ ನೋಡಿದಾಗ ಆಯ್ತು. ಶ್ವಾನ ತಿಪ್ಪೆಯ ಮೇಲೆ ಮಲಗಿರಲು ಪೂರ್ವಿಕ ಜ್ಞಾನ ಪಶ್ಚಾತ್ತಾಪ ಶುಭ ಚಿಂತೆಯಂತೆ, ಏನೋ ವಾಸನೆ ಬೀಸಲದು ಹಾರಿ ಧುಮುಕುವುದು ಮಾನವನ ಮನಸ್ಸಂತು ಮಂಕುತಿಮ್ಮ. ನಮ್ಮ ಮನುಷ್ಯನ ಮನಸ್ಸು ಈ ತರ ಮೇಲೆ ಹೇಳಿದ್ವಲ್ಲ, ಈ ತರ ಶ್ವಾನ ತಿಪ್ಪೆ ಮೇಲೆ ಮಲಗಿರೋದು, ಅದೇ ತರ ನಮ್ಮ ಮನಸ್ಸು ಅದೇ ತರ ಕೆಟ್ಟ ಕೆಲಸಗಳನ್ನ ಮಾಡ್ತಾನೆ ಇರುತ್ತೆ. ಅದನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತಾ ಇರೋದು. ಒಂದು ಶ್ಲೋಕ 652. ಸೊ ಹಾಗಾದ್ರೆ ನಮ್ಮಲ್ಲಿ ಬರೋ ಆಸೆಗಳು ಏನು ಅಂತಂದ್ರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣೊಲವು, ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದ್ರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣೊಲವು, ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ. ಸೊ ಸಾಮಾನ್ಯವಾಗಿ ನಮ್ಗೇನು ಅಂತಂದ್ರೆ, ಪ್ರಾಣಿಗಳಿಗೆ ಹೊಟ್ಟೆ ಹಸಿವು. ಸೊ ಒಂದು ಹುಲಿ ಅಥವಾ ಸಿಂಹ ಅದಕ್ಕೆ ಹೊಟ್ಟೆ ಹಸಿವು ಅಂತಂದ್ರೆ ಹೋಗಿ ಯಾವ್ದೋ ಜಿಂಕೆನ ಭೇಟಿಯಾಗಿ ತಿಂದ್ಬಿಟ್ರೆ ಇನ್ನೊಂದು 4-5 ದಿವಸ, ಒಂದು ವಾರ, ಮೊಸಳೆಗಳೆಲ್ಲ 15 ದಿವಸ ತನಕನೂ ಒಂದು ಬೇಟೆ ಆಡಿ ತಿಂದ್ಬಿಟ್ರೆ ಅದಕ್ಕೆ ಸುಮ್ಮನೆ ಬಾಯ ಅನ್ಕೊಂಡು ಬಿಸಿಲಲ್ಲಿ ಮಲ್ಕೊಂಡಿರುತ್ತೆ. ಅದ್ರ ಮುಂದೆ ಏನಂತ ಆಹಾರ ಹೋದ್ರು ಅದನ್ನೇನು ಹಿಡ್ಕೊಳಕ್ ಹೋಗಲ್ಲ. ಯಾಕೆಂದ್ರೆ ಆಹಾರ ಹೊಟ್ಟೆ ತುಂಬಿತು ಅಂದ್ರೆ ಅದ್ರ ಎಲ್ಲಾದುವೆ ಶಮನ ಆಗೋಗುತ್ತೆ, ಅದ್ರ ದಾಹ ಎಲ್ಲ ಶಮನ ಆಗುತ್ತೆ. ಆದ್ರೆ ನಮ್ಮ ಮನುಷ್ಯರದ್ದು ಹಾಗಲ್ಲ.
ನಮ್ಮ ಮನುಷ್ಯ ಫಸ್ಟು ನನಗೇನು ಇಲ್ವೇ ಇಲ್ಲ ಅಂತಂದ್ರೆ ಅನ್ನದ ಆತುರ, ಅಂದ್ರೆ ಹೊಟ್ಟೆ ಪಡ್ಕೊಳ್ಬೇಕಲ್ಲ, ಹೊಟ್ಟೆಗೋಸ್ಕರ ಅವನು ಪ್ರಾಣಿ ತರ ಅಲಿತಾನೆ. ಆ ಪ್ರಾಣಿ ತರ ಅಲಿತಾ ಇದ್ದಾನೆ ಅಂತಂದ್ರೆ ಹೊಟ್ಟೆ ಅಂತಂದ್ರೆ ಅನ್ನದಾತುರ ಅಂತಂದ್ರೆ ಬರೀ ಅನ್ನ ಅಂತಾನೆ ಅಲ್ಲ. ಅನ್ನ ಆಗ್ತಿದ್ದಾಗೆ ಅವನಿಗೇನು, ಇರಕ್ಕೊಂದ್ ಮನೆ ಬೇಕು, ಆಮೇಲೆ ನಾವು ಒಬ್ನೇ ಇರಕ್ಕಾಗಲ್ಲ, ಮದುವೆ ಮಾಡ್ಕೋಬೇಕು, ಮಕ್ಕಳು ಬೇಕು, ಈ ತರದ್ದೆಲ್ಲಾದ್ರೂ ಇದು ಅನ್ನದ ಆತುರ ಅಂತಾರಲ್ಲ. ಹೀಗೆ ಅನ್ನದ ಆತುರಕ್ಕಿಂತ ಚಿನ್ನದ ಆತುರ ತೀಕ್ಷ್ಣ. ಅದೇನು ಹೊಟ್ಟೆ ತುಂಬ್ತು, ಸ್ವಲ್ಪ ದುಡ್ಡು ಸೇರ್ತಾ ಇದೆ ಅಂತಿದ್ದ ಹಾಗೇನೆ, ಅಯ್ಯೋ ನಾನಿನ್ನೂ ಸ್ವಲ್ಪ ಚೆನ್ನಾಗಿ ಬಾಳ್ವೆ ಮಾಡಬೇಕು, ನಾನಿನ್ನೂ ಸ್ವಲ್ಪ ಮೇಲೆ ಹತ್ತಬೇಕು, ನಾನಿನ್ನೂ ಜಾಸ್ತಿ ದುಡ್ಡನ್ನ ಸೇವ್ ಮಾಡಬೇಕು. ಸೊ ಹಾಗೆ ಈ ತರದ ಯೋಚನೆಗಳು ಜಾಸ್ತಿ ಬಂದು ಚಿನ್ನದ ಆತುರ ತೀಕ್ಷ್ಣ ಅಂತಂದ್ರೆ, ಚಿನ್ನದ ಆತುರ ಅಂತಂದ್ರೆ ಬರೀ ಚಿನ್ನ ಮಾತ್ರ ಅಲ್ಲ, ಬರೀ ಹೆಂಗಸರಿಗೆ ಅಂತಲ್ಲ, ಗಂಡಸರಿಗೆ ಹೆಂಗಸರಿಗೆ ಚಿನ್ನ ಅಂತ ಮಾತ್ರ ಹೇಳಿದಾರಲ್ಲಿ. ಚಿನ್ನ ಅಂತಂದ್ರೆ ಅಧಿಕಾರ ಇರ್ಬೋದು, ಅಂತಸ್ತಿರ್ಬೋದು, ದೊಡ್ಡ ದೊಡ್ಡ ಮನೆಗಳಿರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಅಥವಾ ನಿಮ್ಮ ಏನೇನೋ ಆಸ್ತಿಗಳಿರ್ಬೋದು, ಇದೆಲ್ಲವೂ ಚಿನ್ನದ ಆತುರ. ಹೊಟ್ಟೆ ತುಂಬೋ ತನಕ ಅಷ್ಟೇ ಆಗಿದ್ರೆ ಸಾಕಾಗಿತ್ತು, ಆದ್ರೆ ಆಗ್ಲಿಲ್ವಲ್ಲ. ಹೊಟ್ಟೆ ತುಂಬಿತು ಅಂತಿದ್ದ ಹಾಗೆ ಏನಾಗುತ್ತೆ, ನೆಕ್ಸ್ಟ್ ಲೆವೆಲ್ಗೆ ಮನಸ್ಸು ಕರ್ಕೊಂಡು ಹೋಗುತ್ತೆ. ಅದೇನಂದ್ರೆ ಚಿನ್ನದ ಆತುರ. ಹೀಗೆ ಬೇಕಾದಷ್ಟು ಹಣ ಸಂಗ್ರಹ ಮಾಡಿ ಅದರೊಳಗಿಂದ ಬರಬೇಕಾಗಿರೋ ಕೀರ್ತಿ, ಅದಕ್ಕೆ ಬೇಕಾಗಿರೋ ನನ್ಗೆ ಪ್ರಶಂಸೆ, ಇದೆಲ್ಲದು ಬೇಕು ಅಂತ ಓಡಾಡುತ್ತೆ. ಅದೇ ಮನಸ್ಸು. ಮೊದಲು ಮನಸ್ಸು ಅನ್ನ ಬೇಕು ಅಂತಿತ್ತು, ಈಗ ಅನ್ನ ಸ್ವಲ್ಪ ಬರುತ್ತೆ, ಗ್ಯಾರಂಟಿ ಇದೆ ಇಲ್ಲ ಆಗ್ತಾ ಇದೆ ಅಂತ ಅಂತಿದ್ದಾಗೇನೆ ಮುಂದಕ್ಕೆ ಕರ್ಕೊಂಡು ಹೋಗಿ ನನ್ನ ಮುಂದಕ್ಕೆ ಹೋಗು ಅಂತ ಓಡಿಸ್ತಾ ಇದೆ. ಚಿನ್ನದ ಆತುರಕ್ಕಿಂತ ಗಂಡು ಹೆಣ್ಣು ಒಲವು. ಸೊ ಓಕೆ, ಚಿನ್ನ ಸಿಕ್ತು ಅಂತಂದ್ರೆ ಅನ್ನದ ಆತುರಕ್ಕಿಂತ ಚಿನ್ನದ ಆತುರ ತೀಕ್ಷ್ಣ, ಚಿನ್ನದ ಆತುರಕ್ಕಿಂತ ಗಂಡು ಹೆಣ್ಣು ಒಲವು, ಅಪೋಸಿಟ್ ಸೆಕ್ಸ್ ಅಟ್ರಾಕ್ಷನ್ ಅನ್ನೋದು ಇದಕ್ಕಿನ್ನ ಜಾಸ್ತಿ. ಏನಾರು ಮಾಡಿ ಹೋಲಿಸ್ಕೋಬೇಕು ಅಪೋಸಿಟ್ ಸೆಕ್ಸ್ನ. ಈ ಬರೀ ಟೀನೇಜ್ ಅಲ್ಲಿರೋರು ಅಂತಲ್ಲ, ವಯಸ್ಸಿಗೆ ಬಂದಿರೋರು, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಆ ಹೀರೋಯಿನ್ ನನಗ್ ಬೇಕು ಅಂತ ಇವನು ತೀರ್ಮಾನ ಮಾಡಿದ್ರೆ, ಇವನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಪರವಾಗಿಲ್ಲ, ನನಗೆ ಆ ಹೀರೋಯಿನ್ ಜೊತೆ ಸಂಬಂಧ ಬೇಕು. ಸೊ ಆ ಹೀರೋ ಬೇಕು, ಈ ಹೀರೋಯಿನ್ ಬೇಕು, ಈ ತರ ಏನೇನೋ ಗಂಡು ಹೆಣ್ಣು ಒಲವಿಗೆ ಆಗ್ದಲೇ ಇರೋದೇ ಇಲ್ಲ. ಹಿಂದೆ ಆಗಿರೋ ರಾಮಾಯಣ ಮಹಾಭಾರತಗಳೆಲ್ಲ ಹೆಣ್ಣು ಬೇಕು ಅಂತಾನೆ ಹೋಗಿರೋದು. ಆ ಹೆಣ್ಣು, ಆಮೇಲೆ ಹೊನ್ನು, ಮಣ್ಣು, ಇವು ಮೂರು ಬಿಟ್ರೆ ಬೇರೆ ಇನ್ಯಾವುದಕ್ಕೂ ಯುದ್ಧಗಳೇ ಆಗಿಲ್ಲ. ಆಗಿರೋ ಯುದ್ಧಗಳೆಲ್ಲ ಇದಕ್ಕೋಸ್ಕರ ಆಗಿದೆ. ಅದಕ್ಕೋಸ್ಕರನೇ ಪುರಂದರ ದಾಸರು, ಯಾರು ಹಿತವರು ನಿನಗೆ ಈ ಮೂವರೊಳಗೆ, ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ ಅಂತ ಈ ಮೂರನ್ನೇ ಹೇಳಿದ್ದಾರೆ. ಯಾರು ನಿನಗೆ ಹಿತವಾಗಿರೋದು? ನಾರಿಯೋ ಅಂದ್ರೆ ಅಪೋಸಿಟ್ ಸೆಕ್ಸ್, ಧಾರುಣಿಯೋ ಇನ್ನೆಲ್ಲಾರು ಹೊಡೆದಾಡೋದೇ ಭೂಮಿ ಜಗಳಕ್ಕೋಸ್ಕರ ಹೊಡೆದಾಡೋದು, ಭೂಮಿ ಮನೆ, ನನಗೆ ಆಸ್ತಿ ಪಾಸ್ತಿ ಅನ್ನೋದೆಲ್ಲ ಅದು ಭೂಮಿಗೆ ಸಂಬಂಧಪಟ್ಟ ಹಾಗೆ ಹೊಡೆದಾಟ. ಇನ್ನು ಬಿಟ್ರೆ ಬಲುಧನದ ಸಿರಿಯೋ, ನಾನ್ ನಂಬರ್ 1 ಶ್ರೀಮಂತ ಆಗ್ಬೇಕು ಅಂತ ಹೊಡೆದು, ಅನ್ಯಾಯ ಮಾಡಿದ್ರು ಪರವಾಗಿಲ್ಲ, ತಲೆ ತೆಗೆದ್ರು ಪರವಾಗಿಲ್ಲ ಅನ್ನೋ ಲೆವೆಲ್ಗೆ ನಾನು ಅಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತ ಮಾಡೋದಕ್ಕೆ ನನ್ನ ಓಡಿಸ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಒಂದಕ್ಕಿಂತ ಒಂದು ಹೆಚ್ಚು ತೀಕ್ಷ್ಣ ಅಂತಂದ್ರೆ ಚುರುಕಾಗಿರುವಂತ, ಚುರುಕು ಅಂತಂದ್ರೆ ನಮಗೆ ನೋವು ತಂದ್ಕೊಡೋದಕ್ಕೆ ಚುರುಕು ಎಷ್ಟು ಜಾಸ್ತಿ ಇದೆ ಅಂತಂದ್ರೆ ಒಂದು ಲೆವೆಲ್ಗಿಂತ ಇನ್ನೊಂದು ಲೆವೆಲ್ ಜಾಸ್ತಿ ನೋವು ತಂದ್ಕೊಡುತ್ತೆ. ಅನ್ನದ ಆತುರ ಇದ್ದಾಗ ಅಷ್ಟೊಂದು ನೋವಿಲ್ಲ, ಬರೀ ಹೊಟ್ಟೆ ಚುರುಕ್ ಅಂತ ಆಯ್ತು. ಈಗ ಚಿನ್ನದ ಆತುರ ಬಂದಾಗ ಬೇಕಾದಷ್ಟು ಚುರುಕ್ ಅಂತ ಇರತ್ತೆ. ಸೊ ಚಿನ್ನದ ಆತುರಕ್ಕೆ ಹೋದಾಗ ಕೊನೆ ಸಲ ಹೆಂಡತಿ ಮಕ್ಕಳು ಬೇಕಾಗಿರಲ್ಲ ಅವನಿಗೆ. ದುಡಿಯೋದು ಅಂತಂದ್ರೆ ಅವನು ಏನೋ ಆ ಕಾಂಪಿಟಿಷನ್ ಅಲ್ಲಿ ಹೋಗ್ತಾ ಇರ್ತಾನೆ. ಅವನು ಹೆಂಡತಿ ಮಕ್ಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ, ಅವನಿಗೆ ಬೇಕೇ ಇಲ್ಲ. ಅವನು ಊಟ ಬೇಕಾದ್ರೆ ಬಿಟ್ಟು ಬಿಡ್ತಾನೆ. 10 ನಿಮಿಷ ನಾನು ಊಟ ಮಾಡೋದ್ರೊಳಗೆ ವೇಸ್ಟ್ ಆಗ್ಬಿಡುತ್ತೆ, ಬಿಸ್ನೆಸ್ ಕಾಲ್ ಅದನ್ನ ಅಟೆಂಡ್ ಮಾಡ್ಬೇಕು, ನನಗೆ ಯಾರ್ಯಾರೋ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಬರುತ್ತೆ ಆ ಟೈಮಲ್ಲಿ ಅಂತ ಅವನು ಊಟನೂ ಬಿಟ್ಟು ಮಾತ್ರೆಗಳು ನುಂಗ್ತಾ ಇರ್ತಾನೆ ಹೊರತು, ಅನ್ನದ ಆತುರಕ್ಕಿಂತ ಚಿನ್ನದ ಆತುರ ತೀಕ್ಷ್ಣ, ಚಿನ್ನದ ಆತುರಕ್ಕಿಂತ ಹೆಣ್ಣು ಗಂಡು ಒಲವು, ಅಪೋಸಿಟ್ ಸೆಕ್ಸ್. ಇಷ್ಟೇ ಆಗಿದ್ರೆ ಅಂತಿಲ್ಲ, ಇನ್ನು ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣತಃ. ಈಗ ಅದೆಲ್ಲದು ಆಯ್ತು, ಅನ್ನಕ್ಕೂ ಆಯ್ತು, ಚಿನ್ನನೂ ಎಲ್ಲ ಸಂಪಾದನೆ ಮಾಡಿದೆ, ಆಸ್ತಿ ಅದೆಲ್ಲದುವೆ, ಹೆಣ್ಣು ಗಂಡಲ್ಲೂ ಏನೋ ಒಂದ್ ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಬಂದಿದೆ. ಹಾಗಾದ್ರೆ ಹಾಗಲ್ಲ, ನನಗೆ ಪ್ರಶಂಸೆ ಬೇಕು, ನನಗೆ ಮನ್ನಣೆ ಬೇಕು, ಹೋದ ಕಡೆಗೆ ನನಗೆ ಸನ್ಮಾನ ಮಾಡ್ಬೇಕು, ಎಲ್ರೂ ಬೇಷ್ ಅನ್ಬೇಕು, ಯು ಆರ್ ಗ್ರೇಟ್ ಅನ್ಬೇಕು.
ಇದಕ್ಕೋಸ್ಕರ ಒದ್ದಾಡೋದು. ಇವತ್ತು ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇವೆಲ್ಲದೂ ಇದೊಂದು ಅಹಂಕಾರನ ತಣಿಸೋದಕ್ಕೋಸ್ಕರ. ಯಾರು ಎಲ್ಲರೂ ಎಷ್ಟು ಲೈಕ್ ಬಂತು, ಬೆಳಗ್ಗೆ ಒಂದು ಸೀರೆ ಉಟ್ಕೊಂಡು ಒಂದು ಪೋಸ್ ಅಲ್ಲಿ ಎಲ್ಲ ಅಡಿಗೆ ಮಾಡೋದ್ ಬಿಟ್ಟು, ಊಟ ಮಾಡೋದ್ ಬಿಟ್ಟು ಏನೋ ಹಾಕೊಂಡು ಅದನ್ನೊಂದು ಮಾಡಿ ಅದನ್ನ ಹಾಕಿದ್ರೆ ಆ ಫೋಟೋ ಯಾರು ನೋಡ್ಲೇ ಇಲ್ವಲ್ಲ. ನಾನೇ 500 ಜನಕ್ಕೆ ಕಳ್ಸಿದೀನಿ. ಅಂದ್ರೆ ನಾನು ಫೇಸ್ಬುಕ್ ಅಲ್ಲಿ ಮೆಂಬರ್ ಆದ್ರೆ 500 ಜನದ ಮೆಂಬರ್ಶಿಪ್ ಇದೆ. ಅವರೆಲ್ಲಾರು ನೋಡಿರ್ಬೇಕಾಗಿತ್ತು, ಯಾರು ನೋಡ್ಲೇ ಇಲ್ಲ. ಅವ್ರು ನೀವೇ ಹಾಕಿದ್ದು ಫೋಟೋ, ನಿಮಗ್ ಮನ್ನಣೆ ಸಿಗ್ಲಿಲ್ಲ ಅಂತ ಕೊರಗೋರು ನೀವೇ. ನಮ್ಮ ಎಕ್ಸ್ಪೆಕ್ಟೇಷನ್. ಸೊ ಈ ನಮ್ಮ ಮನ್ನಣೆಯ ದಾಹ, ಅದರಿಂದ ಏನು ಆಗತ್ತೆ? ಏನು ಆಗ್ಬೇಕಾಗಿಲ್ಲ. 100 ಜನ 1000 ಜನ ಈಗ ಅಲೆಕ್ಸಾಂಡರ್ನ ಕೂಡ ಯಾರು ಹೊಗಳ್ತಾ ಇಲ್ವೇ? ಹಿಟ್ಲರ್ನ ಯಾರು ಹೊಗಳ್ತಾ ಇದ್ದಾರ? ಅವನು ಅಷ್ಟು ದೊಡ್ಡದಾಗಿ ಯುದ್ಧ ಮಾಡಿ ಪ್ರಪಂಚ ಎಲ್ಲ ಗೆದ್ದ ಅಲೆಕ್ಸಾಂಡರ್ ಅಂತಂದ್ರೆ ಅವ್ನ್ ಯಾರು ಹೊಗಳಿ ಏನಾದ್ರು ಫೋಟೋ ಫ್ರೇಮ್ ಹಾಕೊಂಡು ಅವ್ನೇನಾದ್ರು ಪೂಜೆ ಮಾಡ್ತಾ ಇದಾರ? ಇನ್ನು ಸನ್ಯಾಸಿಗಳನ್ನ, ಸಾಧುಗಳನ್ನ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲದನ್ನ ಬಿಟ್ಟೋದನ್ನ, ಎಲ್ಲಾರನ್ನು ತಗೊಂಡೋರ್ನ ಯಾರು ಮಾಡ್ತಾ ಇದಾರ? ಎಲ್ಲ ಅರಮನೆಯಲ್ಲಿ ಹಾಕೊಳ್ತಾರೆ ಫೋಟೋನಷ್ಟೇ. ಮೈಸೂರು ಮಹಾರಾಜರ ಫೋಟೋ ಮೈಸೂರು ಅರಮನೆಯಲ್ಲಿ ಇರುತ್ತೆ ಹೊರತು, ಅಥವಾ ಅವ್ರಿಗೆ ಲಾಯಲ್ ಆಗಿರೋರ್ ಮನೇಲಿರುತ್ತೆ ಹೊರತು, ಅದೇ ಯಾರೋ ಒಬ್ಬ ಸನ್ಯಾಸಿ ಎಲ್ಲ ಸರ್ವತಂಗ ಪರಿತ್ಯಾಗಿ ಅವನ ಫೋಟೋ ಎಲ್ರ ಮನೇಲೂ ಇರುತ್ತೆ. ಅವನಿಗೆ ಪೂಜೆ ಮಾಡ್ತಾ ಇರ್ತಾರೆ. ಅವ್ನಿಗೇನು ಅಧಿಕಾರ ಇಲ್ಲ, ಏನೂ ಇಲ್ಲ. ಯಾಕೆಂದ್ರೆ ಮನಸ್ಸನ್ನ ಕಂಟ್ರೋಲ್ ಮಾಡಿದವನು ಅವನು. ಸೊ ಹಾಗಾಗಿ ತಿನ್ನುವುದು ಆತ್ಮವನೇ ಮಂಕುತಿಮ್ಮ. ನಾವು ಇಲ್ಲೇ ಜಾರದು, ಇಲ್ಲೇ ಕಷ್ಟಕ್ಕೆ ಸಿಗಾಕೊಳ್ಳೋದು. ನಮ್ಮ ಸಂಕಷ್ಟಗಳ ಶುರು ಆಗೋದೆಲ್ಲ ನಾನು ಯಾರು ನೋಡ್ತಾ ಇಲ್ಲ, ನಾನು ನೋಡ್ಬೇಕು. ಹಾಗಾಗಿ ಏನ್ ಮಾಡ್ತೀನಿ, ನಾನೇನೆ ಸನ್ಮಾನ ಮಾಡಿಸ್ಕೊಡ್ತೀನಿ ದುಡ್ಡು ಕೊಟ್ಟು. ಆ ಒಂದು ಸಂಸ್ಥೆಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ, ನೀವೆಲ್ಲ ಕರೆದು ಸನ್ಮಾನ ಮಾಡ್ಬೇಕು, ಇದನ್ನ ಯೂಟ್ಯೂಬ್ ಅಲ್ಲಿ ಕವರ್ ಮಾಡ್ಬೇಕು, ಇದನ್ನೆಲ್ಲ ಕಡೆಗೆ ಹಾಕ್ಬೇಕು ಅಂತ ಹೇಳಿ ನಾನೇ ದುಡ್ಡು ಕೊಟ್ಟು ನಾನೇ ಕರ್ಕೊಂಡು ಹೋಗಿ ನನ್ನ ಸನ್ಮಾನ ಮಾಡಿಸ್ಕೊಳ್ಳೋದು. ಆಮೇಲೆ ಅದನ್ನೆಲ್ಲ ಫೋಟೋಗಳನ್ನೆಲ್ಲ ಕಡೆಗೆ ಹಂಚಿ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲ ಕಡೆ ಹಂಚಿ, ಎಲ್ರು ನೋಡ್ತಾ ಇದಾರ, ಎಲ್ರು ನನ್ನ ಹೊಗಳ್ತಾ ಇದಾರ, ಬೇಷ್ ಅಂತ ಇದಾರ ಅಂತ. ಅವ್ರಿಗೇನು ಎಷ್ಟು ಕೆಲಸ ಇರುತ್ತೆ? ಎಲ್ಲಾರು ಒಂದ್ ದಿವಸ ಮೊದಲನೇ ಸಲ ಅನ್ಬೋದು, 2ನೇ ಸಲ ಅನ್ಬೋದು. ದಿವಸ ಹಾಕ್ತಾ ಇದ್ದಾರೆ ಅಂದ್ರೆ ಸಾಕು, ಪಕ್ಕಕ್ಕೆ ಒಂದು ಅದೇ ಬರ್ತಾನೆ ಇರುತ್ತೆ ಅಂತ ಪಕ್ಕಕ್ಕೆ ಇಡ್ತಾರೆ. ಸೊ ಹಾಗಾಗಿ ಅದೇನು ನಮ್ಮ ಟೌನ್ ಲೆವೆಲ್ ಅಲ್ಲಿ ಪಾಪ್ಯುಲರ್ ಆಗ್ತಾ ಇದೀನ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಪಾಪ್ಯುಲರ್ ಆಗ್ತಾ ಇದೀನ, ಸ್ಟೇಟ್ ಲೆವೆಲ್ ಆಗ್ತಾ ಇದೀನ, ಆಮೇಲೆ ಇನ್ನು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಪಾಪ್ಯುಲಾರಿಟಿ ಮಾಡ್ಕೋತಾ ಇದೀನ. ಈ ತರದ ದಾಹದ ಹಿಂದೆ ಹೋಗ್ಬಿಟ್ರೆ ನನಗೆ ಮಠ ಯಾರು ಬೇಕಾಗಲ್ಲ. ನೆಂಟ್ರು, ಇಷ್ಟರು, ಅಣ್ಣ, ತಮ್ಮ, ತಾಯಿ, ತಂಗಿ ಯಾರ್ದು ಬೇಕಾಗ್ದಲೇ ಇರುವಂಥದ್ದು ಒಂದು ದಾಹ. ಅದರೊಳಗೆ ಬರೀ ನನ್ನ ಹೆಸರು, ನನ್ನ ಕೀರ್ತಿ, ನನ್ನ ಪತಾಕೆ, ಇದು ಮನ್ನಣೆಯ ದಾಹ. ಎಲ್ಲಕ್ಕೂ ತೀಕ್ಷ್ಣತಮ. ತಿನ್ನುವುದು ಆತ್ಮವನ್ನು ಯಾರನ್ನ ತಿಂತಾ ಇದೆ? ಅವನ ಆತ್ಮನೇ ಅದು ತಿಂತಾ ಇದೆ. ಅವನಿಗೆ ನೆಮ್ಮದಿ ಇಲ್ಲ. ಅವನು ಎಲ್ಲಾರ ಮೇಲೂ ಸಿಟ್ಕೋತಾ ಇದ್ದಾನೆ, ಮನೆಯವ್ರ ಮೇಲೆ, ಎಲ್ಲಾರ ಮೇಲೆ. ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದು ಮಕ್ಕಳು, ಇಷ್ಟಪಟ್ಟು ಮದುವೆ ಹಾಕೊಂಡು ಹೆಂಡತಿ, ಕಷ್ಟಪಟ್ಟು ಕಟ್ಕೊಂಡಿದ್ ಮನೆ, ಯಾವುದು ಬೇಕಿಲ್ಲ. ನನಗೆ ಕೀರ್ತಿ ಬರ್ತಾ ಇಲ್ಲ, ನನಗೆ ಹೆಸರು ಬರ್ತಾ ಇಲ್ಲ ಅಂತಂದ್ರೆ ಕೊನೆಗೆ ಏನಾಗುತ್ತೆ? ಮಕ್ಕಳೇ ಸರಿಯಾಗಿ ಓದ್ದಲೇ ಇದ್ರೆ ಮಕ್ಕಳನ್ನೇ ದ್ವೇಷ ಮಾಡಿ, ಯಾಕಾರೋ ಹುಟ್ಟಿದ್ರು ಈ ತರ ಮಕ್ಕಳು, ಏನೋ ಒಂದು ರ್ಯಾಂಕ್ ತಗೊಳ್ಳಿಲ್ಲ, ಅದಾಗ್ಲಿಲ್ಲ, ಇದಾಗ್ಲಿಲ್ಲ ಅಂತ ಈ ತರ ಮಾಡಿ, ಅದರಿಂದಾನೇ ಹಿಂಸೆ. ಯಾಕೆಂದ್ರೆ ಅವರಿಂದ ನನಗೆ ಹೆಸರು ಬರಬೇಕು, ಅವ್ರ ರ್ಯಾಂಕ್ ತಗೊಂಡು ಅವರಿಂದ ಹೆಸರು ಬರಬೇಕು. ಇದು ಯಾವ ಎಕ್ಸ್ಪೆಕ್ಟೇಷನ್? ಸೊ ನಿಮಗೆ ಹೆಸರು ಬೇಕಾದ್ರೆ ನೀವು ಕಷ್ಟಪಡ್ಬೇಕು. ನಿಮಗೆ ಹೆಸರು ಬರಬೇಕು ಅಂತ ಬೇರೆಯವ್ರು ಕಷ್ಟಪಟ್ಟು ನಿಮ್ಗೆ ಹೆಸರು ಬರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಅದು ಆ ಹುಡುಗನ್ ತಪ್ಪ, ನಿಮ್ ತಪ್ಪ? ಅವನು ಅಮೆರಿಕಕ್ಕೆ ಹೋಗ್ಲಿಲ್ಲ ಅಂತ ನೀವು ಒದ್ದಾಡ್ತಾ ಇದ್ರೆ ಅದು ನಿಮ್ ತಪ್ಪ, ಅವನ್ ತಪ್ಪ? ಸೊ ಹೀಗಾಗಿ ಮನ್ನಣೆಯ ದಾಹ. ನಾನು ಅಕ್ಕಪಕ್ಕದವ್ರ ಹತ್ರ, ನನಗೆ ಗೊತ್ತಿರೋರ ಹತ್ರ ನನಗೆ ಒಳ್ಳೆ ಹೆಸರು ಬೇಕು ಅಂತ ಒದ್ದಾಡೋದು ನನ್ನ ಅಜ್ಞಾನ. ಸರಿಯಾದ ಜ್ಞಾನ ಬಂದ್ರೆ ಈ ಇದರಿಂದ ನಾನು ತಪ್ಪಿಸ್ಕೋಬಹುದು. ಹಾಗಾಗಿ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣು ಹಲವು, ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ ಅಂತ ನಾವು ಪುನಃ ಇಷ್ಟೆಲ್ಲ ಗೊತ್ತಿದ್ರು ತಿರ್ಗಾ ಅದನ್ನೇ ಮಾಡಿ ಅದೇ ಹಳ್ಳದೊಳಗೆ ಬೀಳ್ತಾ ಇರ್ತೀವಿ. ഇരുಳು ಕಂಡ ಬಾವಿಗೆ ರಾತ್ರಿ ಕಾಣಿಸಿದ ಬಾವಿಗೆನೆ ಹಗಲೇ ಬಿದ್ದಂತೆ ಅಂತ. ರಾತ್ರಿನೇ ಅಷ್ಟು ಸ್ಪಷ್ಟವಾಗಿ ಇಲ್ಲಿ ಬಾವಿಗಿದೆ ಅಂತ ಗೊತ್ತಿದ್ರು ನಾವು ಹಗಲೊತ್ತಲ್ಲೇ ಹೋಗಿ ಬೀಳ್ತೀವಲ್ಲ. ಅದೆಷ್ಟು ದಡ್ಡತನ ಇರ್ಬೋದೋ. ನಾವು ಹಾಗೆ ವಿಲಿ ಅಂತ ಒದ್ದಾಡಿ
ಇದು ನನ್ನ ಆತ್ಮನೇ ತಿಂತಾ ಇದೆ, ಸಾಮಾನ್ಯವಾಗಿ ಎಲ್ರಿಗೂ ಆಗ್ತಾ ಇರೋ ಅನುಭವ ಇದು ಅಂತ ಹೇಳಿ ನಾವು ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ದಿಕ್ಕಿಗೆ ನಮ್ಮ ಮನಸ್ಸನ್ನ ಸತ್ಸಂಗದ ಕಡೆಗೆ ತಗೊಂಡು ಹೋಗ್ಬೇಕು, ನಮ್ಮ ಮನಸ್ಸಿನ ಏಕಾಗ್ರತೆಗೆ ತಗೊಂಡು ಹೋಗ್ಬೇಕು, ನಮ್ಮ ಮನಸ್ಸಿನ ಕಲ್ಮಶನ ನಿವಾರಣೆ ಮಾಡ್ಕೋಬೇಕು, ನನ್ನ ಮನಸ್ಸಿನ ಏಕಾಗ್ರತೆಯನ್ನ ಕಾಪಾಡ್ಕೋಬೇಕು, ಅದರಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಅನ್ನೋದನ್ನ ಕಂಡಿಡ್ಕೊಳ್ಳೋದು ಮಾಡ್ಬೇಕು ಅಂತ ಹೇಳೋದು ಅದು ಇದ್ರೊಳಗಡೆ. ಸೊ ನೆಕ್ಸ್ಟ್ ಶ್ಲೋಕ, ನೆಕ್ಸ್ಟ್ ಕಗ್ಗ 677ನೇ ಕಗ್ಗ. ಸೊ ಇಷ್ಟೆಲ್ಲ ಒದ್ದಾಡ್ತಾ ಇದೆಯಲ್ಲಪ್ಪ, ಏನಾರು ಆಗುತ್ತಾ ನಿಮ್ಗೆ ಅಂತಂದ್ರೆ, ಎಷ್ಟು ನೀನುಂಡರೇನ್ ಪುಷ್ಟಿ ಮೈಗಾಗುವುದು ಹೊಟ್ಟೆ ಜೀರ್ಣಿಸುವಷ್ಟೇ, ಮಿಕ್ಕುದೆಲ್ಲ ಕಸ. ಎಷ್ಟು ಗಳಿಸಿಟ್ಟೊಡಂ ನಿನಗೆ ದಕ್ಕುವುದೆಷ್ಟು, ಮುಷ್ಟಿ ಪಿಷ್ಟವು ತಾನೇ ಮಂಕುತಿಮ್ಮ. ಸರಿ, ನೀವಿಷ್ಟೆಲ್ಲ ಕಷ್ಟಪಟ್ಟೆ, ಅನ್ನದಾತುರ ಚಿನ್ನದಾತುರ ಅಂತ, ಆದ್ರೆ ಅದು ನಿನ್ಗೆ ಮೈ ಗೂಡ್ತಾ ಇದೆಯಾ ಅಂತಂದ್ರೆ ಎಲ್ಲದೂ ನಿನಗಿನ್ನ ಎಕ್ಸ್ಟರ್ನಲ್ ಆಗಿದೆ. ನಿನ್ನ ಆಸ್ತಿ ಅಂತಸ್ತು ಎಲ್ಲದೂ ನಿನಗಿನ್ನ ಹೊರಗೆ ಇದೆ, ಆದ್ರೆ ನಿನ್ನ ಜೀವದ ಒಳಗೆ ಏನಾಗ್ತಾ ಇದೆ, ನಿನ್ನ ಜೀವ ಸೊರಗ್ತಾ ಇದೆ ಅನ್ನೋದು ಗೊತ್ತೇ ಇಲ್ಲ. ಯಾಕೆಂದ್ರೆ ಬೇಕಾದಷ್ಟು ಊಟ ಇದೆ, ನನಗೆ 5 ಸ್ಟಾರ್ ಊಟನೇ ಮಾಡ್ಬೋದು ಅನ್ನೋ ಅಷ್ಟು ನಾನು ಗಳಿಸಿದ್ರೂ ನನಗೆ ದಿವಸ ಅನ್ಲಿಮಿಟೆಡ್ ಲಂಚ್ನ ತಿನ್ನೋದು ಆಗುತ್ತೆ ಅಂತ ತುರುಕಿದ್ರು ನಾನು, ನೀನು ಎಷ್ಟುಂಡರಿ ನೀ ಪುಷ್ಟಿ ಮೈಗಾಗುವುದು ಹೊಟ್ಟೆ ಜೀರ್ಣಿಸುವಷ್ಟೇ. ಸೊ ನಾನು ಹೊಟ್ಟೆಗೆ ತುರುಕಿ ತುಂಬಿದ್ರೆ ಕೂಡ ಹೊಟ್ಟೆಗೆ ಎಷ್ಟು ಡೈಜೆಷನ್ ಕೆಪಾಸಿಟಿ ಇದೆ, ಎಷ್ಟನ್ನ ಅಬ್ಸಾರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ, ಅಷ್ಟು ಮಾತ್ರ ಅಬ್ಸಾರ್ವ್ ಮಾಡ್ಕೊಂಡು ಮಿಕ್ಕುದೆಲ್ಲ ಕಸ. ಸೊ ನಿಮ್ಗೆ 500 ಗ್ರಾಮ್ ಒಂದ್ ದಿವಸಕ್ಕೆ ಬೇಕು ಫುಡ್ ಅಂದ್ರೆ, ನೀವು 2 kg ಊಟ ಮಾಡಿದೆ ನಾನು ಅಂತಂದ್ರೆ 1500 ಗ್ರಾಮ್ 1.5 kg ಅಷ್ಟು ವೇಸ್ಟ್ ಅಷ್ಟೇ ಹೊರತು ಏನೂ ಆಗಲ್ಲ. ಹಾಗೆ ಎಷ್ಟು ಗಳಿಸಿಟ್ಟೊಡಂ ನಿನಗೆ ದಕ್ಕುವುದೆಷ್ಟು, ಮುಷ್ಟಿ ಪಿಷ್ಟವು ತಾನೇ ಮಂಕುತಿಮ್ಮ. ಸೊ ಹಾಗೆ ಹಣ, ಕೀರ್ತಿ, ಹೆಸರು ಇದನ್ನು ಎಷ್ಟು ಮಾಡಿದ್ರು ನಿನಗೆ ಎಷ್ಟು ಸಿಗೋದು. ಹಾಗೆ ಹೊಟ್ಟೆನಲ್ಲಿ ಊಟ ಮಾಡಿದ್ರೆ ಮುಷ್ಟಿ ಪಿಷ್ಟವು ತಾನೇ ಅಂದ್ರೆ ಪ್ರೋಟೀನ್ ಅಂತ ಏನ್ ಹೇಳ್ತೀವಿ, ನ್ಯೂಟ್ರಿಷನ್ ಅಂತ ಏನ್ ಹೇಳ್ತೀವಿ. ನನ್ನ ಹೊಟ್ಟೆಗೆ ಬೇಕಾದಷ್ಟು ಹೊರಗಡೆ ಊಟ ಇದೆ ಅಂತ ಹೊಟ್ಟೆಗೆ ತುಂಬಿಸ್ಕೊಳಕ್ ಆತ, ಅಜೀರ್ಣ ಆಗ್ಬೋದು ಅಷ್ಟೇನೆ. ಅಜೀರ್ಣ ಆಗಿ ತಿರ್ಗಾ ಊಟನೇ ಮಾಡಕ್ ಆಗ್ದಲೇ ಆಗೋತ. ಸೊ ಇದು ಹಾಗೆ ಆಗತ್ತೆ. ಸೊ ಹಾಗಿರೋದ್ರಿಂದ ಏನಾಗುತ್ತೆ, ಎಷ್ಟು ನೀನು ಉಂಡರೇನ್ ಪುಷ್ಟಿ ಮೈಗಾಗುವುದು ಹೊಟ್ಟೆ ಜೀರ್ಣಿಸುವಷ್ಟು, ಮಿಕ್ಕುದೆಲ್ಲ ಕಸ. ಎಷ್ಟು ಗಳಿಸಿಟ್ಟೊಡಂ ನಿನಗೆ ದಕ್ಕುವುದೆಷ್ಟು, ಮುಷ್ಟಿ ಪಿಷ್ಟವು ತಾನೇ ಅಂತ ಹೇಳ ಹಾಗೆ ನಾವು ಏನು ಮಾಡ್ಬೇಕು, ಎಷ್ಟು ಮಾಡ್ಬೇಕು ಅನ್ನೋದಕ್ಕೆ ಯಾರು ಹೇಳಕ್ಕಾಗತ್ತೆ. ಒಂದು ದುಡ್ಡು ಕಾಸಿಂದ ಹಿಡಿದು ಕೀರ್ತಿಯಿಂದ ಹಿಡಿದು ಎಲ್ಲಾ ಕೀರ್ತಿ ಎಳ್ಕೊಂಡು ಹೋಗ್ತಾ ಇದೆ. ಆದ್ರೆ ನಮ್ಗೆ ಒಂದು ಗೆರೆ ಹೇಳ್ಕೋಬೇಕು. ನಾವು ಇಲ್ಲಿಂದ ಮುಂದಕ್ಕೆ ಸಾಕು, ಇಷ್ಟಕ್ಕಿನ್ನ ಇಷ್ಟೊಳಗೆ ನನಗೆ ಸಾಕು, ಇಲ್ಲಿಂದ ಮುಂದಕ್ಕೆ ನಾನು ಮನಸ್ಸನ್ನ ಬೇರೆ ಕಡೆಗೆ ತಗೊಂಡು ಹೋಗೋಕೆ ನನ್ನ ಮನಸ್ಸನ್ನ ನನ್ನ ಸಮಯನ ಬೇರೆ ಕಡೆಗೆ ಉಪಯೋಗಿಸ್ತೀನಿ, ಇದ್ರ ಹಿಂದೆ ಹೋಗಲ್ಲ ಅಂತ ನಾನು ಹೇಳಬೇಕಾದ್ರೆ ನನಗೆ ಆ ಒಂದು ಜ್ಞಾನ ಬೇಕು. ಆ ಜ್ಞಾನನ ಪಡ್ಕೊಳ್ಳೋದೇನೆ ಇದಕ್ಕೆ ಆಗಿರೋಂತ ವಿಚಾರ. ಸೊ ಮುಂದ್ಲದು ಪದ್ಯ ಕಗ್ಗ 277. ಧಾರುಣಿ ಸುತೆಯವಲು ದೃಢ ಮನಸ್ಕರದಾದು, ಮಾರೀಚ ಹರಿಣ ಒಡ್ಡಾಡಲೇನಾಯ್ತು, ವಾರಿದೆಯೊಳಡಗಿ ನಿದ್ರಿಪ ಬಾಡವೋ ತೃಷ್ಣೆ, ಆರದನ್ನು ಕೆರಳಿಪನೋ ಮಂಕುತಿಮ್ಮ ಅಂತ. ಧಾರುಣಿ ಸುತೆಯವಲು ದೃಢ ಮನಸ್ಕರರಾದು, ಮಾರೀಚ ಹರಿಣ ಅಡ್ಡಾಡಲೇನಾಯ್ತು, ವಾರಿದಿಯೊಳಡಗಿ ನಿದ್ರಿಪ ಬಾಡವೋ ತೃಷ್ಣೆ, ಆರದನ್ನು ಕೆರಳಿಪರೋ ಮಂಕುತಿಮ್ಮ. ಧಾರುಣಿ ಸುತೆ ಅಂತಂದ್ರೆ ಭೂಮಿಯ ಪುತ್ರಿ ಯಾರು, ಸೀತಾಮಾತೆ. ಧಾರುಣಿ ಸುತೆಯವಲು ದೃಢ ಮನಸ್ಕರಾರು, ಈ ಕ್ಷಮೆಯ ಧರಿತ್ರಿ ಅಂತ ಹೇಳ್ತಾರೆ. ಭೂಮಿಗೆ ತುಂಬಾ ಕ್ಷಮಾ ಗುಣ ಇದೆ ಅಂತ. ಅಂಥವರ ಮಗಳವಳು, ಅಷ್ಟೊಂದು ಸಹನೆ ಇರುವಂಥದ್ದು ಭೂಮಿ. ನಾವು ಭೂಮಿನ ಬೆಳಗಾಗೆದ್ದು ತುಳಿತೀವಿ, ಉಗುಳ್ತೀವಿ, ಗಲೀಜ್ ಮಾಡ್ತೀವಿ, ಆದ್ರೂ ಭೂಮಿ ನಮ್ಮ ಮೇಲೆ ಕೋಪ ಮಾಡ್ಕೊಳಲ್ಲ. ಅಂದ್ರೆ ಅಷ್ಟು ಸಹನಾ ಮೂರ್ತಿ ಭೂಮಿ. ನಾವ್ ಮಾಡಿದ್ದನ್ನೆಲ್ಲ ಮಾಡಿಸ್ಕೊಳತ್ತೆ. ಗುಂಡಿ ತೆಗೆದ್ರೆ ಗುಂಡಿ ತೆಗೆಸ್ಕೊಳತ್ತೆ, ಬಾಂಬ್ ಬಿಟ್ರೆ ಬಾಂಬ್ ಹಾಕಿಸ್ಕೊಳತ್ತೆ, ಅಥವಾ ಏನೇನೋ ಮಾಡುತ್ತೆ.
ಎಲ್ಲ ಪಾಯ್ಸನ್ ಹಾಕಿದ್ರೆ ಪಾಯ್ಸನ್ನು ತಗೊಳುತ್ತೆ, ಎಲ್ಲ ಮಾಡುತ್ತೆ. ಅಂತ ಒಂದು ಕ್ಷಮೆಯಾದರಿತ್ರಿ ಅಂತಾನೆ ಇರೋದು ಅದಕ್ಕೆ. ಆ ಕ್ಷಮಾ ಗುಣ ಇರುವಂತ ಒಂದು ಭೂಮಿ, ಅಂತ ಭೂಮಿಯ ಮಗಳು ಸೀತೆ. ದಾರುಣಿ ಸುತೆಯವನು ದೃಢ ಮನಸ್ಕರರ. ಸೊ ಅಂತ ಸಮಾಧಾನ ಇರುವಂಥವ್ರು, ಅಂತ ಸಮಚಿತ್ತ ಇರುವಂಥವ್ರು ಬೇರೆ ಯಾರು ಇದಾರ? ಇಲ್ಲ. ಅಂಥ ಸೀತೆಗೂ ಮಾರೀಚ ಹರಿಣ ಒಡ್ಡಾಡಲು ಏನಾಯ್ತು ಅಂದ್ರೆ, ಏನಾಯ್ತಪ್ಪ? ಮಾರೀಚ ಆ ಚಿನ್ನದ ಜಿಂಕೆ ರೂಪದಲ್ಲಿ ಅಲ್ಲಿ ಅವನ ಎದುರಿಗೆ ಅಡ್ಡಾಡ್ತಾ ಇದ್ದ. ಅವಳ ಎದುರಿಗೆ ರಾಮನ್ ತೊಡೆ ಮೇಲೆ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದಾಳೆ ಸೀತೆ. ಸೊ ಅವಳ ಕಣ್ಣಿಗೆ ಈ ಮಾರೀಚನ ಈ ಒಂದು ಜಿಂಕೆ, ಚಿನ್ನದ ಮಾಯಾಮೃಗ ಚಂಗ್ ಚಂಗ್ ಅಂತ ಹಾಕ್ತಾ ಇದೆ. ಚಿನ್ನದ ಮಾಯಾಮೃಗದ ಏನಾದ್ರು ತಪ್ಪಿದ್ಯಾ? ಚಿನ್ನದ ಮಾಯಾಮೃಗ ಇರಬಾರ್ದ? ಹಾಗಾದ್ರೆ ನೀವು ಬೇಕಾಗುವಂತ ನಿಮ್ಗೆ ಆಸೆ ಅಲ್ಲಿ ಪ್ರಪಂಚದಲ್ಲಿ ಬೇರೆ ವಸ್ತುಗಳೇ ಇರಬಾರ್ದು ಅಂತನಕ್ ನಾವು ಯಾರು? ಪ್ರಪಂಚದಲ್ಲಿ ಬೇಕಾದಷ್ಟು ವಸ್ತುಗಳು ಇರಬಹುದು, ಆದ್ರೆ ಮಲ್ಕೊಂಡ ಸೀತೆ ರಾಮ ನನಗದು ಬೇಕು ಅಂತಾಳೆ. ಮಾರೀಚ ಹರಿಣ ಒಡ್ಡಾಡಲು ಏನಾಯ್ತು ಅಂದ್ರೆ, ಅಲ್ಲಿ ತನಕ ಅವಳಿಗೆ ಮಾರೀಚ ಒಂದು ಚಿನ್ನದ ಜಿಂಕೆ ಇದೆ ಅನ್ನೋದೇ ಗೊತ್ತಿಲ್ಲ. ಆ ಜಿಂಕೆ ಕಣ್ಣು ಮುಂದೆ ಓಡಾಡ್ತಿದ್ದ ಹಾಗೆ ಅಂಥ ಸೀತೆಗೆ, ಅಂಥ ದೃಢ ಮನಸ್ಕಳಾದ ಸೀತೆಗೆ ನನಗೆ ಅದು ಬೇಕು ಅಂತ. ಸರಿ, ಅದು ಬೇಕು ಅಂತಿದ್ದ ಹಾಗೆ ರಾಮನ್ ಗೊತ್ತು ಅದು ರಾಕ್ಷಸರದ ಹಾವಳಿ, ಅಂಡ್ ಲಕ್ಷ್ಮಣನ್ಗೂ ಗೊತ್ತು ಇದು ಮಾಯಾ ಮೃಗ, ಇದು ಸರಿಯಾದ ಮೃಗ ಅಲ್ಲ ಇದು ಅಂತ. ಎಷ್ಟು ಹೇಳಿದ್ರು ಕೇಳುವಂತ ಮನಸ್ಸೇ ಇಲ್ಲ ಇವಳಿಗೆ. ಎಂತ ಯಾರ ಮಗಳು? ಭೂಮಿಯ ಮಗಳು, ಸಮಾಧಾನಸ್ಥೆಯ ಮಗಳು, ದೃಢ ಮನಸ್ಸಿನ ಮಗಳು. ಅಂಥವಳಿಗೇನೆ ಇದು ಅವಳ ಮನಸ್ಸನ್ನ ಅಲ್ಲಾಡ್ಸೋ ಹಾಗೆ ಇದೆ ಅಂತಂದ್ರೆ, ವಾರಿದಿಯೊಳ ಅಡಗಿ ನಿದ್ರಿಪ ಬಾಡವ ತೃಷ್ಣೆ. ನಮ್ಮ ಆಸೆಗಳು ಎಷ್ಟು ತಳದಲ್ಲಿದ್ರೂ ಅದು ಮೇಲಕ್ಕೆ ಬಂದು ಬಿಡುತ್ತೆ. ಎಷ್ಟು ಒಳಗಡೆ ಪಾತಾಳ ಗರಡಿ ತರ ಎಲ್ಲ ಅದಿಮಿಟ್ಟಿದ್ರೂ ಯಾವಾಗ್ಲೂ ಅದು ಈಚೆಗೆ ಬಂದು ನಮಗೆ ಬೇಕು, ಅದು ಬೇಕು ಅಂತಂದು ಆರದನ್ನು ಕೆರಳಿ ಪರೋ ಮಂಕುತಿಮ್ಮ. ಸೊ ಯಾವಾಗ, ಯಾಕೆ, ಹೇಗೆ ನನ್ನ ಆಸೆಗಳು ಹೀಗೆ ಎದ್ದು ನಿಂತು ನನ್ನನ್ನೇ ಕಾಡ್ಸುತ್ತೆ? ಅದ್ ಸಿಗೋ ತನಕ ನಿದ್ದೆ ಬರಲ್ಲ, ಅದ್ ಸಿಗೋ ತನಕ ಊಟ ಮಾಡಕ್ಕಾಗಲ್ಲ, ಅದ್ ಸಿಗೋ ತನಕ ಸಿಟ್ಟು, ಕೋಪ ಎಲ್ಲದೂ ನನ್ನ ಒಂದು ಆಸೆಯಿಂದ ನನ್ನ ಜೀವನದಲ್ಲಿ 16 ದಿವಸಗಳು ಹಾಳಾಗೋಗುತ್ತೆ. ಅದೆಲ್ಲ ಮುಗಿಸಿ ಆಸೆ ಕೈಗೂಡಿಸ್ತಿದ್ದ ಹಾಗೇನೆ ಇನ್ನೊಂದು 10 ಆಸೆಗಳು ಬಂದು ಆವಾಗ ಅದ್ರೊಳಗೆ ಸಿಟ್ಟು, ಕೋಪ ಅದನ್ನೆಲ್ಲ ಈಡೇರಿಸ್ಕೊಳ್ಳೋದ್ರೊಳಗೆ ಅದಕ್ಕೆ ಎಲ್ಲಾರನ್ನು ಬೈದು, ಈ ಸಮಾಜದಲ್ಲಿ ಯಾರು ಕನಕರನೇ ಇಲ್ಲ, ಎಲ್ಲಾರು ದೂರ್ತರು, ಎಲ್ಲಾರು ಅನ್ಯಾಯ ಮಾಡ್ತಾರೆ, ಮೋಸ ಮಾಡ್ತಾರೆ. ಸೊ ಎಲ್ಲಾರು ನಿಮಗೆ ಯಾಕೆ ಆಸೆನ ಪೂರೈಸಬೇಕು? ಎಲ್ರೂ ಮನುಷ್ಯರೇ. ಸೊ ಹಾಗಾಗಿ ವಾರಿದಿ ಅಡಗಿ ನಿದ್ರಿಪ ಬಾಡವ ತೃಷ್ಣೆ, ಆರದನ್ನು ಕೆಳಗಡೆ ಪರೋ ಮಂಕುತಿಮ್ಮ. ಅಂಥೋಳಿಗೇನೆ ಆ ಆಸೆ ಬಂದು ಅಲ್ಲಾಡಿಸ್ತಾ ಇದೆ ಅಂತಂದ್ರೆ ಏನಿರ್ಬೋದು ಅಂತ ಹೇಳ್ತಾ ಇದ್ರು. ಸೊ ಅಂಥ ಜಿತವಾದ ಮನಸ್ಸು ಉಳ್ಳೊಳಗೇನೆ ಹಾಗಾಗುತ್ತೆ ಅಂದ್ರೆ, ನಾವು ನಮ್ಮ ಮನಸ್ಸಿನ ಜಿತನ, ಈ ದೈವದ ವಿಧಿ ಅಥವಾ ಮಾಯೆ, ಇದರ ಲೆಕ್ಕಾಚಾರ ಎಲ್ಲಿದೆ ಅಂತ ಅನ್ನೋದನ್ನ ನಾವು ತುಂಬಾ ನಮ್ಮ ಮನಸ್ಸಿಗೆ ನಾವು ನಿರಂತರವಾದ ಸಾಧನೆ ಮಾಡಿ ನಿರಂತರವಾಗಿ ವೈರಾಗ್ಯನ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತ ವಿಚಾರ. ಹಾಗೆ ಮಾಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಹೀಗೆಲ್ಲ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದಾರೆ. ನಮ್ಮ ಮನಸ್ಸಿನಲ್ಲಿ ನಮಗೆ ಗೊತ್ತಾಗ್ದಲೇನೆ ಈ ತರ ಎಲ್ಲ ನಮ್ಗೆ ಯಾರೂ ತೊಂದರೆ ಕೊಡ್ತಾ ಇಲ್ಲ, ಅಕ್ಕಪಕ್ಕದವ್ರು ತೊಂದರೆ ಕೊಡ್ತಾ ಇಲ್ಲ. ನನ್ನ ಮನಸ್ಸಿನಲ್ಲಿ ಹುಟ್ಟುವಂತ ಆಸೆಗಳು, ಆ ಹುಟ್ಟಿದ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಹೊರಟಾಗ ಬರುವಂತ ಕಷ್ಟ ಸುಖಗಳು, ಅದು ತೊಂದರೆ ಕೊಡ್ತಾ ಇದೆ ಹೊರತು ನನ್ನ ಮನಸ್ಸಿನ ಎಕ್ಸ್ಪೆಕ್ಟೇಷನ್ಸೇ ನನಗೆ ತೊಂದರೆ ಕೊಡ್ತಾ ಇದೆ. ನನ್ನ ಮನಸ್ಸಿನ ಎಕ್ಸ್ಪೆಕ್ಟೇಷನ್ಸೇ ನನಗೆ ನೋವು ಮಾಡ್ತಾ ಇದೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಕಡಿಮೆ ಮಾಡ್ಕೊಂಡ್ರೆ ಆರಾಮಾಗಿರ್ಬೋದು. ಅದನ್ನು ಯಾರು ಮಾಡ್ಕೋಬೇಕು? ನಾನೇ ಮಾಡ್ಕೋಬೇಕು. ಅದು ಬಿಟ್ಟು ನಾನು ಎಲ್ಲೆಲ್ಲೋ ಮಾಡ್ಕೋತೀನಿ, ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತೀನಿ, ಅದೆಲ್ಲ ಫುಲ್ಫಿಲ್ ಆಗ್ದಲೇ ಇದ್ರೆ ನನಗೆ ಸಂಕಟ ಆಗತ್ತೆ. ಅಂದ್ರೆ ಯಾರನ್ನ ಹೇಳಿ ಕೇಳಿ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡ್ರಿ. ಸೊ ಹಾಗಾಗಿ ಸೀತೆ ಅಂತವಳಿಗೇನೆ ಏನಾಯ್ತು, ಮಾರೀಚ ಹರಿಣ ಅಡ್ಡಾಡಲೇನಾಯ್ತು ಅಂತ ಆ ಶ್ಲೋಕ. ದಾರುಣಿ ಸುತೆಯವಲು ದೃಢ ಮನಸ್ಕರಾದರು
ನ್ವರೀಚ ಹರಿಣ ಒಡ್ಡಾಡಲು ಏನಾಯ್ತು, ವಾರಿದಿಯೊಳಡಗಿ ನಿದ್ರಿಪ ಬಾಡವೋ ತೃಷ್ಣೆ ಆರದನು ಕೆಳಗೆ ಬರೋ ಮಂಕುತಿಮ್ಮ. ಸೊ ಅದು 277ನೇ ಶ್ಲೋಕ. ಸೊ ಅಲ್ಲಿಂದ ನಾನು ತಿರ್ಗಾ ಅದಕ್ಕೆ ಕನೆಕ್ಷನ್ ಎಲ್ಲಿದೆ ಅಂತಂದ್ರೆ 383ನೇ ಶ್ಲೋಕ. ಜನಕಜಯ ದರ್ಶನದಿ ಆಯ್ತು ರಾವಣ ಚಪಲ, ಕನಕ ಮೃಗ ದರ್ಶನದಿ ಜಾನಕಿಯ ಚಪಲ, ಜನ ಅವನ ನಿಂದಿಪುದು ಕನಿಕರಿಪುದು ಈಕೆಯಲ್ಲಿ, ಮನದ ಬಗೆ ಅರಿಯದದು ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಜನಕಜಯ ದರ್ಶನದಿ ಆಯ್ತು ರಾವಣ ಚಪಲ, ಕನಕ ಮೃಗ ದರ್ಶನದಿ ಜಾನಕಿಯ ಚಪಲ, ಜನ ಅವನ ನಿಂದಿಪುದು ಕನಿಕರಿಪುದು ಈಕೆಯಲ್ಲಿ, ಮನದ ಬಗೆ ಅರಿಯದದು ಮಂಕುತಿಮ್ಮ. ಸೊ ಜಾನಕಿ ಸೀತೆ ರಾವಣನ ತೊಡೆ ಮೇಲೆ ಮಲ್ಕೊಂಡು ಆ ಬಂಗಾರದ ಜಿಂಕೆ ಅದು ಬೇಕು ಅಂತ. ಸೊ ಕನಕ ಮೃಗ ದರ್ಶನದಿ ಜಾನಕಿಯ ಚಪಲ, ಕನಕ ಮೃಗ ದರ್ಶನ ಆದ ಮೇಲೆ ಅವಳಿಗೆ ಆಸೆ ಹೊತ್ಕೊಂಡು, ಸೊ ಅವಳಿಗೆ ಬಂದಿದ್ದು ಆಸೆನೆ. ಸೀತೆನ ನೋಡಿದಾಗ ಜನಕಜಯ ದರ್ಶನದಿ ಆಯ್ತು ರಾವಣ ಚಪಲ, ಅಂದ್ರೆ ಸೀತೆ ನೋಡಿದಾಗ ರಾವಣನಿಗೆ ಆಗಿದ್ದು ಅವನಿಗೂ ಆಸೆನೆ. ಸೊ ಜನಕಜಯ ದರ್ಶನದಿ ಆಯ್ತು ರಾವಣ ಚಪಲ, ಕನಕ ಮೃಗ ದರ್ಶನದಿ ಜಾನಕಿಯ ಚಪಲ. ಬಂಗಾರದ ಜಿಂಕೆ ನೋಡಿದಾಗ ಇವಳಿಗೆ ಆಸೆ ಆಯ್ತು, ಸೀತೆ ನೋಡಿದಾಗ ಅವನಿಗೆ ಆಸೆ ಆಯ್ತು. ಇಬ್ಬರಿಗೂ ಆಸೆನೇ ಇದೆ. ಇಬ್ರು ಆಸೆಯನ್ನ ತಡೆಸ್ಕೊಳ್ಳೋದಕ್ಕೆ ಬೇಕಾದಷ್ಟು ಲಕ್ಷ್ಮಣನ್ ಬೈದ್ಲು, ಹೋಗು ರಾಮ ಅಂತನ್ಲು, ಆಮೇಲೆಲ್ಲ ವನವಾಸ ಪಟ್ಲು, ಅಲ್ಲಿ ಹೋಗಿ ಅಶೋಕವನದಲ್ಲಿ ಇರೋ ತರ ಆಯ್ತು, ಆಮೇಲೆ ಬೆಂಕಿ ಹಾರಿ ಎಲ್ಲ ಮಾಡ್ಕೊಳ್ಳೋ ತರ ಆಯ್ತು, ಗಂಡ ಕೊರಗ್ಬೇಕಾಯ್ತು, ತಮ್ಮ ಕೊರಗ್ಬೇಕಾಯ್ತು, ಎಲ್ಲ ಮೈದ್ನ ಎಲ್ಲಾರು ಕೊರಗ್ಬೇಕಾಯ್ತು. ಇದೆಲ್ಲ ಬೇಕಾಗಿತ್ತ? ಕನಕ ಮೃಗ ದರ್ಶನದಿ ಜಾನಕಿ ಆ ಚಪಲ ಒಂದನ್ನ ಅದ್ಬಿಟ್ಟಿದ್ರೆ ಇದೆಲ್ಲ ರಾಮಾಯಣ ಆಗ್ಬೇಕಾಗಿತ್ತ? ಆಗೋ ವಜೆ ಇರಲಿಲ್ಲ. ಆದ್ರೆ ಅವಳಿಗೆ ಆಸೆ ಪಟ್ಟಿದ್ದು ತಪ್ಪು ಅಂತ ಯಾರು ಸೀತೆಯನ್ನು ಬೈಯೋದೇ ಇಲ್ಲ. ಆದ್ರೆ ರಾವಣ ಸೀತೆಯನ್ನ ಅವಳ ಮೇಲೆ ಚಪಲ ಇಟ್ಕೋಬಹುದಾಗಿತ್ತು. ರಾವಣನ ತಪ್ಪು ಅಂತಾರೆ, ಜನ ಅವನ ನಿಂದಿಪುದು ಕನಿಕರಿಪುದು ಈಕೆಯಲ್ಲಿ. ಅವಳದ್ದು ಆಸೆ ತಾನೆ, ಇವಳು ಬೇಡದಲ್ಲೇ ಇರೋದನ್ನೆಲ್ಲ ಆಸೆ ಪಟ್ಟು ತಾನೆ ಎಲ್ಲ ಕಷ್ಟ ತಂದ್ಕೊಂಡಿದ್ದು. ಆದ್ರೆ ಸೀತೆಗೆ ಅನುಕಂಪ, ಸೀತೆ ಮೇಲೆ ಎಲ್ರಿಗೂ ಅನುಕಂಪ, ರಾವಣನ ಮೇಲೆ ಅನುಕಂಪ ಇಲ್ಲ. ಈ ತರ ಪ್ರಪಂಚದಲ್ಲಿ ಜನ ಇದ್ದಾರೆ. ಮನದ ಬಗೆ ಅರಿಯದದು ಮಂಕುತಿಮ್ಮ. ಪ್ರಪಂಚದ ಜನಗಳಲ್ಲಿ ಮನಸ್ಸಲ್ಲಿ ಹೀಗೆ ಇರೋದು, ಯಾವುದನ್ನೋ ಸರಿ ಅಂತಾರೆ, ಯಾವುದನ್ನೋ ಸರಿಯಲ್ಲ ಅಂತಾರೆ. ಹಾಗಾಗಿ ಜನಕಜಯ ದರ್ಶನದಿ ಆಯ್ತು ರಾವಣ ಚಪಲ, ಕನಕ ಮೃಗ ದರ್ಶನದಿ ಜಾನಕಿಯ ಚಪಲ, ಜನ ಅವನ ನಿಂದಿಪುದು ಕನಿಕರಿದು ಈ ಕೈಯಲ್ಲಿ, ಮನದ ಬಗೆ ಅರಿಯದದು ಮಂಕುತಿಮ್ಮ. ಹಾಗಾಗಿ ನಾವು ಜನ ಏನೋ ಹೇಳ್ತಾರೆ ಅಂತ ಅವ್ರ ಹಿಂದೆ ಹೋದ್ರೆ ಕೆಲವು ಸಲ ಹೊಗಳ್ತಾರೆ ನಮ್ಮನ್ನ, ಕೆಲವು ಸಲ ಬೈತಾರೆ, ಕೆಲವು ಸಲ ಅಟ್ಟದಿಂದ ಮೇಲೆ ದೂಡ್ ಬಿಡ್ತಾರೆ, ಹಳ್ಳದೊಳಗೆ ಮುಚ್ಚಿ ಸಮಾಧಿ ಮಾಡ್ಬಿಡ್ತಾರೆ. ಹಾಗಾಗಿ ನನ್ನ ಮನಸ್ಸು ನನ್ನ ಹತ್ರ ಇರ್ಬೇಕೇ ಹೊತ್ತು ಯಾರ್ಯಾರದೋ ಹತ್ರ ಹೋದ್ರೆ ಕಷ್ಟ, ಅವರನ್ನೆಲ್ಲ ಹೊಲಿಸ್ಕೊಳಕ್ ಹೋದ್ರೆ ಹೀಗೆ ಆಗುತ್ತೆ. ಹಾಗಾಗಿ ನಾವು ಸತ್ಯ ಅರ್ಥ, ನನಗೆ ಜನಗಳು ಯಾರಿಗೂ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಅವ್ರವ್ರದ್ದೇ ಆದ ಸ್ವಾರ್ಥ ಅಡಗಿರುತ್ತೆ. ಯಾರೋ ಒಬ್ರನ್ನ ಸಪೋರ್ಟ್ ಮಾಡ್ತಾರೆ, ಇನ್ನೊಬ್ರನ್ನ ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ ಅವ್ರದ್ದೇ ಸ್ವಾರ್ಥ ಅಡಗಿರುತ್ತೆ, ಅದಕ್ಕೋಸ್ಕರ ಮಾಡ್ತಾ ಇರ್ತಾರೆ. ಅವ್ರ ಸ್ವಾರ್ಥ ಈಡೇರದಲ್ಲೇ ಇದ್ರೆ ಈಗ ಯಾರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೋ ಅವ್ರನ್ನ ಬಿಟ್ಟು ಇನ್ನೊಬ್ರನ್ನ ಸಪೋರ್ಟ್ ಮಾಡ್ತಾರೆ. ಅವ್ರ ಸ್ವಾರ್ಥ ಎಲ್ಲಿ ಈಡೇರುತ್ತೋ, ನಮ್ಮ ದಿನನಿತ್ಯದಲ್ಲಿ ಅಕ್ಕಪಕ್ಕದ ಮನೆಯವರು ಮಾಡ್ತಾ ಇರೋದು ಹಾಗೇನೆ, ನಮ್ಮ ನೆಂಟರಿಷ್ಟರು ಮಾಡ್ತಾ ಇರೋದು ಹಾಗೇನೆ. ಅವರವರ ಸ್ವಾರ್ಥಕ್ಕೆ ಯಾರ್ಯಾರು ಅನುಕೂಲ ಆಗಿದಾರೋ ಅವರೆಲ್ಲ ಫ್ರೆಂಡ್ಸ್ ನಮ್ಗೆ. 10 ವರ್ಷ ತುಂಬಾ ಗಾಢವಾಗಿ ಫ್ರೆಂಡ್ ಆಗಿದ್ದವರು ಇವತ್ತು ನನ್ನ ಸ್ವಾರ್ಥಕ್ಕೆ ನಾನು ಹೊಗಳಲಿಲ್ಲ, ನನ್ನ ಮಾಡ್ಬಿಟ್ಟು ಇನ್ನೊಬ್ರನ್ನ ಯಾರೋ ಹೊಗಳ್ತಾ ಇದ್ದಾರೆ, ನನಗೆ ಅವ್ರು ಬೇಷ್ ಅಂತ ಇಲ್ಲ, ನನಗೆ ಥ್ಯಾಂಕ್ಸ್ ಹೇಳ್ತಾ ಇಲ್ಲ ಅಂತ ಏನಾದ್ರು ಗೊತ್ತಾಗ್ತಿದ್ದಾಗೆ ಅವ್ರನ್ನ ಬಿಟ್ಟೇ ಬಿಡ್ತೀವಿ. 10 ವರ್ಷ ಫ್ರೆಂಡ್ಶಿಪ್ನು ಬಿಟ್ಟು ಬಿಡ್ತೀವಿ. ಸೊ ಹೀಗೆ ಇರುವಂತ ಮನಸ್ಸು ಅಡ್ಡಾಡ್ತಾ ಇದ್ರೆ, ನಾವು ಮನಸ್ಸನ್ನ ಕಂಟ್ರೋಲ್ ಮಾಡದಲ್ಲೇ ಇದ್ರೆ ಸಂತೋಷ ಎಲ್ಲಿ ಸಿಗುತ್ತೆ? ನಾನು ಅದು ಯಾವ್ದನ್ನೋ ಹುಡ್ಕೊಂಡು ಹೋದ್ರೆ ಅದ್ರೊಳಗೆ ಸಂತೋಷ ಇದ್ರೆ ನಾವು 10 ವರ್ಷ 20 ವರ್ಷದ ಕೆಳಗೆ ಸಂಪಾದನೆ ಮಾಡಿದ್ರೊಳಗೆಲ್ಲ ಅದನ್ನ ಅಚೀವ್ ಮಾಡಿದೀವಿ. ಹಿಂದೆ 20 ವರ್ಷದ ಕೆಳಗೆ ಬಂದಿದ್ದ ಆಸೆನೆಲ್ಲ ಪೂರೈಸ್ಕೊಂಡಿದೀವಿ. ಆದ್ರೆ ಇವತ್ತಾರೋ ಮನಸ್ಸು ಸಂತೋಷವಾಗಿರ್ಬೇಕಾಯ್ತು, ಇಲ್ವೇ? ಹೊಸ ಹೊಸ ಆಸೆಗಳನ್ನು ಹುಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ನಾವು ಆಸೆಗಳನ್ನ ಹುಡ್ಕೊಂಡು ಹೋಗಿ ಅದನ್ನ ತಣಿಸ್ಬೇಕಾ,
ನನ್ನ ಮನಸ್ಸನ್ನ ನನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದನ್ನ ಕಲ್ತ್ಕೋಬೇಕು ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದಾರೆ. ಹಾಗಾಗಿ ಸತ್ಯದ ದರ್ಶನ ಆಗ್ಬೇಕು, ಜ್ಞಾನದ ದರ್ಶನ ಆಗ್ಬೇಕು, ಆತ್ಮದರ್ಶನ ಆಗ್ಬೇಕು, ಆತ್ಮಜ್ಞಾನ ಬರ್ಬೇಕು. ಬಂದಾಗ ನಮಗೆ ಸಂತೋಷ ಸಿಗುತ್ತೆ. ಇಲ್ದಲೇ ಇದ್ರೆ ಹೊರಗಿನ ವಸ್ತುಗಳಿಂದ ಯಾವಾಗಲೂ ನಮಗೆ ಸಂತೋಷ ಸಿಗಕ್ ಸಾಧ್ಯ ಇಲ್ಲ. ಸಂಬಂಧಗಳಿಂದ, ಹೊರಗಿನ ಜನಗಳಿಂದ ನಮಗೆ ಸಿಗಕ್ ಸಾಧ್ಯ ಇಲ್ಲ. ಸೊ ಇದು ನೆಕ್ಸ್ಟ್ ಶ್ಲೋಕ 376. ಸೊ ಏನಾಗುತ್ತೆ ನಮ್ಮ ಆಸೆಗಳು ಜಾಸ್ತಿ ಆದ್ರೆ ಅಂತ. ತೃಪ್ತಿ ಅರಿಯದ ವಾಂಛೆ ಜೀರ್ಣಿಸದ ಭುಕ್ತಿವಲು ಗುಪ್ತದಲ್ಲಿ ಕೊಳೆಯುತ್ತೆ ವಿಷಬೀಜವಾಗಿ ಪ್ರಾಪ್ತಿಗೊಳಪುವುದು ಜೀವ ಕುನ್ಮಾದ ತಾಪಗಳ ಸುಪ್ತಬಹುದಂತಿಚ್ಛೆ ಮಂಕುತಿಮ್ಮ ಅಂತ. ತೃಪ್ತಿ ಅರಿಯದ ವಾಂಛೆ ಜೀರ್ಣಿಸದ ಭುಕ್ತಿವಲು ಗುಪ್ತದಲ್ಲಿ ಕೊಳೆಯುತ್ತೆ ವಿಷಬೀಜವಾಗಿ ಪ್ರಾಪ್ತಿಗೊಳಿಪುವುದು ಜೀವಕ್ಕೆ ಉನ್ಮಾದ ತಾಪಗಳ ಸುಪ್ತಬಹುದಂತಿಚ್ಛೆ ಮಂಕುತಿಮ್ಮ. ತೃಪ್ತಿ ಅರಿಯದ ವಾಂಛೆ ಅಂತಂದ್ರೆ ನನಗೆ ಒಂದು ಸಂತೃಪ್ತಿನೇ ಇಲ್ದಲೇ ಇರುವಂತ ಆಸೆಗಳು. ಎಷ್ಟು ಗಾಡಿದ್ರೂ ಸಾಕು ಅಂತ ಬರಲೇ ಇಲ್ಲ. ಅದೇ ಆಹಾರ ನಿಮ್ಗೆ ಊಟ ಕೂರ್ಸಿದ್ರೆ ಹೊಟ್ಟೆ ತಿಂದ ಹಾಗೆ ಸಾಕು ಇಲ್ಲ ಹಾಕಿಸ್ಕೊಳ್ಳಿ, ಇನ್ನೊಂದೆರಡು ಜಾಮೂನು, ಇನ್ನೊಂದೆರಡು ಒಬ್ಬಟ್ಟು ಅಂದ್ರೆ ಇಲ್ಲಪ್ಪ ಆಗಲ್ಲ ಅಂತ ಹೇಳಿ ಎದ್ದು ಬಿಡ್ತೀವಿ ಊಟದಿಂದ. ಆದ್ರೆ ಬೇರೆ ಮನಸ್ಸಿನ ಆಸೆಗಳು, ಇಂದ್ರಿಯಗಳ ಆಸೆಗಳೇನಿದೆ ಅದಕ್ಕೆ ನೀವು ಎಷ್ಟು ಕೊಟ್ಟರು ಸಾಲದು. ಯಾಕೆಂದ್ರೆ ನನ್ನ ಮನಸ್ಸನ್ನ ಒಳ್ಳೆ ದಾರಿಗೆ, ನಿನಗೆ ಇದು ಬೇಡ, ಬ್ಲೇಡ್ ಇಟ್ಕೊಂಡ್ರೆ ಮೈ ಕೈ ಎಲ್ಲ ಕುಯ್ಕೋತ್ಯಾ ಅಂತ ಮಗುಗೆ ಬೇಕಾಗಿದ್ದನ್ನೆಲ್ಲ ಅಮ್ಮ ಕೊಡಲ್ಲ ಅಲ್ವಾ? ಹಾಗೆ ನಮ್ಮ ಮನಸ್ಸು ಕೇಳಿದ್ದು, ಇಂದ್ರಿಯಗಳು ಕೇಳಿದ್ದನ್ನೆಲ್ಲ ನಾನು ಕೊಡಬಾರ್ದು. ಅದಕ್ಕೆ ಮನಸ್ಸಿಗೆ ಬ್ಲೇಡ್ ಕೊಟ್ಬಿಟ್ರೆ ಅದು ತನ್ನೂ ಕೊಯ್ಕೊಂಡು ಬೇರೆಯವ್ರನ್ನೂ ಕೊಯ್ದು ಮನೆಯಲ್ಲಿ ಇರೋರ್ ಮೇಲೆಲ್ಲ ಜಗಳ ಮಾಡಿ, ಇರೋರ್ ಮೇಲೆಲ್ಲ ಸಿಟ್ಟು ಮಾಡ್ಕೊಂಡು, ಕೋಪ ಮಾಡ್ಕೊಂಡು, ಅವರು ಊಟ ಮಾಡ್ದಲೆ ಇವರು ಊಟ ಮಾಡ್ದಲೆ ಹತ್ತು ಕರೆದು 15 ದಿವಸ ಮನೆಯಲ್ಲಿ ರಾಣ ರಂಪ ಮಾಡ್ಕೊಂಡು ನಾಳೆಯಿಂದ ತಿರ್ಗಾ ಸರಿ ಹೋಗ್ಬಿಡೋಣ ಅಂತ ಅನ್ಕೊಂಡು 3 ದಿವಸ ಸರಿಯಾಗಿ ತಿರ್ಗಾ ರಾಣ ರಂಪ. ಆಮೇಲೆ ಹತ್ತು ಮುಖ ಒಬ್ರನ್ನೊಬ್ರು ಮಾತಾಡ್ಸೋದೇ ಇಲ್ಲ. ಅದ್ರ ಪಾಡ್ಗ ಅವ್ರು ಬರ್ತಾರೆ, ಊಟ ಮಾಡ್ಕೊಳ್ತಾರೆ, ಇದು ಮಾಡ್ತಾರೆ. ಹೀಗೆ ಯಾಕಾಗ್ತಾ ಇದೆ ಎಲ್ಲರಲ್ಲೂ ಅಂತಂದ್ರೆ ನಾವು ಆಸೆಗಳ ಹಿಂದೆ ಹೋಗಿ ಮನಸ್ಸು ಕೇಳಿದ್ದೆಲ್ಲ ಕೊಡಬೇಕು ಅನ್ನೋ ಬಂಧನಕ್ಕೆ ನಾವೇ ಒಳಗಾಗಿದ್ವಿ. ಯಾವ ಬಂಧನನೂ ಹೊರಗಡೆಯಿಂದ ಇಲ್ಲ. ಹೊರಗಡೆ ವಸ್ತುಗಳು ಇರೋದಕ್ಕೆ ಪ್ರಾಬ್ಲಮ್ ಇಲ್ಲ. ಹೊರಗಡೆ ಇರೋ ವಸ್ತುಗಳನ್ನೆಲ್ಲ ನಿಮಗೆ ತಗೊಳ್ಳೋ ಕೆಪಾಸಿಟಿನೂ ಇಲ್ಲ. ಫಾರ್ ಎಕ್ಸಾಂಪಲ್ ಏನಾಯ್ತು ಅಂತಂದ್ರೆ, ದೊಡ್ಡ ಅಂಬಾಣಿ ಅಂತವರು ಒಂದು ದೊಡ್ಡ ಸೂಪರ್ ಮಾರ್ಕೆಟ್ ಮಾಡಿದ್ರಂತೆ. ಆ ಸೂಪರ್ ಮಾರ್ಕೆಟ್ ಅಲ್ಲಿ ಎಲ್ಲ ಇನಾಗ್ರೇಷನ್ ಆದ್ಮೇಲೆ ಅವ್ರ ಗುರುಗಳನ್ನ ಕರೆದಿದ್ರಂತೆ. ಗುರುಗಳಿಗೆ ಸೂಪರ್ ಮಾರ್ಕೆಟ್ ಎಲ್ಲ ತೋರಿಸಿ, ನೋಡಿ ಗುರುಗಳೇ, ಈ ಇದ್ರೊಳಗಡೆ ಪ್ರಪಂಚದ ಎಲ್ಲಾ ವಸ್ತುಗಳು ಇಲ್ಲಿ ಸಿಗತ್ತೆ. ಇಲ್ಲಿ ಮೋರ್ ದ್ಯಾನ್ 2 ಲಕ್ಷ ಐಟಮ್ಗಳಿದೆ. ಈ ಐಟಮ್ಗಳನ್ನ ನೋಡಿ ನೀವು ಅಂತ ಹೇಳಿ ನಿಮ್ಗೆ ಇದ್ರೊಳಗೆ ಯಾವ ವಸ್ತು ಬೇಕಾದ್ರೂ ನೀವು ತಗೋಬಹುದು, ಫ್ರೀ ನಿಮಗೆ ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ. ಅವ್ರು ಅದನ್ನೆಲ್ಲ ನೋಡ್ಕೊಂಬಂದ್ಮೇಲೆ ಇವತ್ತು ನನಗೆ ಅರ್ಥ ಆಗ್ತಾ ಇದೆ, 2 ಲಕ್ಷ ಐಟಮ್ಗಳು ಇಲ್ದಲೇನೋ ನಾನು ಎಷ್ಟು ಸಂತೋಷವಾಗಿದ್ದೀನಿ. ಇದೆಲ್ಲ ಬೇಕೇ ಇಲ್ಲ ನನಗೆ, ನಾನು ಈಗ ಅರ್ಥ ಆಯ್ತು. ಇದೆಲ್ಲ ನೋಡಿದ ಮೇಲೂ ನನಗೆ ಅದು ಬೇಕು ಅಂತ ಅನಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಈಗಲೇ ನಾನು ಸಂತೋಷವಾಗಿದ್ದೀನಿ. ಇದನ್ನೆಲ್ಲ ತಗೊಂಡ್ಮೇಲೆ ನಾನು ಸಂತೋಷವಾಗಿರ್ತೀನಿ ಅಂತ ನನಗೆ ಇಲ್ಲ ಅನ್ನೋದು ಗೊತ್ತು. ಹಾಗಾಗಿ ನನಗೆ ಬೇಡಪ್ಪ, ನೀನ್ ಫ್ರೀಯಾಗಿ ಕೊಟ್ಟರು ಬೇಡ ಅಂತ. ನಮಗೆ ಆ ಒಂದು ಮನಸ್ಥಿತಿ ಬರಬೇಕಾದ್ರೆ ನಾವು ಮನಸ್ಸನ್ನ ಅಷ್ಟೊಂದು ಹತೋಟಿಗೆ ತರಬೇಕು. ಮನಸ್ಸಿಗೆ ಹೊಡೆದು ಮಾಡಕ್ಕಾಗಲ್ಲ. ಅದಕ್ಕೆ ನಯವಾಗಿ ಬುದ್ಧಿ ಹೇಳಬೇಕು. ಮನಸ್ಸಿಗೆ ಶಿಕ್ಷೆ ಮಾಡ್ಬಿಟ್ರೆ ಆಗಲ್ಲ. ನೀನ್ ಕಟ್ಟಾಕ್ಬಿಡ್ತೀನಿ, ಹೊಡೆದು ಬಿಡ್ತೀನಿ ಅಂತಂದ್ರೆ ಮಕ್ಳನ್ನ ಹಾಗೆ ದಾರಿಗೆ ತರಕ್ಕಾಗತ್ತಾ? ಮಕ್ಳಿಗೆ ಚಾಕ್ಲೇಟು ಅಂತಂದ್ರೆ ಅವ್ರಿಗೆ ಚಾಕ್ಲೇಟ್ಗಿನ್ನ ಏನ್ ಮಾಡ್ಬೇಕು, ಚಾಕ್ಲೇಟ್ ತಿನ್ಬಾರ್ದು ಅಂತ ನಿಂಗೆ ಟಾಯ್ ಕೊಡಿಸ್ತೀನಿ, ನಿಂಗೆ ಅಲ್ಲಿ ಇದ್ ಮಾಡ್ತೀನಿ ಅಂತ ಅದರಿಂದ ಚಾಕ್ಲೇಟ್ ಬಿಡಿಸಿ, ಚಾಕ್ಲೇಟ್ ಇಂದ ಬುಕ್ಸ್ಗೆ ಹಚ್ಚಿ, ಬುಕ್ಸ್ ಇಂದ ಇನ್ನೊಂದಕ್ಕೆ ಹಚ್ಚಿ, ಆಮೇಲೆ ಮ್ಯೂಸಿಕ್ಗೆ ಹಚ್ಚಿ, ಆಮೇಲೆ ಅವನ ಮನಸ್ಸನ್ನ ತೊಡಗೋದಕ್ಕೆ ಮಾಡಿ, ಆಮೇಲೆ ದೇವರು ಭಜನೆ ಅಥವಾ ಅವನಿಗೆ ಆತ್ಮಜ್ಞಾನ, ಮೆಡಿಟೇಷನ್ ಅಂತ ಆ ತರ ದಾರಿಗೆ ಕರ್ಕೊಂಡು ಹೋಗ್ಬೇಕು. ಅದ್ಬಿಟ್ಟು ಕೇಳಿದ್ದ ಅವ್ನ ಮಗು ಇನ್ನೂ ಕೇಳಕ್ ಮುಂಚೆನೆ 10 ಐಟಮ್ ತಗೊಂಬಂದು ಕೊಟ್ರೆ ಮಗುಗೆ ಹಠ ಜಾಸ್ತಿ ಆಗುತ್ತೆ ಹೊರತು ನೀವು ತಂದ್ಕೊಟ್ಟಿದ್ದಕ್ಕೂ ಬೆಲೆ ಇಲ್ಲ. ಅದು ಕೂಡ ಬಹಳ ಬೇಗ ಇವತ್ತು ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅಂತ ಮಗುಗೆ ತಾಳ್ಮೆ ಕಲ್ಸೇ ಇಲ್ಲ. ಯಾಕೆಂದ್ರೆ ಅದು ಕೇಳಕ್ಕಿನ್ನ ಮುಂಚೆನೆ 5 ಐಟಮ್ ತಂದ್ಕೊಟ್ಬಿಡ್ತಾ ಇದೀವಿ.
ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಅಂದ್ರೆ ನಮ್ಮ ಕಾಲದಲ್ಲಿ ದುಡ್ಡಿರ್ಲಿಲ್ಲ, ಅದು ಬೇರೆ ವಿಷಯ. ಒಂದು ಐಟಮ್ ಕೇಳಿದ್ರೆ ಇವತ್ತು ಇಂಡೆಂಟ್ ಹಾಕಿದ್ರೆ 2 ವರ್ಷ 3 ವರ್ಷದ ಮೇಲೆ ಸಿಗ್ತಾ ಇತ್ತು. ಹಾಗಾಗಿ ನಮ್ಗೆ ತಾಳ್ಮೆ ಕಾಯೋ ಒಂದು ಮನಸ್ಥಿತಿ ಬರ್ತಾ ಇತ್ತು. ಆ ಕಾಯೋ ಮನಸ್ಥಿತಿ ಇರೋದ್ರಿಂದ ಸಮಾಧಾನ ಇದೆ, ಕಾಯೋ ಮನಸ್ಥಿತಿ ಇರೋದ್ರಿಂದ ನೆಮ್ಮದಿ ಇದೆ. ಇವತ್ತಿನ ಮಕ್ಕಳಿಗೆ ಕಾಯೋ ಮನಸ್ಥಿತಿ ಇಲ್ಲ. 5 ನಿಮಿಷ ಸುಮ್ಮನೆ ಕೂತ್ಕೊಳಕ್ ಆಗಲ್ಲ, 5 ನಿಮಿಷದೊಳಗೆ ಬೇಕು. ಸ್ವಿಗ್ಗಿಯಿಂದ ಆರ್ಡರ್ ಮಾಡಿದ್ರೆ 5 ನಿಮಿಷದಲ್ಲಿ ಬರ್ಲಿಲ್ಲ ಅಂದ್ರೆ ಅವನ ಮೇಲೆ ಜಗಳ ಕಾಯೋದು. ಸೊ ಯಾಕೆ ಅಂತಂದ್ರೆ ಕಾಯೋ ವ್ಯವಧಾನ ಇಲ್ಲ, ಯಾರಿಗೂ ಕಾಯೋದನ್ನು ಕಲಿಸ್ಲೇ ಇಲ್ಲ, ಮಕ್ಕಳಿಗಾಗ್ಲಿ ಯಾರಿಗೂ ಕಲಿಸ್ಲೇ ಇಲ್ಲ. ಹಾಗಾಗಿ ಅವ್ರ ಜೀವನ ಪೂರ್ತಿ ಕಾಯೋದನ್ನು ಕಲಿದಲೇ ಇರೋದ್ರಿಂದ ಬೇಕಾಷ್ಟು ನಾವು ಅನುಭವಿಸ್ತಾ ಇರ್ತೀವಿ. ಎಲ್ಲಾದ್ರೂ ತಕ್ಷಣ ಆಗ್ಬಿಡ್ಬೇಕು, ಎಲ್ಲಾದ್ರು ಈಗಲೇ ಆಗ್ಬಿಡ್ಬೇಕು, ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅಂತ. ನಮ್ಮ ಅನ್ಸೆ ದುಡ್ಡು ಮಾಡಿದವ್ರು ನಮ್ಗಿನ್ನ ಬೇಕಾಷ್ಟು ಜನ ಇರ್ತಾರೆ, ಅವ್ರಿಗೂ ನಮ್ ತರನೇ ಫಸ್ಟ್ ಬೇಕು ಅಂತ ಒದ್ದಾಡ್ತಾ ಇರ್ತಾರೆ. ಹಾಗಾಗಿ ಇನ್ಸ್ಟೆಂಟ್ ಆಗಿ ಏನೂ ಸಿಗೋದಿಲ್ಲ, ನಾನು ಕಾಯ್ಬೇಕು ಅನ್ನೋ ಮನಸ್ಥಿತಿ ಬೆಳೆಸ್ಕೋಬೇಕು. ಅದಕ್ಕೆ ಮನಸ್ಸನ್ನ ರೆಡಿ ಮಾಡ್ಕೋಬೇಕು. ಏನಂತಂದ್ರೆ ತೃಪ್ತಿ ಎರಿಯದ ವಾಂಛೆ ಜೀರ್ಣಿಸದ ಮುಕ್ತಿವಲು ಗುಪ್ತದಲ್ಲಿ ಕೊಳೆಯುತ್ತೆ ವಿಷಬೀಜವಾಗಿ. ಅಂದ್ರೆ ನನಗೆ ಈ ಕಂಟೆಂಟೆಡ್ನೆಸ್ ಅಥವಾ ಸಂತೃಪ್ತಿ ಇಲ್ದಲೇ ಇರುವಂತಹ ಆಸೆಗಳು, ಅದನ್ನ ನಾನು ಇಟ್ಕೊಂಡ್ಬಿಟ್ಟಿದ್ರೆ ಮನಸ್ಸಿನಲ್ಲಿ ಎಲ್ಲಾ ಆಸೆಗಳು ಪೂರೈಸಿದೆ, ಮನೆ ಇದೆ, ಮಠ ಇದೆ, ಒಳ್ಳೆ ಕೆಲಸದಲ್ಲೂ ಇದ್ದಾರೆ, ಗಂಡ ಯಜಮಾನರು ಎಲ್ಲಾರು ಇದ್ದಾರೆ, ಎಲ್ಲ ಇದ್ರು ಏನೋ ಒಂದು ಆಸೆ. ಯಾವುದು ಅಂತಂದ್ರೆ ನಮ್ಮ ಅಕ್ಕ ಅಥವಾ ನಮ್ಮ ಇನ್ನೊಬ್ರು ಯಾರೋ ಬೇಕಾದವರು ಅವರು ದೊಡ್ಡ ಇಂಪೋರ್ಟೆಡ್ ಕಾರ್ ತಗೊಂಡಿದ್ದಾರೆ, ನಮ್ಮಲ್ಲಿರೋದು ಇಂಡಿಯನ್ ಕಾರ್, ಅವ್ರದ್ದು ಇಂಪೋರ್ಟೆಡ್ ಕಾರ್. ಸೊ ಇಂಪೋರ್ಟೆಡ್ ಕಾರ್ ಇಟ್ಕೊಂಡ್ರೆ ನಮ್ಗೆ ಘನತೆ, ಗೌರವ, ಇದೆಲ್ಲ ನನ್ನ ಮನಸ್ಸಿನಲ್ಲಿ ನಾನು ಅಂದ್ಕೊಂಡಿರುವಂತ ಆಸೆಗಳು. ಸೊ ತೃಪ್ತಿ ಅರಿಯದ ವಾಂಛೆ. ನೀವು ಸಾಲ ಮಾಡಿ ಕಾರ್ ತಗೊಂಡ್ರೆ ಯಾರು ನೋಡೋರು ಯಾರು? ಇವತ್ತು ನೀವೇ ಹೇಳ್ಕೋಬೇಕು ನಾನು ಕಾರ್ ತಗೊಂಡಿದ್ದೀನಿ ಅಂತ. ಯಾರೋ ಒಂದಿಬ್ರು ಲೈಕ್ ಮಾಡ್ಬೋದು, ಇನ್ನೊಂದು 10 ಜನ ನಿಮ್ ಮೇಲೆ ಕರಗ್ಬೋದು. ಹಾಗಾಗತ್ತೆ ಹೊರತು ತೃಪ್ತಿ ಅರಿಯದ ವಾಂಛೆ. ಸೊ ಈ ತರದ ಆಸೆ, ತೃಪ್ತಿನೇ ಇಲ್ಲದಲೇ ಇರುವಂತ ಆಸೆಗಳ ಹಿಂದೆ ನಾನು ಹೋದ್ರೆ ಅದೇನಾಗುತ್ತೆ ಅಂದ್ರೆ ಅದು ಈಡೇರದಲ್ಲೇ ಇದ್ರೆ ಜೀರ್ಣಿಸದ ಮುಕ್ತಿಯಲ್ಲೂ ಗುಪ್ತದಲ್ಲಿ ಕೊಳೆಯುತ್ತೆ ವಿಷಬೀಜವಾಗಿ ಅಂತ. ನಾವು ಊಟ ಮಾಡಿದ್ದು ಸರಿಯಾಗಿ ಡೈಜೆಷನ್ ಆಗ್ಲಿಲ್ಲ ಅಂತಂದ್ರೆ ಅದು 40 ಅಡಿ ಕರ್ಲಲ್ಲಿ ಯಾವುದೋ ಒಂದ್ ಮೂಲೆಯಲ್ಲಿ ಹಾಗೆ ಸಿಗಾಕೊಂಡ್ಬಿಟ್ರೆ, ಮೇಲಿಂದ ಮೇಲೆ ಊಟ ಮಾಡ್ತಾ ಇದ್ರೆ ಆ ಸಿಗಾಕೊಂಡಿದ್ದು ಆಚೆಗೆ ಬರ್ಲಿಲ್ಲ ಅಂತಂದ್ರೆ ಅಲ್ಲಿ ಅದು ಕೊಳಿತಾ ಹೋಗುತ್ತೆ ಇಂಟೆಸ್ಟೈನ್ ಅಲ್ಲಿ. ಆಮೇಲೆ ಒಂದ್ ದಿವಸ ಅದು ಟೈಫಾಯ್ಡ್ ಆಗಿ ಕಾಡುತ್ತೆ ನಮ್ಮನ್ನು. ಆಮೇಲೆ ಒಂದು 3 ತಿಂಗಳು ಊಟನೇ ಮಾಡಬೇಡಿ, ಪಥ್ಯದಲ್ಲಿರಿ 6 ತಿಂಗಳು ಅಂತ ಹೇಳೋ ತರ ಮಾಡ್ಸತ್ತೆ. ಅಂದ್ರೆ ಜೀರ್ಣಿಸದ ಮುಕ್ತಿಗಳು ಗುಪ್ತದಲ್ಲಿ ಕೊಳೆಯುತ್ತೆ ವಿಷಬೀಜವಾಗಿ. ಅದೇ ತರ ನಮ್ಮ ಆಸೆಗಳು ಮನಸ್ಸಿನೊಳಗಡೆನೆ ಇದ್ರೆ ವಿಷಬೀಜವಾಗಿ ಅಂತಂದ್ರೆ ವಿಷದ ಬೀಜದ ತರ ಒಳಗಡೆ ಕೊಳ್ತು ಅದೆಲ್ಲ ವ್ರಣ ಮಾಡಿ ಒಳಗಡೆ ಎಲ್ಲ ಹುಣ್ಣು ಮಾಡ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ, ಪ್ರಾಪ್ತಿಗೊಳಿಪುದು ಜೀವಕ್ಕೆ ಉನ್ಮಾದ ತಾಪಗಳ. ಈ ತರ ಮನಸ್ಸಿನಲ್ಲಿರೋ ಆಸೆಗಳು ಈಡೇರದಲ್ಲೇನೆ ಅದ್ಮಿ ಏನಾಗುತ್ತೆ, ಡಿಪ್ರೆಷನ್, ಸಪ್ರೆಷನ್ ಅಂತ ಹೇಳ್ತೀವಲ್ಲ. ಮೊದಲು ಏನಾಗುತ್ತೆ ಅಂತಂದ್ರೆ ನಮಗೆ ಹೊರಗಡೆ ಎಕ್ಸ್ಪ್ರೆಸ್ ಮಾಡ್ತೀವಿ, ಆಮೇಲೆ ಎಕ್ಸ್ಪ್ರೆಸ್ ಮಾಡಿದ್ರು ಯಾರು ಕೇಳಿಸ್ಕೊಳ್ದಲೇ ಇದ್ದಾಗ ಒಳಗಡೆಗೆ ಸಪ್ರೆಸ್ ಮಾಡ್ತೀವಿ. ಸಪ್ರೆಸ್ ಮಾಡ್ತಿದ್ದಾಗೆ ಅದರ ಪ್ರೆಷರ್ ಜಾಸ್ತಿ ಆಗಿ ನಮ್ಮನ್ನ ಡಿಪ್ರೆಷನ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಡಿಪ್ರೆಷನ್ಗೆ ಕರ್ಕೊಂಡು ಹೋದ್ಮೇಲೆ ಏನಾಗುತ್ತೆ, ನಮ್ಗೆ ಅಲ್ಲಿ ಇಲ್ಲಿ ಡಾಕ್ಟರ್ ಹತ್ರ ಹೋಗುವಂತ ಇದು ಬರುತ್ತೆ. ಅದೇನಾಗುತ್ತೆ, ವಿಷಬೀಜವಾಗಿ, ಯಾವುದು ಆಸೆಯ ವಿಷಬೀಜ ಆಗಿ ಪ್ರಾಪ್ತಿಗೊಳಿಪುದು ಉನ್ಮಾದ ತಾಪಗಳ. ಯಾವ್ದಕ್ಕೆ, ನಮ್ಮ ಜೀವಕ್ಕೆ ಉನ್ಮಾದ ತಾಪಗಳ ಅಂತಂದ್ರೆ ನಮಗೆ ಉನ್ಮಾದ ಅಂತಂದ್ರೆ ಏನ್ ಹೇಳ್ತಾರೆ, ಮನಸ್ಸಿಗೆ ಏನೋ ಫಿಟ್ಸ್ ಬಂದಂಗಾಗುತ್ತೆ, ನನಗೆ ಕೋಪ ಬರುತ್ತೆ, ತಾಪ ಬರುತ್ತೆ, ಸಿಟ್ಟು, ಕೋಪ, ನನಗೆ ಅಸಹನೆ, ಚಿಂತೆ, ಜಿಗುಪ್ಸೆ, ಇದೆಲ್ಲ ಯಾಕೆ ಬರ್ತಾ ಇದೆ ಅಂದ್ರೆ ತೃಪ್ತಿ ಅರಿಯದ ವಾಂಛೆ. ಯಾವುದು ಕಂಟೆಂಟೆಡ್ನೆಸ್ ಇಲ್ದಲೇನೆ ಏನೇನೋ ಆಸೆಗಳು, ಮನಸ್ಸು ಹೋದಷ್ಟು ಆಸೆಗಳನ್ನೆಲ್ಲ ಇಟ್ಕೊಂಡಿರೋದ್ರಿಂದ ಒಳಗಡೆ ಆಸೆಗಳು ಕೊಳಿತಾ ನನ್ನ ಡಿಪ್ರೆಷನ್ಗೆ ತಳ್ಳಿ ನನ್ನ ಮೆಂಟಲ್ ಪೇಷಂಟ್ ತರ ಮಾಡಿ ನನ್ನ BP ಶುಗರು ಎಲ್ಲಾದು ಆಗಿ ನನ್ನ ಸುತ್ತಮುತ್ತ ಈಗ ಇರೋ ಯಾವ ಸುಖಗಳನ್ನು ಅನುಭವಿಸಕ್ಕಾಗ್ದಲೇನೆ, ಯಾವ ಸಂಬಂಧಗಳನ್ನು ಅನುಭವಿಸಕ್ಕಾಗ್ದಲೇ ಜಿಗುಪ್ಸೆನಲ್ಲಿದ್ದು ಜೀವಕ್ಕೆ ಉನ್ಮಾದ ತಾಪಗಳ ಸುಪ್ತಬಹುದಂತಿಚ್ಛೆ ಮಂಕುತಿಮ.
ಆ ತರ ಒಳಗಡೆನೇ ಇದ್ದು ನನಗೆ ತೊಂದರೆ ಕೊಡ್ತಾ ಇರೋ ಈ ತರ ಆಸೆಗಳನ್ನ ನಾವು ಮೀರಬೇಕು ಅಂತ ಹೇಳ್ತಾ ಇರೋವಂಥದ್ದು. ಅದಕ್ಕೆ ಬೇಕಾಗಿರುವಂಥದ್ದು ನಮ್ಮನ್ನೇ ನಾವು ಅದರ ಕಡೆಗೆ ಹೇಗೆ ಮೇಲೆ ಏಳದಲೇ ಇರೋ ತರ ಆಸೆಗಳು ಅದ ಮೇಲೆ ಒಳಗೆ ಬರ್ದಲೇ ಇರೋ ತರ ಹೇಗೆ ಇಟ್ಕೋಬಹುದು, ಇಂದ್ರಿಯ ಅದನ್ನ ಹೇಗೆ ನಿಗ್ರಹಿಸಬಹುದು ಅಂತ ಎಲ್ಲ ಸಾಧನೆಗಳನ್ನ ಮಾಡಬೇಕು ಅಂತ ಹೇಳ್ತಾ ಇರೋದು. ಅದನ್ನ ಮಾಡಿದ್ರೆ ಒಂದಲ್ಲ ಒಂದ್ ದಿವಸ ನಮಗೆ ಜಯ ಸಿಕ್ಕಿ ನಾವು ಪ್ರಪಂಚದಲ್ಲಿ ಯಾವಾಗ್ಲೂ ಶಾಶ್ವತವಾಗಿ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಇದೆ ಅಂತ ಹೇಳೋದಕ್ಕೆ ಹೇಳಿರುವಂತ ಇದು. ಸೊ ಅದು ತೃಪ್ತಿ ಅರಿಯದ ವಾಂಛೆ ಜೀರ್ಣಿಸದ ಮುಕ್ತಿವಲು ಗುಪ್ತದಲ್ಲಿ ಕೊಳೆಯುತ್ತೆ ವಿಷಬೀಜವಾಗಿ ಪ್ರಾಪ್ತಿಗೊಳಿಪುದು ಉನ್ಮಾದ ತಾಪಗಳ ಸುಪ್ತ ಹೋದಂತಿಚ್ಛೆ ಮಂಕುತಿಮ್ಮ. 379ನೇ ಶ್ಲೋಕ ಅದು. ಸೊ ಈಗ ನೆಕ್ಸ್ಟ್ 643ನೇ ಶ್ಲೋಕ. ಬಾಳ್ಕೆಯಲ್ಲಿ 108 ತೊಡಕು ತಿಣಕುಗಳುಂಟು ಕೇಳ್ಕೆ ಮಾಣ್ಕೆಗಳಿಗವು ಜಗ್ಗದೊಂದಿನಸು ಗೋಳ್ಕರದೇನು ಫಲ ಗುದ್ದಾಡಲೇನು ಫಲ ಪಲ್ಕಿರಿದು ತಾಳಿಕೊಳ್ಳೋ ಮಂಕುತಿಮ್ಮ ಅಂತ. ಬಾಳ್ಕೆಯಲ್ಲಿ 108 ತೊಡಕು ತಿಣಕುಗಳುಂಟು ಕೇಳ್ಕೆ ಮಾಳ್ಕೆಗಳಿವವು ಜಗ್ಗದೊಂದಿನಸು ಗೋಳ್ಕರದರೇನು ಫಲ ಗುದ್ದಾಡಲೇನು ಫಲ ಪಲ್ಕಿರಿದು ತಾಳಿಕೊಳ್ಳೋ ಮಂಕುತಿಮ್ಮ. ಏನಂದ್ರೆ ನಾವು ನಮಗ್ ಮಾತ್ರ ಈ ತರ ಎಲ್ಲಾವುದು ಆಸೆಗಳು ಈಡೇರ್ತಾ ಇಲ್ಲ, ನಮಗ್ ಮಾತ್ರ ಬೇರೆಯವ್ರಿಗೆಲ್ಲರಿಗೂ ಆಗ್ತಾ ಇದೆ ಹಾಗೆ ಹೀಗೆ ಅಂತ ಅನ್ಕೋತೀವಿ. ಈ ನಮ್ಮ ಎಲ್ಲಾ ಆಸೆಗಳು ಇವತ್ತಿನ ಪ್ರಪಂಚದಿಂದ ಬಂದಿರುವಂತದ್ದೇ ಅಲ್ಲ. ನಾವು ಪೂರ್ವ ಜನ್ಮದಲ್ಲಿ ನಾವು ಏನೇನು ಕರ್ಮಗಳನ್ನು ಮಾಡಿದವೋ ಅದಕ್ಕೆ ತಕ್ಕನಾದ ಜಾಗದಲ್ಲಿ ನಮ್ಮನ್ನು ಹುಟ್ಟಿಸಿದ್ದಾರೆ. ಆ ತಕ್ಕದಾದ ಜಾಗದಲ್ಲಿ ಎಷ್ಟು ಸಿಗಬೇಕೋ ಅಷ್ಟೇ ಸಿಗೋದು. ಅದು ಬಿಟ್ಟು ನಾವು ಬೇರೆದನ್ನೆಲ್ಲ ಮಾಡ್ತಾ ಇದೀವಿ ಅಂದ್ರೆ ಪೂರ್ವ ಜನ್ಮದಲ್ಲಿ ನಾವು ಸರಿಯಾಗಿ ಸುಕೃತ ಇಲ್ಲ. ಸೊ ಹಾಗಾದ್ರೆ ಇರೋ ಎಲ್ಲಾರು ಫಾರ್ ಎಕ್ಸಾಂಪಲ್ ತುಂಬಾ ದೊಡ್ಡಿರೋರು ತುಂಬಾ ಶ್ರೀಮಂತರನ್ನು ಹುಟ್ಟಿದವರು ಎಲ್ಲಾ ಸಂಪತ್ತನ್ನು ಅನುಭವಿಸ್ತಾ ಇದ್ದಾರ, ಅವ್ರಿಗೆ ಅದನ್ನೆಲ್ಲ ಬಿಟ್ಟು ಅವರು ಸನ್ಯಾಸಿ ಆಗಿ ಹೊರಟಿರ್ತಾರೆ. ಯಾಕೆಂದ್ರೆ ಮನಸ್ಸಿನ ಏಳಿಗೆ ಮಾಡ್ಕೊಳಕ್ ಹೋಗಿರ್ತಾರೆ. ಸೊ ನಮ್ಗೊಬ್ಬರಿಗೆ ತೊಂದರೆ ಇಲ್ಲ, ಎಲ್ಲರಿಗೂ ಪ್ರಪಂಚದಲ್ಲಿ ಅವರವರದ್ದೇ ಆದ ಬಾಳಿನಲ್ಲಿ ಪರದಾಟಗಳು ತಿಣಕಾಟಗಳು ಕಷ್ಟಗಳ ಸರಮಾಲೆ ಇದೆಲ್ಲ ಇದ್ದೇ ಇರುತ್ತೆ. ತಾಪತ್ರಯಗಳು ಇಲ್ದಲೇ ಇರೋ ಮನುಷ್ಯನೇ ಇಲ್ಲ. ಹಾಗಾಗಿ ನಾನು ಈ ಕಷ್ಟ ನನಗ್ ಬರೋದ್ ಬೇಡ, ಆ ಕಷ್ಟ ನನಗ್ ಬರೋದ್ ಬೇಡ, ನನಗೆ ಯಾವಾಗ್ಲೂ ಸುಖನೇ ಬರಬೇಕು ಅನ್ನೋದೆಲ್ಲ ನನ್ನ ಎಕ್ಸ್ಪೆಕ್ಟೇಷನ್. ಸೊ ನೀ ಕಷ್ಟನೇ ಬರದಲೇ ಇರೋ ತರ ನಾನು ಹೋರಾಡ್ಬಿಟ್ಟು ಜೀವನದಲ್ಲೆಲ್ಲ ಅದನ್ನು ಸುಖನೇ ಮಾಡ್ಕೊಳ್ತೀನಿ ಅಂತಂದ್ರೆ ನಮ್ಮ ಎಲ್ಲಾ ಸುಖಗಳು ದುಃಖ ಮಿಶ್ರಿತ ಸುಖಗಳು. ಯಾವುದು ಸರಿಯಾದ ಸುಖ ಯಾವುದು ಇಲ್ವೇ ಇಲ್ಲ, ಎಲ್ಲ ದುಃಖ ಮಿಶ್ರಿತವಾದ ಸುಖ. ಮೊದಲು ತುಂಬಾ ಕಷ್ಟ ಪಡೋದು, ಆಮೇಲೆ ದುಡ್ಡು ಸಂಪಾದನೆ ಮಾಡೋದು, ಅದರಿಂದ ಐಟಮ್ ಕೊಂಡ್ಕೊಳ್ಳೋದು ಅಥವಾ ಟೂರ್ ಹೋಗಿ ಬರೋದು, ಆಮೇಲೆ ನೋಡಿದ್ರೆ ಸುಖ ಈಗ ಅಂತ ಅನ್ಕೊಳ್ತೀನಿ. ಆದ್ರೆ ಸುಖ ಅಲ್ಲ, ಏನಾಗಿದೆ ದುಃಖ ಮಿಶ್ರಿತ ಸುಖ. ಸೊ ಅದಕ್ಕೆ ಮುಂಚೆ ಸುಖ ದುಃಖ ಮಾಡೇನೆ ಕಷ್ಟಪಟ್ಟೆ ಜೀವನ ಮಾಡಿದೀನಿ, ಆಮೇಲೆ ಸುಖ ಬಂತು ಅಂತ 1 ನಿಮಿಷ ಅಷ್ಟೇ, ತಿರ್ಗಾ ಇನ್ನೊಂದು ಯಾವುದೋ ಆಸೆಗೆ ಇನ್ನೊಂದ್ ಸ್ವಲ್ಪ ಕಷ್ಟಪಡೋದು, ಇನ್ನೊಂದ್ಸಲ ಮಾಡೋದು. ಹಾಗೆ ಅದೇನಾಗ್ತಾ ಇದೆ, ಬಾಳ್ಕೆಯಲ್ಲಿ 108 ತೊಡಕು ತಿಣಕುಗಳುಂಟು ಕೇಳಿಕೆ ಮಾಳ್ಕೆಗಳಿಗೆ ಜಗ್ಗೋದೊಂದಿನಿಸು. ಸೊ ಈ ತರ ಕಷ್ಟಗಳು ಸುಖಗಳು ಎಲ್ಲಾದ್ರೂ ನನ್ನ ಮನಸ್ಸಿನಿಂದ ಬರ್ತಾ ಇದೆಯಾ ಹೊರತು ಹೊರಗಡೆ ಪ್ರಪಂಚದಿಂದ ಬರೋದು ಕಡಿಮೆ. ನನ್ನ ಮನಸ್ಸಿನಿಂದನೇ ಉದ್ಭವ ಆಗೋದು 90%. ಇನ್ನು ಉಳಿದಿರೋದು ಹೊರಗಡೆಯಿಂದ ಬರ್ತಾ ಇರುವಂತದ್ದು ನಿಮ್ಗೆ 10%. ನಿಮ್ಗೆ ದಿವಸ ಭೂಕಂಪ ಆಗುತ್ತಾ ಇಲ್ಲ, ದಿವಸ ಫ್ಲಡ್ ಆಗುತ್ತಾ ಇಲ್ಲ, ದಿವಸ ವಾರ ಆಗುತ್ತಾ ಇಲ್ಲ. ಹಾಗಾಗಿ ದಿವಸ ಯಾಕೆ ಕಷ್ಟಪಡ್ತಾ ಇದ್ದೀರಾ ಅಂತಂದ್ರೆ 90% ನನ್ನ ಮನಸ್ಸಿನ ಒಳಗಡೆಯಿಂದನೇ ನನಗೆ ಕಷ್ಟಗಳು ಉತ್ಪತ್ತಿ ಆಗ್ತಾ ಇದೆ. ಅದ್ ಹೇಗೆ ಅಂತಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ಗಳು ಮೀಟ್ ಆಗ್ದಲೇ ಇದ್ದಾಗೆಲ್ಲ ನಾನು ಕಷ್ಟ ಅನ್ಕೋತಾ ಇದ್ದೀನಿ, ನನ್ನ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆದಾಗೆಲ್ಲ ಸುಖ ಅನ್ಕೋತಾ ಇದ್ದೀನಿ. ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಯ್ತಲ್ಲ, ಆಮೇಲೆ ಅದು ಸುಖವಾಗಿರ್ಬೇಕು ಅಂದ್ರೆ ಇಲ್ಲ ಅದು ಸಾಲದು, ಇನ್ನೊಂದು ದೊಡ್ಡ ಎಕ್ಸ್ಪೆಕ್ಟೇಷನ್. ಸೊ ಇದನ್ನೆಲ್ಲ ಯಾರು ಮಾಡ್ತಾ ಇರೋದು? ಹೊರಗಡೆ ಪ್ರಪಂಚ ಮಾಡ್ತಾ ಇದೆಯಾ, ನಾನ್ ಮಾಡ್ತಾ ಇದ್ದೇನಾ? ಹೊರಗಡೆ ಪ್ರಪಂಚದಲ್ಲಿ ವಸ್ತುಗಳು ಇರೋದು ತಪ್ಪಲ್ಲ, ಅದು ಬೇಕು ಅಂತ ಸೀತೆ ಹೇಳ್ದಾಗೆ ಅದು ಬೇಕು ಅಂದಾಗೆ ಸೀತೆ ಅದನ್ನ ಮಾರೀಚ ಚಿನ್ನದ ಮೃಗ ಬೇಕು ಅಂತಿದ್ದಕ್ಕೆ ಅವಳು ಹೊತ್ಕೊಂಡು ಹೋದ್ರು,
ಅವಳನ್ನ ಅಶೋಕವನದಲ್ಲಿ ಬಂದಿಯಾಗಿಟ್ರು. ರಾಕ್ಷಸರು ಮಧ್ಯ ದುಃಖ ದುಮ್ಮಾನದಿಂದ ಜೀವನ ಮಾಡ್ಬೇಕಾಯ್ತು. ಸೊ ಅದಕ್ಕೆ ಬೇಕಾದ ಪಶ್ಚಾತ್ತಾಪ ಪಟ್ಲಲ್ವಾ, ಅದಕ್ಕೆ ಬೇಕಾಗುವಂತ ಎಲ್ಲ ತೊಡಕು ತಿಣಕುಗಳು ಉಂಟು. ಅವಳಿಗೇನಾದ್ರು ಅವಳು ಸೀತೆ ಅಂದ್ಬಿಟ್ಟು ಏನಾದ್ರು ಅದೇನಾದ್ರು ಕೇಳಿಕೆ ಮಾಡ್ಕೆಗಳಿಗೆ ಅಯ್ಯೋ ಹೀಗೆಲ್ಲ ಆಗ್ಬಾರ್ದು ನಂಗೆ ಅಂತಂದು ಏನಾದ್ರು ಜಗ್ಗದೊಂದು ಇನಿಸು. ಹಾಗಂತ ಏನಾದ್ರು ಆಯ್ತಾ? ಅವಳೇನಾದ್ರು ಕೇಳಿದ್ರು ಬೇಡ ನನ್ಗೆ ಈ ತರ ಕಷ್ಟ ಅಂತ ಕೇಳಿದ್ರೆ ಹೋಗ್ಬಿಡ್ತಾ ಇತ್ತ? ಇಲ್ಲ. ಗೋಲ್ಡ್ ಕರದ ಏನು ಫಲ, ಅವಳೆಷ್ಟೇ ಗೋಳಾಡಿದ್ರು ಏನ್ ಫಲ, ಅಥವಾ ಅವಳೆಷ್ಟೇ ಗುದ್ದಾಡಿದ್ರು ಏನು ಫಲ. ಅದೇನು ಬಂದಿದೆಯೋ ಅದನ್ನ ಅನುಭವಿಸ್ತಾ ಇರ್ಬೇಕು. ಅವಳು ಅನುಭವಿಸೇ ಹಾಗಾಯ್ತು. ಅಂಥವಳಿಗೆ ಹಾಗಾದ್ರೆ ನಮಗೂ ಹಾಗೆ ಆಗುತ್ತೆ. ನಾವು ನಮ್ಮ ಇಷ್ಟಕ್ಕೆ ಸರಿಯಾಗಿ ಜೀವನ ನಡೆಯೋದಿಲ್ಲ. ಬಂದಿರೋದನ್ನ ಅನುಭವಿಸೋದಕ್ಕೆ ರೆಡಿ ಆಗ್ಬೇಕು. ಅದಕ್ಕೆ ಬೇಕಾಗಿರೋ ಶಕ್ತಿನ ಪಡ್ಕೋಬೇಕು, ಅದಕ್ಕೆ ಬೇಕಾದ ಮನಸ್ಥಿತಿನ ಪಡ್ಕೋಬೇಕು ಅಂತ ಹೇಳೋದಕ್ಕೆ ಬಾಳ್ಕೆಯಲ್ಲಿ 108 ತೊಡಕು ತಿಣಕುಗಳುಂಟು. ಕೇಳಿಕೆ ಮಾಡ್ಕೆಗಳಿಗ ಜಗ್ಗದೊಂದಿನಿಸು. ಗೋಳ್ಕರದೇನು ಫಲ, ಗುದ್ದಾಡಲೇನು ಫಲ, ಪಲ್ಕಿರಿದು ಕಾಳು ಕೊಡೋ ಮಂಕುತಿಮ್ಮ ಅಂತ. ಸೊ ಇವತ್ತಿಗೆ ಇಷ್ಟು ಪದ್ಯಗಳನ್ನ ಮುಗಿಸಿರ್ತೀನಿ. ಮುಂದಿನ ತರಗತಿನಲ್ಲಿ ನೋಡೋಣ ಅಂತ ಹೇಳಿ, ತುಂಬಾ ಅತ್ಯುತ್ತಮವಾದ ಕಗ್ಗಗಳಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗೋದಕ್ಕೆ ಬೇಕಾಗಿರೋ ದಾರಿಗಳನ್ನ ಕಂಡಿಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಗೆ ನನ್ನ ಇವತ್ತಿನ ಉಪನ್ಯಾಸ ಮುಗಿಸಿ, ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.